ದೇವರ ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4 ಮತ್ತು 5ನೇ ವಚನ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು. ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡಲಾರಿರಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಈ ಒಂದು ಆತ್ಮಿಕವಾದಂತ ವಾಕ್ಯ ಭಾಗವನ್ನು ಧ್ಯಾನಿಸೋದಕ್ಕೆ ಕೃಪೆ ಕೊಟ್ಟು, ಅಲ್ಲೆಲ್ಲೂಯ್ಯ, ನಿಜವಾದಂತ ಆತ್ಮಿಕ ಜೀವಿತದ ಬಗ್ಗೆ ಕುರಿತಾಗಿ ತಿಳ್ಕೊಂಡು, ನಾವು ನಿಜವಾದ ದ್ರಾಕ್ಷ ಬಳ್ಳಿ ಅಂತ ಯೇಸುಸ್ವಾಮಿ ಹೇಳುವಾಗ ಇದೊಂದು ಆತ್ಮಿಕವಾದ ಅರ್ಥವನ್ನು ಸೂಚಿಸ್ತದೆ. ಹಾಗಾದ್ರೆ ಇಲ್ಲಿ ನಾವು 3 ಕೊಂಬೆಗಳನ್ನು ನೋಡ್ತೀವಿ ಸತ್ಯವೇದದಲ್ಲಿ. ಒಂದು ಕ್ರಿಸ್ತನಲ್ಲಿದ್ದು ಫಲ ಕೊಡದೆ ಒಣಗಿ ಹೋದಂತ ಕೊಂಬೆ, ಅದು 1ನೇ ವಚನದಲ್ಲಿ ಹೇಳ್ತದೆ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆಯು ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದೆ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಎರಡನೇದಾಗಿ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ. ಇಲ್ಲಿ 2 ಕೊಂಬೆಗಳನ್ನ ನೋಡ್ತೀವಿ. ಒಂದು ಕ್ರಿಸ್ತನಲ್ಲೇ ಇರುವಂತದ್ದು, ದೇವರು ನಂಬಿಕೊಂಡಿರುವಂತದ್ರಲ್ಲೇ ಇರುವಂತದ್ದು. ದೇವರ ಮಕ್ಕಳಾಗಿ ಚರ್ಚೆಗೆ ಬರ್ತಾ ಪ್ರಾರ್ಥನೆ ಮಾಡ್ತಾ, ಸ್ವಾಮಿನ ಇಷ್ಟು ವರ್ಷ ಆಯ್ತು ನಂಬ್ಕೊಂಡು ಇಷ್ಟು ತಿಂಗಳಾಯ್ತು ಅಂತ ಹೇಳ್ತಿರೋ ನಮ್ಗೆ ಕುರಿತು ಸ್ವಾಮಿ ಹೇಳ್ತಾ ಇರೋದು ಏನಂದ್ರೆ, ಒಂದು ಒಣಗೋಗಿರೋ ಕೊಂಬೆ ಕ್ರಿಸ್ತನಲ್ಲಿದ್ದು ಫಲ ಕೊಡದೆ ಒಣಗೋಯ್ತು, ಅದನ್ನ ಕಡಿದು ಬಿಸಾಡ್ತಾರಂತೆ, ಆಮೇಲೆ ಕೂಡಿಸಿ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ಅಂತ ವಾಕ್ಯ ಹೇಳ್ತದೆ. 2ನೇ ಕೊಂಬೆ ಕ್ರಿಸ್ತನಲ್ಲಿದ್ದು ಹೆಚ್ಚು ಫಲ ಕೊಡ್ತಿರುವಂತ ಕೊಂಬೆ. ಇನ್ನೊಂದು, ಇದಕ್ಕೆ ಕೊಂಬೆ ಅಲ್ಲ, ಇದೊಂದು ಗಿಡ, ಅಂದ್ರೆ ಇದು ಅಂಜೂರದ ಗಿಡ. ಯೇಸು ಸ್ವಾಮಿ ಬೇತೇನಕ್ಕೆ ಹೋಗಿ ಮುಂಜಾನೆ ವಾಪಸ್ ಬರ್ಬೇಕಾದ್ರೆ ಆತನಿಗೆ ಹಸುವಾಯ್ತು ಅಂತೆ. ಪ್ರೇರೆ ಹಸುವಾದಾಗ ಆತನು ಅಂಜೂರದ ಮರವನ್ನು ನೋಡ್ತಾನೆ. ಅಂಜೂರದ ಮರ ತುಂಬಾ ಎಲೆಗಳು ಬಿಟ್ಕೊಂಡೈತೆ. ಬಟ್ ಆದ್ರೆ ಅದ್ರ ಒಳಗಡೆ ಹೋಗಿತ್ತೇನೆ ತನಗೇನಾದ್ರೂ ಸಿಗ್ತದಂತೆ ಯೇಸು ಸ್ವಾಮಿ ಹುಡುಕುವಾಗ ಅದ್ರಲ್ಲಿ ಒಂದು ಫಲವೂ ಇತ್ತಿಲ್ವಂತೆ. ಆದ್ರಿಂದ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಅಂಜೂರ ಗಿಡವನ್ನ ಸಪಿಸ್ತಾರೆ, ಶಾಪ ಕೊಡ್ತಾರೆ, ಇನ್ನು ಮುಂದೆ ನಿನ್ನ ಮೇಲೆ ಯಾರು ಕೂಡ ಹಣ್ಣನ್ನ ತಿನ್ನದೆ ಹೋಗ್ಲಿ ಅಂತ ಹೇಳಿ. ಆ ಕ್ಷಣ ಆ ಅಂಜೂರ ಗಿಡ ಒಣಗಿ ಹೋಯ್ತದೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಒಂದು ಗಿಡ ಕ್ರಿಸ್ತನಲ್ಲಿದ್ದು ಒಂದು ಕೊಂಬೆ ಫಲನೆ ಕೊಡದೆ ಒಣಗಿ ಹೋಯ್ತು. 2ನೇ ಕೊಂಬೆ ನೆಲೆಗೊಂಡಿದ್ದು ಹೆಚ್ಚು ಫಲ ಕೊಡ್ತೈತೆ. 3ನೇದಾಗಿ, ಒಂದು ಗಿಡದಲ್ಲಿ ಬರೀ ಎಲೆಗಳು ಮಾತ್ರ ಇದೆ, ಆದ್ರೆ ಫಲ ಅಂತೂ ಇಲ್ವೇ ಇಲ್ಲ. ಪ್ರಿಯರೇ, ಯೇಸು ಸ್ವಾಮಿ ನಮ್ಮಿಂದ ಫಲವನ್ನ ಎದುರು ನೋಡ್ತಾನೆ. ಫಲ ಅಂದ್ರೆ ಏನು? ಪವಿತ್ರ ಆತ್ಮನ ಸ್ವಭಾವಗಳು, ಪವಿತ್ರ ಆತ್ಮನ ಗುಣಗಳು. ನಾವು ನೋಡೋ ಪ್ರಕಾರ ಗಲಾತ್ಯದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 22ನೇ ವಚನದಿಂದ ಓದ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಪವಿತ್ರಾತ್ಮನ ಫಲ ಅಂತ ಹೇಳ್ತದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ಸಾಧತ್ವ, ಕ್ಷಮೆ, ದಮೆ, ಇಂಥವುಗಳೇ 9 ವಿಧವಾದಂತ ಫಲಗಳು ಕುರಿತಾಗಿ ನೋಡ್ತೀವಿ. ಹಾಗಾಗಿ ದೇವರು ಸಭೆಗೆ ಬರ್ತಿರುವಂತ ಆತನ ಮಕ್ಕಳಾಗಿರುವಂತ ನಮ್ಮಿಂದ ಎದುರು ನೋಡುವುದು ಏನಂತಂದ್ರೆ ಪವಿತ್ರ ಆತ್ಮನ ಫಲವನ್ನ ಎದುರು ನೋಡ್ತಾನೆ. ಪ್ರೇರೆ, ನಾವೇನೋ ಚರ್ಚಿಗೆ ಬಂದ್ವ, ಏನೋ ಪ್ರಾರ್ಥನೆ ಮಾಡಿದ್ವ, ನಮ್ ಕಷ್ಟಕ್ಕಾಗಿ, ಸುಖಕ್ಕಾಗಿ, ಆರೋಗ್ಯಕ್ಕಾಗಿ, ಬಲಕ್ಕಾಗಿ, ನಮ್ಗೇನೋ ಹಣಕ್ಕಾಗಿ ಪ್ರಾರ್ಥನೆ ಮಾಡಿದ್ವ, ನಮ್ ದೇವ್ರ ನಮ್ಮ ಏನೋ ಕಷ್ಟ ತೆಗಿಲಿ ಅಥವಾ ದೇವ ಬಿಡಿಸ್ಲಿ, ಮಾಟ ಬಿಡಿಸ್ಲಿ ಅಂತ ಹೇಳಿ ಅದಕ್ಕಾಗಿ ಚರ್ಚಿಗೆ ಬಂದ್ವಾ, ಬಿಡುಗಡೆ ಹೊಂದ್ಕೊಂಡ್ವಾ, ಕುಂತ್ವಾ, ಕಾಣಿಕೆ ಕೊಟ್ವಾ, ಪ್ರಾರ್ಥನೆ ಮಾಡಿದ್ವಾ, ಆಡಿದ್ವಾ, ವಾಪಸ್ ಹೋಗ್ಬಿಟ್ವಾ. ಈಗಿರಬಾರ್ದು ನಮ್ ಜೀವಿತ. ಇವೆಲ್ಲವೂ ಕೂಡ ಫಲ ಕೊಡದೇ ಇರುವಂತ ಕೊಂಬೆಗಳಾಗ್ಬಿಡ್ತದೆ. ಬರೀ ಅಷ್ಟಕ್ಕೆ ಅಲ್ಲ, ನಾವು ಆತ್ಮಿಕವಾದ ಪವಿತ್ರಾತ್ಮನ ಫಲ ಕೊಡ್ಬೇಕನ್ನೋದು ಆತನ ಇಚ್ಛೆ ಆಗಿದೆ. ಅದಕ್ಕಾಗಿ ಅದನ್ನ ನಮ್ಮಿಂದ ದೇವ್ರು ಏನ್ ಮಾಡ್ತಾನೆ, ಎದುರು ನೋಡ್ತಿದ್ದಾನೆ. ಆದ್ರಿಂದ ಪವಿತ್ರಾತ್ಮನ ಫಲ ನಮ್ಮಲ್ಲಿ ಕಾಣಲ್ಪಡಬೇಕು. ಪ್ರೇರೆ, ಹಲ್ಲೆಲೂಯಾ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆ ಮುಂದೆ, ಅದ್ರ ಮುಂದೆ ಕೆಲವು ಗಿಡಗಳನ್ನ ಹಾಕಿರ್ತೀರಿ, ಕೆಲವೊಂದು ಹಣ್ಣಿನ ಗಿಡಗಳು ಹಾಕಿರ್ತೀರಿ, ಪೇರ್ಲೆ ಹಣ್ಣು ಗಿಡಗಳು, ಪಪ್ಪಾಯಿ ಗಿಡಗಳನ್ನ ಹಾಕಿರ್ತೀರಿ ಅಲ್ವಾ. ಕೆಲವು ನಿಮ್ಗೆ ತೋಟ ಇರ್ತದೆ, ಅಲ್ಲಿ ಕೆಲವೊಂದು ಹಣ್ಣು ಗಿಡಗಳನ್ನ ಬೆಳೆಸಿರ್ತೀರಿ, ಅಥವಾ ತೆಂಗಿನ ಗಿಡಗಳು ನೆಟ್ಟಿರ್ತೀರಿ, ಅಥವಾ ಅಡಿಕೆ ಗಿಡಗಳು ನೆಟ್ಟಿರ್ತೀರಿ, ಏನೋ ಒಂದು ಗಿಡ, ಬಾಳೆ ಗಿಡಗಳನ್ನ ನೆಟ್ಟಿರ್ತೀರಿ. ಈಗೆಲ್ಲ ನೆಟ್ಟಿ ಅದಕ್ಕೆ ಗೊಬ್ಬರ, ನೀರ್ ಹಾಕಿ, ಕಳೆನ ತೆಗೆದು ಅದನ್ನ ಪೋಷಣೆ ಮಾಡ್ತಾ ಇರ್ತೀರಿ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಅದು ಏನಾದ್ರೂ ಅದು ತಕ್ಕ ಕಾಲದಲ್ಲಿ ಫಲ ಕೊಡದೆ ಹೋದ್ರೆ ಅದು ತನ್ನ
ಏನಂತೆ, ತನ್ನ ಸಮಯ ಬಂದ್ರೂ ಕೂಡ ಫಲವನ್ನು ಕೊಡದೆ ಆ ಸಮಯನು ದಾಟಿ ದಾಟಿ ಹೋಗ್ತಾನೆ ಐತೆ ಅಂದಾಗ ನಿಮಗೆ ಏನ್ ಅನಿಸ್ತದೆ? ಆ ಗಿಡ ನೋಡಿದಾಗ ನಿಮ್ ತೋಟದಲ್ಲಿ, ನಿಮ್ ಮನೆ ಮುಂದೆ ಇರುವಂತ, ನಿಮ್ ಮನೆ ಹಿತ್ತಲಲ್ಲಿ ಇರುವಂತ ಪಪ್ಪಾಯಿ ಗಿಡನೋ ಅಥವಾ ಪ್ಯಾರ್ಲೆಟ್ ಗಿಡನೋ, ಒಂದು ತೆಂಗಿನ ಗಿಡನೋ, ಒಂದು ಬಾಳೆ ಗಿಡನೋ ನಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ ಪ್ರೇರೆ. ಒಂದ್ ವೇಳೆ ಅದು ಫಲ ಕೊಡ್ದೋದ್ರೆ ನಿಮ್ಗೆ ಏನ್ ಅನಿಸ್ತದೆ? ಖುಷಿ ಆಗ್ತದ? ನೀವು ಸಂತೋಷ ಪಟ್ಟು ಇನ್ನಷ್ಟು ಗೊಬ್ಬರ ನೀರ್ ಹಾಕ್ತೀರಾ ಅದಕ್ಕೆ? ಅಲ್ಲೆಲ್ಲೂಯ್ಯ. ಅಕ್ಕಪಕ್ಕದವ್ರಿಗೆಲ್ಲ ಕರ್ದು ಹೇಳ್ತೀರಾ, ಬನ್ನಿ ಬನ್ನಿ ನಮ್ ಗಿಡ ಫಲ ಕೊಡ್ತಾ ಇಲ್ಲ ನೋಡಿ ಅಂತ ಹೇಳಿ ಕರ್ದು ಸಂತೋಷ ಪಡ್ತೀರಾ? ಮಾತಾಡ್ಬೇಕು, ನನ್ ಜೊತೆ ಸಂಭಾಷಣೆ ಇರ್ಬೇಕು. ಏನ್ ಮಾಡ್ತೀರಿ ಅಲ್ವಾ? ಯಾರನ್ನ ಕರೀಲ್ಲ, ನಿಮ್ಗೆ ದುಃಖ ಅನಿಸ್ತದೆ. ಅಯ್ಯೋ ನನ್ನ ಪ್ರಯಾಸ, ಅಯ್ಯೋ ನಾನು ಇದಕ್ಕೆಲ್ಲ ಎಷ್ಟು ಸಮಯ ನಾನು ಟೈಮ್ ತೆಗೆದುಕೊಂಡು ಇದಕ್ಕಾಗಿ ಟೈಮ್ ಕೊಟ್ಟೆ, ನಾನು ಎಷ್ಟು ನಾನು ಕೆಲಸ ಮಾಡಿದೆ ತೋಟದಲ್ಲಿ, ನನ್ನ ಕೈ ತೋಟದಲ್ಲಿ ಎಷ್ಟು ಕೆಲಸ ಮಾಡಿದೆ, ಹಿತ್ತಲಲ್ಲಿ ನಾನು ಎಷ್ಟು ಕೆಲಸ ಮಾಡಿದೆ, ನನ್ನ ಹೊಲದಲ್ಲಿ ಎಷ್ಟು ಕೆಲಸ ಮಾಡಿದೆ, ಆದ್ರೆ ನನ್ನ ನಿರೀಕ್ಷೆಗೆ ತಕ್ಕಾದ ಫಲಗಳು ಬರ್ತಾ ಇಲ್ವೇ? ಈಗ ಒಳ್ಳೆ ಫಲ ಬರುವಂತ ಕಾಲ. ಅಯ್ಯೋ ನೋಡಿ, ಎಷ್ಟೊಂದು ನಾನು ಅದಕ್ಕಾಗಿ ನೀರ್ ಹಾಕಿದೆ, ಗೊಬ್ಬರ ಹಾಕಿದೆ, ಕಳೆ ತೆಗೆದೆ, ಅದಕ್ಕಾಗಿ ನಾನು ಎಷ್ಟೊಂದೆಲ್ಲ ತೋಟದಲ್ಲಿ ಪ್ರಯಾಸ ಪಟ್ಟೆ. ಬಟ್ ಆದ್ರೆ ನಾನು ಎದುರು ನೋಡಿದಂತ ಒಳ್ಳೆ ಬಾಳೆನು ಸಿಗನೇ ಇಲ್ಲ. ನಾನು ಎದುರು ನೋಡಿದಂತ ಒಳ್ಳೆ ತೆಂಗಿನಕಾಯಿ ಎಳ್ನೀರು ಕುಡಿಯೋಣ ಅಂದ್ರೆ ಸರಿಯಾಗಿ ಫಲನೇ ಬರ್ತಾ ಇಲ್ಲ. ಅಯ್ಯೋ ನಾನು ನಿರೀಕ್ಷೆ ಇಟ್ಟಾಗೆ ಒಳ್ಳೆ ಪ್ಯಾರ್ಲೆನು ಹಣ್ಣೆ ಬಿಡ್ತಾ ಇಲ್ಲ. ಅಯ್ಯೋ ಇದನ್ನ ಏನ್ ಮಾಡೋಣ? ಈಗ ಅದನ್ನ ನಾವು ನೋಡ್ತೀವಿ ಅಲ್ವಾ, ಆ ಟೈಮಲ್ಲಿ, ಆ ಸುಗ್ಗಿ ಕಾಲದಲ್ಲಿ, ಆ ಸಮಯದಲ್ಲಿ ಅಂತ ಹಣ್ಣು ಬಿಡೋದ್ರು ಇನ್ನೊಂದ್ ಸ್ವಲ್ಪ ಕಾಯ್ತೀವಿ, ಇನ್ನೊಂದ್ ಸ್ವಲ್ಪ ಕಾಯ್ತೀವಿ ಅಲ್ವಾ? ಹೀಗೆ 1 ವರ್ಷ ದಾಟಿ 1.5 ವರ್ಷ 2 ವರ್ಷ ಆಯ್ತು ಅಂದ್ಮೇಲೆ ಫಲನೇ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಏನ್ ಅನಿಸ್ತದೆ? ಆ ಗಿಡ ಅಲ್ಲೇ ಇರ್ಲಿ ಅಂತ ಅನಿಸ್ತದೋ ಕಿತ್ತಾಕ್ಬೇಕು ಅನಿಸ್ತದೋ? ಏನ್ ಅನಿಸ್ತದೆ ಅಲ್ವಾ? ಫಸ್ಟ್ ಗಿಡ ಕಿತ್ತಾಗಕ್ಕಿಂತ ಮುಂಚೆ ಆ ಗಿಡ ನೋಡಿದಾಗ ನಿಮ್ಗೆ ಏನ್ ಅನಿಸ್ತದೆ ಹೇಳ್ರಿ? ನಿಮ್ಗೆ ಏನ್ ಅನಿಸ್ತದೆ? ಬೇಜಾರಾಗ್ತದೆ. ಎರಡನೇದಾಗಿ ದುಃಖ ಆಗ್ತದೆ. ಎಷ್ಟೆಲ್ಲ ಕಷ್ಟಪಟ್ಟು ಅಲ್ವಾ? ಫಸ್ಟ್ ಆ ಗಿಡ ನೋಡುವಾಗ ಏನಾಗ್ತದೆ? ಬೇಜಾರಾಗ್ತದೆ. ಎರಡನೇದಾಗಿ ದುಃಖ ಆಗ್ತದೆ. ಈ ಬೇಜಾರು ಯಾಕೆ ಆಗ್ತದೆ? ಗಿಡ ನೋಡಿದ್ರೆ ಫಲ ಕೊಡ್ತಾ ಇಲ್ವಲ್ಲ ಅಂತ. ದುಃಖ ಯಾಕೆ ಆಗ್ತದೆ ಗಿಡ ನೋಡಿದ್ರೆ? ಕಿತ್ತಾಕ್ಬೇಕಲ್ಲ ಈಗ ಅಂತ. ದುಃಖ ಯಾಕಾಯ್ತದೆ? ಹೌದಲ್ವಾ? ಕಿತ್ತಾಕಕ್ಕೆ ದುಃಖ ಆಗ್ತದೆ, ಹೌದಲ್ವಾ ಪ್ರಿಯರೇ? ನಮಗೆ ಈ ರೀತಿಯಾಗಿ ಅನಿಸೋದಾದ್ರೆ ಹಾಗಾದ್ರೆ ಪರಲೋಕ ತಂದೆಯಾದ ದೇವರು ನಮಗೆ ಎಷ್ಟೆಲ್ಲ ಉಪಕಾರ ಮಾಡಿ, ಮೇಲುಗಳನ್ನ ಮಾಡಿ, ಬಿಡುಗಡೆ ಕೊಟ್ಟು, ಸಮಾಧಾನ ಕೊಟ್ಟು, ನಮ್ಮ ಕುಟುಂಬಗಳನ್ನ ಎಲ್ಲವನ್ನು ಪೋಷಿಸ್ತಾ ಅನುದಿನವೂ ದೇವರು ನಮ್ಮನ್ನು ಹೊತ್ತುಕೊಂಡು ಬರ್ತಾ, ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸೈತಾನ ಹೋರಾಟಗಳಿಂದ ತಪ್ಪಿಸ್ತಾ, ದೇವರು ನಾವು ನಂಬಿಗಸ್ತರಾಗಿದ್ರು ಅಪನಂಬಿಗಸ್ತರಾಗಿದ್ರು ಆತ ನಂಬಿಗಸ್ತನಾಗಿ ನಮ್ಮನ್ನು ಪರಿಪಾಲನೆ ಮಾಡ್ತಾ, ಈ ಲೋಕದಲ್ಲಿ ಎದುರಾಗುವ ಪ್ರತಿ ಸಮಸ್ಯೆ, ಪ್ರತಿ ಹೋರಾಟಗಳಲ್ಲೂ ನಮ್ಮನ್ನ ದಾಟಿಸಿ ಇದುವರೆಗೂ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಇನ್ ಮುಂದೆಯೂ ಕೂಡ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಿಂಗೆಲ್ಲ ನಮ್ಮನ್ನು ನಡೆಸ್ತಿರುವಾಗ ಆತನು ಬಯಸುವಂತ ಪವಿತ್ರಾತ್ಮನ ಪ್ರೀತಿ ಎಂಬ ಗುಣ ಆಗಲಿ, ಮತ್ತೆ ಸಂತೋಷ ಆಗ್ಲಿ, ಸಮಾಧಾನ ಆಗ್ಲಿ, ದೀರ್ಘ ಶಾಂತಿ ಆಗ್ಲಿ, ದಯೆ ಆಗ್ಲಿ, ಉಪಕಾರ ಆಗ್ಲಿ, ಸಾಧತ್ವ ಆಗ್ಲಿ, ಕ್ಷಮೆ, ದಮೆ ಆಗ್ಲಿ, ಇವುಗಳು ದೇವರ 9 ವಿಧವಾದ ಪವಿತ್ರಾತ್ಮನ ಫಲಗಳು ನಮ್ಮ ಒಳಗಡೆ ಇಲ್ಲದೆ ಹೋದರೆ ನಾವು ಒಣಗಿ ಹೋದಂತ ಕೊಂಬೆ ಆಗುತ್ತೆ. ಹಾಗಾದ್ರೆ ಪವಿತ್ರಾತ್ಮನು, ಯೇಸು ಸ್ವಾಮಿ ಪವಿತ್ರಾತ್ಮನ ಫಲವನ್ನ ನಮ್ಮಿಂದ ಎದುರು ನೋಡ್ತಾನೆ. ಫಲ ಅಂದ್ರೆ ಪವಿತ್ರಾತ್ಮನ ಗುಣಗಳನ್ನ ನಮ್ಮನ್ನ ಎದುರು ನೋಡ್ತಾನೆ, ಅದೇ ಫಲಗಳು. ಹಾಗಾದ್ರೆ ನೀನ್ ದೇವರ ಆಲಯಕ್ಕೆ ನಾವು ಬರ್ತಿದೀವಿ ಅಂದ್ರೆ ನಾವು ದೇವರ ಮಕ್ಕಳಾಗಿರುವಂತ ನಾವುಗಳು, ಕುಟುಂಬವಾಗಿರುವಂತ ನಾವುಗಳು ಪವಿತ್ರಾತ್ಮನ ಫಲವನ್ನ ಅಂದ್ರೆ ಪವಿತ್ರಾತ್ಮನ ಸ್ವಭಾವಗಳನ್ನ ಧರಿಸಿಕೊಳ್ಳಬೇಕು. ಯಾಕಂದ್ರೆ ಪವಿತ್ರಾತ್ಮನ ಫಲ ಇಲ್ಲದಿದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಏನಾಗಿದ್ದೀವಿ? ಒಣಗೋಗಿದ್ದೀವಿ ಅನ್ನೋದನ್ನ ತೋರಿಸ್ತದೆ. ಅಂದ್ರೆ ಅದೊಂದು ಸತ್ತೋಗಿರುವಂತ ಕೊಂಬೆಗೆ ಹೋಲಿಕೆ ಆಗಿದೆ. ಯಾಕೆ ಈ ಕೊಂಬೆ ಸತ್ತೋಯ್ತು ಅಂದ್ರೆ ಆ ಬಳ್ಳಿಲಿರುವಂತ ಸ್ಥಾರವನ್ನ ಎಳ್ಕೊಳ್ಳಿಲ್ಲ. ಅಂದ್ರೆ ಯೇಸು ಸ್ವಾಮಿಲಿರುವಂತ ಗುಣವನ್ನ, ಯೇಸು ಸ್ವಾಮಿಲಿರುವಂತ ವಾಕ್ಯದ ಅರ್ಥವನ್ನ ಈ ಕೊಂಬೆ ಸರಿಯಾಗಿ ಎಳ್ಕೊಳ್ದೇ ಇರೋದ್ರಿಂದ ಇದೇನಾಯ್ತು? ಒಣಗೋಯ್ತು. ಅರ್ಥ ಆಯ್ತಾ? ಹಾಗೆ ನಾವು ಕೂಡ ಒಂದ್ ವೇಳೆ ವ್ಯಕ್ತಿಗತವಾಗಿ, ಕುಟುಂಬವಾಗಿ, ಸಭೆಯಾಗಿ ನಾವು ಕೂಡ ದೇವರ ಬಳಿಗೆ ಬರ್ತಾ, ನಾವು ಸಭೆಯಾಗಿ ಬರ್ತಾ, ನಾವು ದೇವರ ವಾಕ್ಯವನ್ನ ಕೇಳ್ತಾ, ನಾವು ದೇವರ ವಾಕ್ಯನ ಓದ್ತಾ, ಯೇಸುವಿನಲ್ಲಿರುವಂತ ವಾಕ್ಯದ ಅರ್ಥವನ್ನ ನಾವು ತಿಳ್ಕೊಂಡು ಆತನವರ ತರ ಆಗಿ, ಆತನಂತೆ ಆಗಿ, ಆತನ ಅನ್ಯೋನ್ಯತೆಯಲ್ಲಿ, ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳನ್ನ ಏನಂತ ಕಾಣಲ್ಪಡುವುದಕ್ಕಾಗಿ ಇಲ್ಲದೆ ಹೋದ್ರೆ ನಾವು ಒಣಗಿ ಹೋಗ್ತೀವಿ.
ಪ್ರಿಯರೇ, ಯೇಸು ಸ್ವಾಮಿ ಪವಿತ್ರಾತ್ಮನ ಫಲವನ್ನ ನಮ್ಮಲ್ಲಿ ಕಾಣಲಿಕ್ಕೆ ಆತನ ಇಷ್ಟಪಡ್ತಾನೆ. ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಇರಬೇಕನ್ನೋದು ಆತನ ಆಸೆ ಆಗಿದೆ. ಅದು ಯಾಕಂದ್ರೆ ಪವಿತ್ರಾತ್ಮನೇ ಯೇಸುವನ್ನ ಪರಲೋಕದಿಂದ ಭೂಮಿಗೆ ಕರ್ಕೊಂಡು ಬಂದ್ರು. ಪವಿತ್ರಾತ್ಮನೇ ಯೇಸುವನ್ನ ಮರಿಯಳ ಗರ್ಭದೊಳಗಡೆ ಏನ್ ಮಾಡಿದ್ರು? ಜನಿಸುವಂತೆ ಮಾಡಿದ್ರು. ನೋಡಿ, ಯೇಸು ಪವಿತ್ರಾತ್ಮನ ಸಹಾಯದಿಂದಲೇ ಯೇಸು ಕ್ರಿಸ್ತನು 40 ದಿನ ಉಪವಾಸ ಮಾಡುವುದಕ್ಕೆ ಕೃಪೆಯನ್ನು ಹೊಂದ್ಕೊಂಡ್ರು. ಪರಿಶುದ್ಧಾತ್ಮನ ಬಲದಲ್ಲೇ ಯೇಸು ಸ್ವಾಮಿ ಸೇವೆಗೆ ಬಂದ್ರು. ಮತ್ತೆ ದೆವ್ವಗಳನ್ನ, ರೋಗಗಳನ್ನ, ಸೈತಾನಿಂದ ಬಾಧಿಸಲ್ಪಟ್ಟವರಿಂದ ಬಿಡುಗಡೆ ಮಾಡೋದಕ್ಕೆ ಯೇಸು ಸ್ವಾಮಿಗೆ ಪವಿತ್ರಾತ್ಮನ ಬಲದಿಂದ ಅವರು ಬಿಡುಗಡೆ ಮಾಡಿದ್ರಂತೆ. ಪವಿತ್ರಾತ್ಮನ ಇಲ್ಲದಿದ್ರೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಪರಿಶುದ್ಧಾತ್ಮನ ಫಲಗಳು ನಮ್ಮಲ್ಲಿ ಇರಲೇಬೇಕು. ಅದನ್ನೇ ಎದುರು ನೋಡೋದು. ಅಂಜೂರ ಗಿಡದಲ್ಲಿ ಬಂದು ಯೇಸು ಸ್ವಾಮಿ ಏನನ್ನ ಹುಡುಕ್ತಿದ್ದಾನೆ? ಇವತ್ತು ಕೆಲವರು ಚರ್ಚೆಗೆ ಬರ್ತಿದ್ದೀವಿ, ನಾವೆಲ್ಲ ಭಕ್ತಿಯ ವ್ಯಾಸ ಹಾಕೊಂಡು ತುಂಬಾ ಭಕ್ತಿವಂತರ ತರ ಎಲೆಗಳನ್ನ ಬಿಟ್ಕೊಂಡಿದ್ದೀವಿ. ಆದ್ರೆ ಪವಿತ್ರಾತ್ಮನ ಗುಣಗಳು, ಪವಿತ್ರಾತ್ಮನ ಫಲ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮನ್ನ ಒಣಗಿ ಹೋಗ್ತೀವಿ. ಹಲ್ಲೆಲೂಯಾ. ಪವಿತ್ರಾತ್ಮನ ಫಲ ನಮ್ಮೊಳಗಡೆ ಇರ್ಬೇಕಂದ್ರೆ, ಫಲ ಅಂತಂದ್ರೆ ಏನು? ಪ್ರೀತಿ ಅನ್ನೋ ಗುಣ. ಯೇಸು ಸ್ವಾಮಿ ಪ್ರೀತಿಸುವಂತ ಗುಣ. ಹಲ್ಲೆಲೂಯಾ. ಈ ಲೋಕದಲ್ಲಿ ವಿಚಿತ್ರವಾದ ಪ್ರೀತಿಗಳಿದೆ. ಆ ಪ್ರೀತಿ ಎಲ್ಲ ಬೇಡ. ಅದು ಶರೀರ ಪ್ರೀತಿ, ತಂದೆ ತಾಯಿ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ಮತ್ತೆ ಏಜಿಗೆ ಬರುತ್ತೆ ಮತ್ತೆ ಮಾಡುವಂತ ಲೋಕದ ಯೌವನಸ್ಥ ಮಕ್ಕಳು ಮಾಡುವಂತ ಪ್ರೀತಿ, ಇವೆಲ್ಲ ಅಲ್ಲ ಕುರಿತು ಮಾತಾಡ್ತಿರೋದು. ಇದು ದೈವಿಕವಾದ ಪರಿಶುದ್ಧಾತ್ಮನ ಪ್ರೀತಿ. ಇದು ಅದಕ್ಕೆ ನೀವು ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22ನೇ ವಚನ ನೀವು ಓದಿಕೊಳ್ಳುವಾಗ ಅಲ್ಲಿ 9 ವಿಧವಾದ ಪವಿತ್ರ ಆತ್ಮನ ಫಲಗಳನ್ನು ತೋರಿಸ್ತದೆ. ಯಾಕಂದ್ರೆ ಒಂದೊಂದು ಫಲಗಳಿಗೂ ಅದಕ್ಕೆ ಆದಂತ ರುಚಿ ಮತ್ತೆ ಶಕ್ತಿ ಐತೆ ಅದಕ್ಕೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು 4:5ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೀನಿ. ಹಾಗಾದ್ರೆ ಪ್ರಿಯರೇ, ಮೊದಲನೇದಾಗಿ ನಾವು ದೇವರಲ್ಲಿ ನೆಲೆಗೊಂಡಿರ್ಬೇಕಾದ್ರೆ ನಾವು ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಯಾರು ನೆಲೆಗೊಂಡಿರ್ತಾರೋ, ಸ್ತೋತ್ರ, ಹಲ್ಲೆಲೂಯಾ, ಅವರು ಹೆಚ್ಚಿನ ಫಲ ಬಿಡ್ಲಿಕ್ಕೆ ಸಾಧ್ಯ. ಅಂದ್ರೆ ಹೆಚ್ಚಾಗಿ ದೇವರಿಂದ ಆಶೀರ್ವಾದವನ್ನ ಹೊಂದ್ಕೊಳ್ಳಕ್ಕೆ ಸಾಧ್ಯ, ಯೇಸುವಿನಂತೆ ಆಗ್ಲಿಕ್ಕೆ ಸಾಧ್ಯ, ಯೇಸು ಪವಿತ್ರ ಆತ್ಮನ ಗುಣಗಳನ್ನ ಧರಿಸ್ಕೊಳ್ಳಕ್ಕೆ ಸಾಧ್ಯ. ಪ್ರಿಯರೇ, ನಾವು ಏನಾದ್ರೂ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳದೆ ಹೋದರೆ ಫಲ ಕೊಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಮೊದಲನೇದಾಗಿ ನಾವು ಪ್ರಾರ್ಥನೆ ವಿಷಯದಲ್ಲಿ ನೆಲೆಗೊಳ್ಬೇಕು. ನಮಗೆ ಅನೇಕ ಹೋರಾಟಗಳಿದೆ, ಅನೇಕ ಸಮಸ್ಯೆಗಳಿದೆ, ಅನೇಕ ಸವಾಲುಗಳಿದೆ, ಅನೇಕ ಯೋಚನೆಗಳಿದೆ. ಹೀಗಿರುವಾಗ ನಮಗೆ ಪ್ರಾರ್ಥನೆ ಮಾಡಕ್ಕೆ ಸಮಯ ಇಲ್ಲ ಅಂತೀರಾ? ಒಂದ್ ವೇಳೆ ನೀವು ನಮ್ಗೆ ಪ್ರಾರ್ಥನೆ ಮಾಡಕ್ ಸಮಯ ಇಲ್ಲ, ಏನೋ ಒಂದು 5 ರಿಂದ 10 ನಿಮಿಷ ಪ್ರಾರ್ಥನೆ ಮಾಡ್ಬೋದು. ಹಾಗೆ ಹಾಸಿಗೆಯಲ್ಲಿ ಎದ್ದಾಗ, ಮಲಿಕೊಳ್ಳುವಾಗ, ಅಥವಾ ಪ್ರಯಾಣ ಮಾಡುವಾಗ, ಅಥವಾ ಊಟ ಮಾಡುವಾಗ ಒಂದು 2 ನಿಮಿಷ 1 ನಿಮಿಷ ಅನ್ಬೋದು. ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ದೊಡ್ಡ ಪ್ರತಿಫಲವನ್ನ ತೆಗೆದುಕೊಂಡು ಬರಲ್ಲ. ಪವಿತ್ರಾತ್ಮನ ಫಲವನ್ನ ಏನಂತೆ ಅಲಂಕರಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಏನಂತೆ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರ್ಬೇಕು. ಪ್ರೇರೆ, ಮೊದಲನೇದಾಗಿ ನಾವು ಪ್ರಾರ್ಥನೆ ಸ್ವಭಾವವನ್ನ ಧರಿಸಿಕೊಳ್ಬೇಕು. ನಾವು ಪ್ರಾರ್ಥನೆಯಲ್ಲಿ ನೆಲೆಗೊಳ್ಬೇಕು. ನಾವು ಪ್ರಾರ್ಥನೆ ಮಾಡೋರೇ ಆಗಿರ್ತೀವಿ ಕೆಲವರು. ಎರಡನೇದಾಗಿ ಪ್ರಾರ್ಥಿಸ್ತಾ ಇರ್ತೀವಿ, ಬರ್ತಾ ಬರ್ತಾ ದಿಢೀರಂತ ಪ್ರಾರ್ಥನೆ ಬಿಟ್ಬಿಡ್ತೀವಿ. ಈ ಪ್ರಾರ್ಥನೆ ಜೀವಿತನ ಕಳ್ಕೊಂಡ್ ಬಿಡ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟ ಇರ್ಬೋದು, ಅನೇಕ ಏನಂತೆ ಕಾರ್ಯಗಳಾಗಿರ್ಬೋದು, ಸೋಲುಗಳಾಗಿರ್ಬೋದು, ಬೇಸರಿಕೆ ಆಗಿರ್ಬೋದು, ಅಥವಾ ನಿರಾಸೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪಾಪದಲ್ಲಿ ಹೋರಾಟದಲ್ಲಿ ಬಿದ್ದೋಗಿರ್ಬೋದು. ಈ ವಿಷಯಕ್ಕಾಗಿತ್ತೇನೆ ನಾನು ಏನಂತೆ ಪ್ರಾರ್ಥನೆ ಮಾಡೋದನ್ನ ಕಳ್ಕೊಂಡಿರ್ಬೋದು, ಪ್ರಾರ್ಥನೆ ಮಾಡದೇ ಇರಬಹುದು. ಹಂಗಂತ ಹೇಳಿದ್ದೇನೆ ಈ ಹೋರಾಟ ಬಂತು, ಸಮಸ್ಯೆ ಬಂತು, ಈ ರೀತಿಯಾದಂತ ಏನೋ ಒಂದು ಕೆಟ್ಟ ಆಲೋಚನೆ ಬಂತು, ಏನೋ ತಪ್ಪು ಮಾಡ್ಬಿಟ್ಟು ಏನೋ ಹಂಗಂತ ಹೇಳಿ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡದೆ, ಪ್ರಾರ್ಥನೆಯಲ್ಲಿ ಮತ್ತೆ ನಾವು ಸರಿಪಡಿಸ್ಕೊಳ್ದೆ ಮತ್ತೆ ಪ್ರಾರ್ಥನೆ ಮಾಡದೆ ಹಾಗೆ ಇರಬಾರ್ದು. ಪ್ರೇರೆ, ನಾವು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನೆಲೆಗೊಳ್ಬೇಕು. ಒಂದು ಕೊಂಬೆ ಫಲ ಕೊಡ್ಬೇಕಾದ್ರೆ ಅದು ಬಳ್ಳಿಯಲ್ಲಿ ನೆಲೆಗೊಂಡಿರ್ಬೇಕಂತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಆತ್ಮಿಕವಾದಂತ ವ್ಯಕ್ತಿ, ಒಬ್ಬ ದೇವರ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿ ಸತತವಾಗಿ ಪ್ರಾರ್ಥನೆಯಲ್ಲಿ ನಿರಂತರಾಗಿರ್ಬೇಕು. ಹಲ್ಲೆಲೂಯಾ. ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾಕೆ ಪ್ರಾರ್ಥನೆಯಲ್ಲಿ ನಿರಂತರ ಆಗಿರಲ್ಲ, ಯಾಕೆ ಸತತವಾಗಿ ನಾವು ಪ್ರಾರ್ಥನೆ ಮಾಡಲ್ಲ, ಯಾಕೆ ಪ್ರಾರ್ಥನೆ ದೀರ್ಘಕಾಲ ನಾವು ಮಾಡಲ್ಲ, ಯಾಕೆ ನಾವು ಪ್ರಾರ್ಥನೆ ಹೊಂದ್ಕೊಳ್ಳೋ ತನಕ ನಾವು ಪ್ರಾರ್ಥನೆ ಮಾಡಲ್ಲ?
ನೋಡಿ, ನಾವು ಈಗ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ನಾವ್ ಏನ್ ಇಷ್ಟಪಡ್ತೀವೋ, ಒಂದ್ ವೇಳೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ಮಕ್ಕಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ಹಣದ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬಹುದು, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ಇನ್ಯಾವುದೋ ಒಂದು ಸೈತಾನ ಕಾರ್ಯನೋ, ಕೆಟ್ಟ ಆಲೋಚನೆನೋ, ಅಥವಾ ಕೆಟ್ಟ ಕನಸು, ಇನ್ನು ಏನೇನೋ ಸಮಸ್ಯೆಗಳು, ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬಹುದು. ಒಂದು ವೇಳೆ ಅದೇನಾದ್ರೂ ನೀವು ಪ್ರಾರ್ಥನೆ ಮಾಡೋದಕ್ಕೆ ಸರಿಯಾದ ಉತ್ತರ ಬರಲಿಲ್ಲ ಅಂದ್ರೆ, ನೀವು ಅಂದ್ಕೊಂಡಿದ್ದಂಗೆ ಆಗ್ಲಿಲ್ಲ ಅಂತಂದ್ರೆ, ನಿಮ್ ಜೀವಿತದಲ್ಲಿ, ನಿಮ್ ಕುಟುಂಬದಲ್ಲಿ ಆಸೆ ಪಟ್ಟಂಗ ಆಗಿಲ್ಲ ಅಂತಂದ್ರೆ, ನೀವು ಅನ್ಕೊಂಡ ಹಾಗೆ ಆ ಕಾರ್ಯಕ್ಕೆ ತಕ್ಕ ಹಾಗೆ, ಆ ಸಮಯಕ್ಕೆ ತಕ್ಕ ಹಾಗೆ ದೇವರು ಉತ್ತರ ಕೊಡ್ಲಿಲ್ಲ ಅಂದ್ರೆ, ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಬಿಟ್ಬಿಡ್ತೀವಿ. ನಾನು ಪ್ರಾರ್ಥನೆ ಮಾಡಿದೆ, ನಾನು ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದೆ, ಗಂಟೆಗಟ್ಟಲು ಪ್ರಾರ್ಥನೆ ಮಾಡಿದೆ, ಬೆಳಗ್ಗೆ ಊಟ ಮಾಡಿದೆ, ಚಾ ಕುಡಿದೇನೆ, ನಾನು ಉಪವಾಸ ಇದ್ದೆಲ್ಲ ಪ್ರಾರ್ಥನೆ ಮಾಡ್ತಿದ್ದೆ, ಒಂದು ವಾರ ತಪ್ಪದೆ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ, ಮುಂಜಾನೆ ನಾನು 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದೆ, ಹೀಗೆ ಪ್ರಾರ್ಥನೆ ಮಾಡಿ. ಈಗ ಏನ್ ಮಾಡ್ತಿದ್ದೀರಿ? ಇಲ್ಲ, ನಾನು ಅನ್ಕೊಂಡಂಗೆ ದೇವರು ಏನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಲ್ಲ, ನಾನು ಅನ್ಕೊಂಡಂಗೆ ದೇವ್ರು ಅದ್ಭುತ ಮಾಡಲಿಲ್ಲ, ನಾನು ಈ ರೀತಿಯಾಗಿ ನೆನೆಸ್ತೆ, ನನ್ಗೆ ಹಂಗ ಆಗ್ಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು, ಪ್ರಾರ್ಥನೆ ಬಿಟ್ಬಿಟ್ಟೆ. ಬೇರೆ ನಮಗೆ ದೇವ್ರು ಉತ್ತರ ಕೊಡ್ಲಿ ಕೊಡದೇ ಇರ್ಲಿ, ದೇವ್ರು ಉತ್ತರ ಕೊಡೋ ತಡ ಮಾಡ್ಲಿ ಅಥವಾ ಬೇಗನೆ ಕೊಡ್ಲಿ, ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಪ್ರಾರ್ಥನೆಯಲ್ಲಿ ಹೊಂದ್ಕೊಳ್ಳೋ ತನಕ ನಿರಂತರವಾಗಿರ್ಬೇಕು. ಇದೇ ದೇವರಲ್ಲಿ ನಾವು ನೆಲೆಗೊಳ್ಳುವಿಕೆ ಅನ್ನೋ ಅರ್ಥ. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೇಳಿ, ಅರ್ಥ ಆಗ್ತೈತ ನಿಮ್ಗೆ ಹೇಳ್ತಾ ಇರೋದು? ಕೈ ಕೊಟ್ಟು ಹೇಳಿ, ಸ್ತೋತ್ರ. ನೆಲೆಗೊಳ್ಳುವುದು ಅಂದ್ರೆ ನಾವು ಪ್ರಾರ್ಥನೆಯನ್ನ ಬಿಟ್ಟು ಬಿಡ, ಏನು ಅವಶ್ಯಕತೆಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲ, ಏನು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋದಲ್ಲ, ಗುಣವಾಗ್ಲಿ ಅಂತ ಪ್ರಾರ್ಥನೆ ಮಾಡೋದಲ್ಲ, ಬರೀ ಅದಕ್ಕೋಸ್ಕರನೇ ಪ್ರಾರ್ಥನೆ ಅಲ್ಲ. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತಾ ಮತ್ತು ದೇವರು ಹೇಳಿದಂತ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸೋರಾಗಿರ್ಬೇಕು. ನಮಗ್ ಬೇಕಾಗಿರುವಂತ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಅದು ಹೊಂದ್ಕೊಳ್ಳೋ ತನಕ ನಾವು ಪ್ರಾರ್ಥನೆಯಲ್ಲಿ ನಿರಂತರ ಆಗಿರ್ಬೇಕು. ಅರ್ಥ ಆಯ್ತಾ? ಕೆಲವು ಜನ ಯಾಕೆ ಪ್ರೇಯರ್ ಬಿಟ್ಬಿಡ್ತಾರೆ, ಯಾಕೆ ಪ್ರಾರ್ಥನೆ ನಿಲ್ಲಿಸ್ಬಿಡ್ತಾರೆ? ನೋಡಿ, ಯಾವಾಗ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆನೋ ಶಬ್ದ ನಿಂತೋಗ್ತದೋ, ಯಾವಾಗ ನೀವು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೀರೋ, ಆಗ ನಿಮ್ಮಲ್ಲಿ ಒಣಗುವಿಕೆ ಬರ್ತದೆ. ಯೇಸುಸ್ವಾಮಿ ಚರ್ಚಿಗೆ ಬರ್ತಿದ್ರು, ನಿಮ್ ಜೀವಿತ, ನಿಮ್ಮ ಆತ್ಮಿಕ ಜೀವಿತ, ನಿಮ್ ನಂಬಿಕೆ ಅಥವಾ ನೀವು ದೇವರಿಂದ ಬರುವಂತ ಉತ್ತರ ಅಥವಾ ನಿಮ್ ಕುಟುಂಬಗಳು ಒಣಗಿ ಹೋಗ್ತಾ ಇರ್ತದೆ. ಅದು ಫಲಿಸಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಬಳ್ಳಿಯಲ್ಲಿ ಜೀವ ಇದೆ. ಏನೈತೆ? ಬಳ್ಳಿಯಲ್ಲಿ ಜೀವ ಇದೆ. ಆ ಜೀವವನ್ನ ಈ ಕೊಂಬೆ ಎಳ್ಕೊಂಡ್ರೆ ಮಾತ್ರ ತಾನು ಜೀವಿಸೋಕೆ ಸಾಧ್ಯ. ಅದು ಹಸ್ರಾಗಿರ್ಲಿಕ್ಕೆ ಸಾಧ್ಯ, ಅದು ಹೂ ಕೊಟ್ಟು ಏನಂತೆ ಫಲ ಬಿಡ್ಲಿಕ್ಕೆ ಸಾಧ್ಯ. ಈ ಬಳ್ಳಿಲಿರುವಂತ ಜೀವವನ್ನ ಕೊಂಬೆ ಎಳ್ಕೊಳ್ಳಿಲ್ಲ ಅಂತಂದ್ರೆ ಕೊಂಬೆ ಏನಾಗ್ತದೆ? ಸತ್ತೋಗ್ಬಿಡ್ತದೆ, ಒಣಗೋಗ್ಬಿಡ್ತದೆ. ಅರ್ಥ ಆಯ್ತಾ? ಅದಕ್ಕೆ ಭಕ್ತರು ಹೇಳ್ತಾರೆ, ಪ್ರಾರ್ಥನೆ ಅನ್ನೋದು ಭಕ್ತನ ಉಸಿರಂತೆ. ಯಾವಾಗ ನೀನು ಪ್ರಾರ್ಥನೆ ಮಾಡೋದ ನಿಲ್ಲಿಸ್ತೀಯೋ ನಿನ್ನ ಜೀವಿತದಲ್ಲಿ, ಆಗ ನಿನ್ನ ಆತ್ಮಿಕ ಜೀವಿತ ಸತ್ತೋಗ್ಬಿಡ್ತದೆ. ಅರ್ಥ ಆಯ್ತಾ? ಯಾವಾಗ ನೀವು ಪ್ರಾರ್ಥನೆ ಮಾಡೋದು, ವ್ಯಕ್ತಿಗತವಾದ ಪ್ರಾರ್ಥನೆನೋ, ಕುಟುಂಬ ಪ್ರಾರ್ಥನೆ, ಸಭೆ ಪ್ರಾರ್ಥನೆ, ಯಾವಾಗ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಸ್ಟಾಪ್ ಆಗ್ತದೋ, ನಿಂತೋಗ್ತದೋ, ನೆಕ್ಸ್ಟ್ ಡೇನೆ ನೀವು ಸಾಯಕ್ಕೆ ಸಿದ್ಧ ಆಗಿರ್ತದೆ. ಯಾಕಂದ್ರೆ ಪ್ರಾರ್ಥನೆ ಅನ್ನೋದು ಜೀವ. ಕ್ರಿಸ್ತನಲ್ಲಿರುವಂತ ಬಳ್ಳಿಲಿರುವಂತ ಆ ಜೀವದ ರಸವನ್ನ ಎಳಿತಾ ಇರ್ತದೆ. ಅಂದ್ರೆ ಒಬ್ಬ ಪ್ರಾರ್ಥನೆ ಅನ್ನೋದು ಭಕ್ತನ ಉಸಿರು. ಒಂದ್ ವೇಳೆ ಉಸಿರಿಲ್ದೆ ನಾವು ಜೀವಿಸಕ್ಕಾಯ್ತದ? ಕೆಲವರು ಹೇಳಿದ್ರೆ, ನನಗೆ ದೊಡ್ಡ ಮನೆ ಕಟ್ಟಿದ್ದೀನಿ, ನಾನು 3 ಅಫ್ಟರ್ ದೊಡ್ಡ ಮನೆ ಕಟ್ಟಿದ್ದೀನಿ. ಆಯ್ತು, ಉಸಿರಿಲ್ದೇನೆ ಬದುಕಕ್ಕಾಯ್ತದ? ಮನೆ ತೋರಿಸಿ ಹೇಳ್ಬೋದು. ನನಗೆ ಒಂದ್ ವೇಳೆ ನಂತ ಇಷ್ಟು ಕೆಜಿ ಅಥವಾ ಇಷ್ಟು ಗ್ರಾಮು ಚಿನ್ನ ನಾನು ಇಟ್ಕೊಂಡಿದ್ದೀನಿ, ಇಷ್ಟು ನಂತ ವರಮಾನ ಇದೆ, ಇಷ್ಟು ಸೈಟ್ಗಳಿದೆ, ನನಗೆ ಜಮೀನಿದೆ, ಅಥವಾ ನನಗೆ ಸಂಪಾದನೆ ಮಾಡುವಂತ ಗಂಡ ಇದ್ದಾನೆ, ಹೆಂಡತಿ ಇದ್ದಾರೆ, ಅಥವಾ ಮಕ್ಕಳಿದ್ದಾರೆ, ಅಥವಾ ನನಗೆ ಇಂಥ ಮಕ್ಕಳು 3-4 ಮಕ್ಕಳಿದ್ದಾರೆ, ಅವರು ಒಳ್ಳೆ ರೂಪವಂತಿಯರು, ಅವರು ಒಳ್ಳೆ ವಿದ್ಯಾವಂತರು, ಅವರು ಒಳ್ಳೆ ಸಂಪಾದನೆ ಮಾಡೋರು, ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀನು ಉಸಿರಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯನಾ? ಈ ಲೋಕದಲ್ಲಿ ನಿಮಗೋಸ್ಕರ ನಿಮ್ಮ ಪರವಾಗಿ ಏನೆಲ್ಲ ಇರ್ಲಿ ಪ್ರಿಯರೇ, ಏನೆಲ್ಲ ಇಲ್ಲದೆ ಇರ್ಲಿ, ಉಸಿರಿಲ್ಲ ಅಂದ್ರೆ ನೀವು ಬದುಕಕ್ಕ ಮೊದಲು ಅದು ತಿಳ್ಕೊಬೇಕು. ಹಲ್ಲೆಲೂಯಾ. ಉಸಿರಿಲ್ಲದೆ ನಾನು ಬದುಕಬಲ್ಲೆ ಅನ್ನೋರು ಯಾರು ಇದ್ರೆ ಕೈ ಎತ್ತಿ ತೋರಿಸಿ. ನಾನು ಉಸಿರಿಲ್ಲದೆ ಬದುಕಬಲ್ಲೆ ಅನ್ನೋರು. ಈ ಲೋಕದಲ್ಲಿ ನಾವ್ ಹೇಳ್ಬೋದು, ಒಂದು ವೇಳೆ ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೂ ನಾನು ಬದುಕಬಲ್ಲೆ, ಒಂದು ವೇಳೆ ನನಗೆ ಒಳ್ಳೆ RCC ಮನೆ ಇಲ್ಲ ಅಂದ್ರೂ ಬದುಕಬಲ್ಲೆ ಅಲ್ವಾ? ನನಗೊಂದು ವೇಳೆ ಏನಂತೆ ವಿದ್ಯಾಭ್ಯಾಸ ಇಲ್ಲದಿದ್ರು ನಾನು ಬದುಕಬಲ್ಲೆ, ಒಂದು ವೇಳೆ ನಾನು ಮುಖದಲ್ಲಿ ಸೌಂದರ್ಯ ಇಲ್ಲ ಅಂದ್ರೂ ಬದುಕಬಲ್ಲೆ, ಒಂದು ವೇಳೆ ಶರೀರದಲ್ಲಿ ಬಲಹೀನತೆ ಹೇಗಿದ್ರು ಬದುಕಬಲ್ಲೆ ನಾವು. ಆದ್ರೆ ಉಸಿರಿಲ್ದೆ ಬಾಯಿ ತೆಗ್ದು ಹೇಳ್ರಿ, ಉಸಿರಿಲ್ದೆ ಈಗಲೇ ಉಸಿರು ಹೋದಂಗೆ ಇದ್ದೀರಿ. ಉಸಿರು ಆಡ್ರಿ, ಉಸಿರು ಇಟ್ಕೊಂಡಿತ್ತು ನಮ್ಮೇಲೆ ಏನಾದ್ರೂ
ಈಗಲೇ ಪರಲೋಕ ಟಿಕೆಟ್ ತಗೋಬಿಟ್ಟು ನನ್ನ ಮೇಲೆ ತಂದಿಟ್ಬಿಟ್ಟಿರಿ. ಸ್ತೋತ್ರ, ಅಲ್ಲೇಲೂಯ. ಚೆನ್ನಾಗಿ ಉಸಿರಾಡ್ರಿ. ಅದಕ್ಕೆ ನೋಡಿ ಎಷ್ಟೊಂದು ಫ್ಯಾನ್ಗಳೆಲ್ಲ ಹಾಕಿ ಕಿಟಕಿ ಎಲ್ಲ ಓಪನ್ ಮಾಡಿದ್ವಿ ಉಸಿರು ಗಾಳಿ ತಗೊಂಡು. ಅಲ್ಲೇಲೂಯ, ಹೌದಲ್ವಾ? ಒಬ್ಬ ವ್ಯಕ್ತಿ ಕೇಳ್ತಾನೆ, ಏನ್ ಮಾಡ್ತಾ ಇದ್ದೀರಿ, ಯಾವ ಊರು? ಅವ್ರು ಯಾರು ಪರಿಚಯ ಮಾಡ್ಕೋಬೇಕಾದ್ರೆ, ಒಂದ್ ವೇಳೆ ಮದುವೆ ಮಾಡ್ಕೋಬೇಕಾದ್ರೆ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಹೆಣ್ಣು ಬೇಕು ಗಂಡು ಬೇಕಂದ್ರೆ ನಿಮ್ ಹುಡುಗ ಏನ್ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ, ಏನ್ ಜಾಬ್ ಮಾಡ್ತಾನೆ ಎಲ್ಲಾ ಕೇಳ್ತಾರೆ ಅಲ್ವಾ? ಎಷ್ಟು ಆಸ್ತಿ ಐತಿ, ಸ್ವಂತ ಮನೆನ, ಹೊಲ ಐತಾ, ಇದೈತಾ ಅದೈತಾ ಎಲ್ಲ ಕೇಳ್ತಾರೆ. ಅಲ್ಲೇಲೂಯ, ಹೌದಲ್ವಾ ಪ್ರೇರೆ? ಅವೆಲ್ಲ ಈ ಲೋಕಕ್ಕೆ ಮಾತ್ರ. ಬಟ್ ಆದ್ರೆ ಉಸಿರಿಲ್ಲದೆ ಯಾರು ಕೂಡ ಏನ್ ಮಾಡಲ್ಲ, ಜೀವಿಸಕ್ಕಾಗಲ್ಲ. ಹಾಗಾದ್ರೆ ಪ್ರಾರ್ಥನೆ ಅನ್ನೋದು ಭಕ್ತನ ಉಸಿರು. ಯಾವಾಗ ಪ್ರಾರ್ಥನೆ ನಿಂತೋಗ್ತದೋ ಆಗ ನಿನ್ನ ಆತ್ಮಿಕ ಉಸಿರು ನಿಂತೋದಂಗೆ. ನಿನ್ನ ಶಾರೀರಿಕವಾಗಿ ಉಸಿರಾಡ್ತಾ ಇರ್ತೀವಿ, ನಾವು ಶರೀರದಲ್ಲಿ ಉಸಿರಾಡ್ತಾ ಇರ್ತೀವಿ, ಆದ್ರೆ ಆತ್ಮಿಕ ಉಸಿರು ಕಟ್ತಂಗ ಆಗ್ತಾ ಇರ್ತದೆ. ಅರ್ಥ ಇದೆ ಐತ್ರ? ಈಗ ಎಲ್ಲಾರು ಒಂದು ಗಾಳಿ ಬರದೇ ಇರುವಂತ ಸ್ಥಳದಲ್ಲಿ ಒಂದು ರೂಮ್ ಒಳಗೋ ಅಂಡರ್ಗ್ರೌಂಡ್ ಒಳಗೋ ಎಲ್ಲಾರು ಒಂದು ಕೂಡ ಹಾಕ್ಬಿಟ್ರೆ ಹೆಂಗಿರ್ತದೆ? ಗಾಳಿ ಇಲ್ಲ ಅಂದ್ರೆ ಉಸಿರು ಕಟ್ಟು ಸಾಕ ಎಲ್ಲಿ ಸಾಯುವಂತ ಸ್ಥಿತಿ ಬಂದ್ಬಿಡ್ತೀವಲ್ಲ. ಒಂದ್ ವೇಳೆ ನಮ್ಮನ್ನೇನಾದ್ರೂ ನೀರ್ ಒಳಗಡೆ ಮುಳುಗಿಸ್ಬಿಟ್ಟಿದ್ದೇನೆ, ಅದು ಹಿಂಗೆ ಒಂದ್ 10 ನಿಮಿಷ ಹಿಡ್ಕೊಬಿಟ್ರೆ ಅಲ್ಲಿ ಆಕ್ಸಿಜನ್ ಇಲ್ದಿರೋದ್ರಿಂದ, ಗಾಳಿ ಉಸಿರಾಟ ಇಲ್ದಿರೋದ್ರಿಂದ ಒಬ್ಬ ಮನುಷ್ಯ ಏನಾಗ್ತಾನೆ, ಸಾಯುವ ಸ್ಥಿತಿಗೆ ಒಳಗಾಗ್ಬಿಡ್ತಾನೆ. ಮೇಲೆ ಎತ್ತಲಿಲ್ಲ ಅಂದ್ರೆ 10 ನಿಮಿಷ, ಇನ್ನೊಂದು 10 ನಿಮಿಷ ಅಲ್ಲೇ ಇಟ್ಕೊಂಡ್ರೆ ಒಂಟೆ ಹೋಗಿರ್ತಾನೆ ಪರಲೋಕಕ್ಕೆ. ಅಲ್ಲೇಲೂಯ, ಹೌದಲ್ವಾ? ಹಾಗಾದ್ರೆ ಪ್ರಾರ್ಥನೆ ಅನ್ನೋದು ಭಕ್ತನ ಉಸಿರು. ಯಾವಾಗ ನೀನು ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಕಮ್ಮಿ ಆಯ್ತದೋ, ನಿಮ್ಮ ವ್ಯಕ್ತಿಗತವಾಗಿ ಕಮ್ಮಿ ಆಗ್ತದೋ, ನಿಮ್ ಒಳಗಡೆ ಇರುವಂತ ಆತ್ಮಿಕ ಮನುಷ್ಯ ಉಸಿರುಗಡ್ತಿದ್ದಾನೆ ಅಂತ ಅರ್ಥ. ಅದನ್ನೇ ನೀನೇನಾದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡು ನೀನು ಯಾವಾಗ್ಲೂ ಪ್ರಾರ್ಥನೆ ಮಾಡದೆ ಮನಸ್ಸು ಬಂದಂಗೆ ನೀನು ಪ್ರೇಯರ್ ಜೀವಿತನೇ ಇಲ್ಲ, ಪ್ರಾರ್ಥನೆ ನಾನು ನಿರಂತರವಾಗಿ ನೆಲೆಗೊಂಡಿಲ್ಲ ಅನ್ನೋದಾದ್ರೆ ಬರ್ತಾ ಬರ್ತಾ ಉಸಿರು ಕಟ್ಟಿ ಆತ್ಮಿಕ ಮನಸ್ಸು ಸತ್ತೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಹಾಗಾದ್ರೆ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳೋದಂದ್ರೆ ಏನು? ಉಸಿರಾಡ್ತಾ ಇರೋದು. ಹಲ್ಲೆಲೂಯ. ಉಸಿರನ್ನ ಏರಿಳಿತ ಇರಲೇಬೇಕು. ಒಬ್ಬ ಮನುಷ್ಯ ಉಸಿರಾಡ್ತಿದ್ದಾನೆ, ಅವನ ಜೀವಿತದಲ್ಲಿ ಭೂಮಿಯಲ್ಲಿ ಏನಂತೆ ನೆಲೆಗೊಂಡಿದ್ದಾನೆ, ಬದುಕಿದ್ದಾನೆ ಅಂತ ಗುರುತೇನಂದ್ರೆ ಅವನ ಮೂಗಲ್ಲಿ ಉಸಿರನ್ನ ಏರಿಳಿತ ಮಾಡ್ತಾನೆ ಇರಬೇಕು. ಉಸಿರು ತಗೊಳ್ಬೇಕು, ಬಿಡಬೇಕು, ಉಸಿರು ತಗೋಬೇಕು, ಬಿಡಬೇಕು. ಇದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಆ ಬಳ್ಳಿಲಿರುವಂತ ಕೊಂಬೆಯಾಗಿ ನೆಲೆಗೊಂಡಿದ್ದೀವಿ ಅನ್ನೋದಕ್ಕೆ ಅರ್ಥ ಏನಂದ್ರೆ ಪ್ರಾರ್ಥನೆ, ಪ್ರೇಯರಲ್ಲಿ ನಿರಂತರವಾಗಿ. ಅರೆ ನಾನು ತುಂಬಾ ಪ್ರಾರ್ಥನೆ ಮಾಡ್ತಿದ್ದೆ ಪಾಸ್ಟೆ, 3 ಗಂಟೆ ಜಾವದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಕೆಲವು ಸಾರಿ ದೇವರು 2 ಗಂಟೆ 2:15 ಎಬ್ಬಿಸ್ತಿದ್ದ. ನಾನು ಬೇಗ ಪ್ರಾರ್ಥನೆ ಮಾಡ್ತಿದ್ದೆ, 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದೆ. ನಾನೊಂದು ಹುಡುಗಿ ಕೇಳಿದೆ, ಸಹೋದರಿಗೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀಯಮ್ಮ ಅಂತ. ಪಾಸ್ಟೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀನಿ ಅಂದು. 6 ಗಂಟೆ 2 ತಾಸು. ನಮ್ಮ ಅಮ್ಮನ್ ಕೇಳಿ ಪಾಸ್ಟೆ ಅಂತ. ಇನ್ನೂ ಕೇಳಿಲ್ಲ, ಇದು ಬಿಟ್ಟ ಮೇಲೆ ಕೇಳ್ತೀನಿ ಮಾಡ್ತಾಳಿಲ್ಲ ಅಂತ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಸ್ತೋತ್ರ. ಯಾಕಂದ್ರೆ ಪ್ರಾರ್ಥನೆ ಮಾಡೋ ವ್ಯಕ್ತಿಗಳ ಜೀವಿತಗಳು ಬದಲಾಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ನೀನ್ ಪ್ರೇಯರ್ ಮಾಡ್ತಿದ್ದಿ, ನೀನ್ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಿದ್ದಿ ಅಂದ್ರೆ, ಅದ್ರಲ್ಲಿ ನಿರಂತರವಾಗಿದ್ದಿ ಅಂದ್ರೆ ನಿನ್ ಸ್ವಭಾವಗಳು, ನನ್ನ ಸ್ವಭಾವಗಳು ಬದಲಾವಣೆ ಆಗ್ತಾ ಹೋಯ್ತದೆ. ನಾವು ಮಾರ್ಪಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಸುಮ್ಮನೆ ಪ್ರಾರ್ಥನೆ ಮಾಡ್ತೀನಿ ಆ ಬಾಯಿ ಮಾತಲ್ಲಿ ಹೇಳ್ಬೋದು, ಸ್ವಭಾವಗಳು ನೋಡಿದ್ರೆ ಗೊತ್ತಾಗ್ತದೆ ಇವರು ಪ್ರೇಯರ್ ಜೀವಿತದಲ್ಲಿ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವ ಮಕ್ಕಳ ಸಂಭಾಷಣೆಗಳು, ಪ್ರಾರ್ಥನೆ ಮಾಡುವಂತ ಮಕ್ಕಳ ನಡೆನುಡಿಗಳು, ಪ್ರಾರ್ಥನೆ ಮಾಡುವಂತ ಏನಂತೆ ವಿಶ್ವಾಸಿಗಳ ವಸ್ತ್ರ, ಯೌವನಸ್ತ್ರ ಆಗ್ಲಿ ದೊಡ್ಡವರಾಗ್ಲಿ ವಸ್ತ್ರಗಳು, ಅವರ ಅಲಂಕಾರಗಳು, ಇವೆಲ್ಲ ಯಾವುದನ್ನ ಗುರಿಯಾಗಿಟ್ಟುಕೊಂಡು ಯಾವುದ್ರ ಮೇಲೆ ಮನಸ್ಸಿಟ್ಟು ಓಡ್ತಿದ್ದಾರೆ, ಯಾವ್ದು ಕಂಡ್ರೆ ಅವ್ರಿಗೆ ಇಂಟ್ರೆಸ್ಟ್, ಇವೆಲ್ಲವೂ ಅವ್ರ ಪ್ರಾರ್ಥನೆ ಆಳತೆನೆ ತೋರಿಸ್ಬಿಡ್ತದೆ. ಎಷ್ಟು ಅವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ. ನಾವು ಪಾಸ್ಟಾಗ ಪ್ರೇಯರ್ ಮಾಡ್ತಿಲ್ಲ ಅಂತೀರ ನೀವು? ಇಲ್ಲ, ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಅವಶ್ಯಕತೆಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದ್ರೆ ಆತ್ಮಿಕ ವ್ಯಕ್ತಿ ಫಲಭರಿತವಾಗಿರುವಂತ ಪ್ರಾರ್ಥನೆ ನಾವು ಮಾಡ್ತಿಲ್ಲ ಅಂತ ಹೇಳ್ತಾರೆ. ಪವಿತ್ರ ಆತ್ಮನ ಸ್ವಭಾವಗಳು ನಾವು ಏನಂತೆ ಧರಿಸಿಕೊಳ್ಳುವ ಪ್ರಾರ್ಥನೆ ನಮ್ಮದಾಗಿದೆ. ಮೊದಲೇದಾಗಿ ನಾವು ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ.
ಬೇರೆ ನಾವು ನೆನೆಸೋ ರೀತಿಯಲ್ಲಿ ದೇವರು ಉತ್ತರ ಕೊಡದೆ ಇರ್ಬೋದು, ಅಥವಾ ನೀನು ಪ್ರಾರ್ಥನೆಗೆ ತಡ ಮಾಡಬಹುದು ಒಂದು ವೇಳೆ ದೇವರು, ಅಥವಾ ನೀನು ಪ್ರಾರ್ಥನೆ ಮಾಡ್ತಿದ್ರು ಇನ್ನೂ ನಿನ್ಗೆ ಉತ್ತರನೇ ಬರದೇ ಇರ್ಬೋದು, ಅಥವಾ ನೀನು ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಿರ್ಬೋದು, ಸಾಲ ತೀರ್ಲಿ ಅಂತ ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ನಿನ್ ಗಂಡನ್ನು, ನೀನ್ ಹೆಂಡ್ತಿನ, ನಿಮ್ಮ ತಂದೆ ತಾಯಿಯೋ ಅಥವಾ ನಿಮ್ಮ ಮಕ್ಕಳು ಯೇಸು ನಂಬಲಿ ಹಬ್ಬ, ನಾವು ಯೇಸು ಸ್ವಾಮಿನ ಕುಟುಂಬವಾಗಿ ಸ್ವೀಕರಿಸ್ಕೊಳ್ಬೇಕು, ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕು, ದೇವರ ಮಕ್ಕಳಾಗಿರ್ಬೇಕಂತ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅಥವಾ ನಿನ್ ಗಂಡ ಸರಿಯಾದ ರಕ್ಷಣೆಗೆ ಬರದೇ ಇರ್ಬೋದು, ನಿನ್ನ ಹೆಂಡತಿ ಬರದೇ ಇರ್ಬೋದು, ನಿನ್ನ ಮಕ್ಕಳು ಬರದೇ ಇರ್ಬೋದು, ಅಥವಾ ನೀನು ಒಬ್ಬನೇ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಹಂಗಂತೇಳಿ ಪ್ರಾರ್ಥನೆ ಮಾಡಿ ಮಾಡಿ ಅಯ್ಯೋ ಎಷ್ಟು ಅಂತ ಪ್ರಾರ್ಥನೆ ಮಾಡ್ಲಿ, ಬಹಳ ದಿನದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರಿಂದ ನನ್ನ ಗಂಡ ಬದಲಾಗಿಲ್ಲ, ಹೆಂಡತಿ ಬದಲಾಗಿಲ್ಲ, ನಮ್ಮ ಮಕ್ಕಳು ಬದಲಾಗಿಲ್ಲ, ನಮ್ಮ ಮನೆ ಕುಟುಂಬ ಬದಲಾಗಿಲ್ಲ, ನಮ್ಮ ಪರಿಸ್ಥಿತಿ ಬದಲಾಗಿಲ್ಲ, ನಮ್ಮ ಸ್ವಭಾವಗಳು ಬದಲಾಗಿಲ್ಲ ಅಂತ ಹೇಳಿ ಒಂದು ವೇಳೆ ಪ್ರಾರ್ಥನೆ ಜೀವಿತ ನೀನು ಬಿಟ್ಟಿರ್ಬೋದು. ಒಂದು ವೇಳೆ ಇದು ನೆಲೆಗೊಳ್ಳುವಿಕೆ ಅರ್ಥ ಅಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗ ಬಿಡ್ತೀವೋ ಪ್ರಾರ್ಥನೆ ಜೀವಿತ ಆಗ್ಲೇ ಒಣಗಿ ಹೋಗುವಿಕೆ ಬರ್ತದೆ. ಯಾವಾಗ ಅದರ ಬಳ್ಳಿಯಲ್ಲಿರುವಂತ ಜೀವ ಬಳ್ಳಿಯಲ್ಲಿ ಸರಾಸರಿಯಾಗಿ ಏನ್ ಮಾಡ್ಬೇಕು, ಸಂಚಾರ ಮಾಡ್ಬೇಕು, ಏರಿಳಿತ ಇರಬೇಕು. ಈ ಬಳ್ಳಿಯಲ್ಲಿರೋದು ಕೊಂಬೆಗೆ ಹೋಗ್ಬೇಕು, ಕೊಂಬೆಲಿರೋದು ಬಳ್ಳಿಗೆ ಬರ್ಬೇಕು. ಆ ಅನ್ಯೋನ್ಯತೆಯಲ್ಲಿ ಇರುವಾಗ್ಲೇ ಕೊಂಬೆ ಜೀವವಾಗಿರ್ತದೆ ಮತ್ತು ಅದು ಹಸಿರಾಗಿರ್ತದೆ, ಅದು ಫಲ ಕೊಡ್ಲಿಕ್ಕೆ ಸಾಧ್ಯ. ಯಾವಾಗ ಬಳ್ಳಿಲಿರುವಂತ ಜೀವ ಈ ಕೊಂಬೆಗೆ ಟ್ರಾನ್ಸ್ಫರ್ ಆಗೋದು, ಅಂದ್ರೆ ಈ ಕೊಂಬೆ ಹೀರ್ಕೊಳ್ಳೋದು ನಿಲ್ಲಿಸ್ಬಿಡ್ತದೋ ಆಗ್ಲೇ ಅದು ಒಣಗುವಿಕೆ ಬರ್ತದೆ. ಅಂದ್ರೆ ಪ್ರೇಯರ್ ಯಾವಾಗ ನೀನ್ ನಿರಂತರವಾಗಿ ಮಾಡದೆ ಯಾವಾಗಲೂ ಇಷ್ಟ ಬಂದಂಗೆ ಮಾಡ್ತೀಯೋ ಅವಾಗ ಒಣಗುವಿಕೆ ಬರ್ತದೆ. ನಾವು ಇಷ್ಟ ಬಂದಂಗೆ ಮಾಡಬಾರ್ದು. ಅದಕ್ಕೆ ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ದೇವ್ರು ಹೇಳ್ತಾರೆ, ಬೇಸರಗೊಳ್ಳದೆ ಯಾವಾಗ್ಲೂ ನೀನು ಪ್ರಾರ್ಥನೆ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ. ಪ್ರಿಯರೇ, ಇದರ ಭಾಷಾಂತರ ಏನಂದ್ರೆ, ಬೇಸರಗೊಳ್ಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿರು ಅನ್ನುವಂತ ಈ ಪದದ ಈ ಭಾಷಾಂತರ ಏನಂದ್ರೆ, ನೀನ್ ನಿರಂತರವಾಗಿಯೂ ಪ್ರಾರ್ಥನೆ ಮಾಡ್ಬೇಕು ಅಂತ ಅರ್ಥ. ಅಂದ್ರೆ ಎಡಬಿಡದೆ ಪ್ರಾರ್ಥಿಸ್ತಾನೆ ಇರ್ಬೇಕು ಅಂತ ಅರ್ಥ. ಅಂದ್ರೆ ಯಾವಾಗ್ಲೂ ನೀನು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು, ಪ್ರಾರ್ಥನೆಯಲ್ಲಿ ನೀನ್ ಇರ್ಬೇಕು, ನೆಲೆಯಾಗಿರ್ಬೇಕು ಅನ್ನೋದು ಅರ್ಥ ಆಯ್ತಾ? ಹಾಗಾದ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ಬೇಕು, ನಿರಂತರವಾಗಿ ಪ್ರಾರ್ಥಿಸ್ಬೇಕು. ಅರೆ, ನನಗೆ ಇಷ್ಟ ಆದಾಗ, ದೇವರು ನನಗೆ ಉತ್ತರ ಕೊಟ್ಟಾಗ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟಾಗ, ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಅಥವಾ ನಾನು ಅನ್ಕೊಂಡಾಗ ನೆರವೇರಿದಾಗ, ನನ್ನ ಪ್ರಾರ್ಥನೆಗೆ ತಡೆ ಆದಾಗ, ನಾನು ಇಷ್ಟಪಟ್ಟಿದ್ದು ನನ್ನ ಜೀವಿತದಲ್ಲಿ ಆಗದೆ ಹೋದಾಗ, ಸಿಗದೆ ಹೋದಾಗ ನಾನೇನು ಪ್ರಾರ್ಥನೆ ಮಾಡ್ಲಿ ಅನ್ನೋದಾದ್ರೆ ಇದು ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳುವಿಕೆ ಅರ್ಥ ಅಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ನಮ್ಮ ಪ್ರಾರ್ಥನೆಗೆ ದೇವರು ತಡವಾಗಿ ಉತ್ತರ ಕೊಡಬಹುದು, ಅಥವಾ ಬೇಗನೆ ಉತ್ತರ ಕೊಡಬಹುದು, ಅಥವಾ ಉತ್ತರನೇ ಕೊಡದೆ ಇರಬಹುದು. ಹಂಗಂತ ಹೇಳಿ ದೇವರು ನಿನ್ನ ಜೀವಿತದಲ್ಲಿ ಏನು ಮಾಡಲ್ಲ ಅಂತಲ್ಲ. ನೀನು ಬಯಸುವ ರೀತಿಯಲ್ಲಿ, ನೀನು ನಾನು ಎದುರು ನೋಡುವ ರೀತಿಯಲ್ಲಿ, ನೀನು ನಾನು ಎದುರು ನೋಡಿದಂತ ಮಾರ್ಗದಲ್ಲಿ ದೇವರು ಮಾಡದೇ ಇರಬಹುದು ಅದ್ಭುತ. ಆದ್ರೆ ನಮಗೆ ಬೇಕಾದ ಅವಶ್ಯಕತೆಗಳನ್ನ ಆತನ ರೀತಿಯಲ್ಲೇ ಮಾಡಿರ್ತಾನೆ. ಆತನ ಇನ್ನೊಂದು ಮಾರ್ಗದಲ್ಲಿ, ಇನ್ನೊಂದು ಕಾರ್ಯದಲ್ಲಿ ನಮಗೆ ಮಾಡಿರ್ತಾನೆ. ನಾವು ಈ ಎದುರುಗಡೆ ಬಾಗಿಲನ್ನ ನೋಡ್ತಾ ಇರ್ತೀವಿ, ಈ ಬಾಗಿಲಿಂದಲೇ ಯಾರಾದ್ರೂ ಬರೋದಿದ್ರೆ ಹಿಂಗೆ ಬರ್ಬೋದು ಅಂತ ಎದುರು ನೋಡ್ತಿರ್ತೀವಿ. ಆದ್ರೆ ಇಲ್ಲೂ ಒಂದು ಬಾಗಿಲಿದೆ ಹೊರಗಡೆಯಿಂದ ಬರ್ಲಿಕ್ಕೆ. ಸ್ತೋತ್ರ. ಅರ್ಥ ಆಯ್ತಾ? ನಾವು ಈ ಬಾಗಿಲೇ ನೋಡ್ತಿರ್ತೀವಿ. ದೇವರು ನಮ್ಗೆ ಕೊಡೋದಾದ್ರೆ ಯಾವ್ದಾದ್ರೂ ಒಂದು ಬಾಗಿಲಿಂದ ನಮಗೆ ಬೇಕಾಗಿರೋ ಸಹಾಯನ ಮಾಡಬಹುದು. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಗ್ರಹಿಸ್ಕೊಳ್ಳಲ್ಲ. ನಾವು ಎದುರುಗಡೆ ಬಾಗಿಲನ್ನ ಮಾತ್ರ ನೋಡ್ತಾ ಇರ್ತೀವಿ. ಆದ್ರಿಂದ ನಾವು ಪ್ರಾರ್ಥನೆ ಹೇಗಂತ ಸೋತೋಗ್ತೀವಿ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರು ನಾನು ಅನ್ಕೊಂಡಂಗೆ ಏನು ಮಾಡ್ಲಿಲ್ಲ, ನನ್ನ ಜೀವಿತದಲ್ಲಿ ಬದಲಾವಣೆ ತರಲಿಲ್ಲ, ಹಿಂಗ್ ಮಾಡ್ಲಿಲ್ಲ, ಹಂಗ್ ಮಾಡ್ಲಿಲ್ಲ ಅಂತ ನಾವು ಪ್ರಾರ್ಥನೆ ನಿಲ್ಲಿಸ್ಬಿಡ್ತೀವಿ. ಪ್ರಾರ್ಥನೆ ನಿಲ್ಲಿಸಬಾರ್ದು. ನಾವು ಯಾವಾಗ್ಲೂ ಕೂಡ ಪ್ರಾರ್ಥಿಸುವಾಗ ಹೀಗೆ ನಾವು ತಿಳ್ಕೊಬೇಕು, ದೇವರು ಕೊಟ್ಟರು ನಾವು ಸ್ತೋತ್ರ ಹೇಳ್ಬೇಕು, ಕೊಡದೇ ಇದ್ರು ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ದೇವ್ರು ಇದಕ್ಕಿಂತ ಉತ್ತಮವಾದದನ್ನು ಕೊಡ್ತಾನೆ ಅನ್ನೋ ವಿಶ್ವಾಸ ನಮಗಿರ್ಬೇಕು. ಅರ್ಥ ಆಯ್ತಾ ಪ್ರಿಯರೇ? ಪ್ರಾರ್ಥನೆಯಲ್ಲಿ ನಿರಂತರವಾಗಿರೋದೇನಂದ್ರೆ, ಕೆಲವರು ಹೇಳ್ತಾರೆ ನಾನು ಓದೆ 3 ತಿಂಗಳು, ನಾನು ಓದೆ 6 ತಿಂಗಳು, ನಾನು ಒಂದು 2-3 ವರ್ಷ ದೇವ್ರಿಗೆ ನಡ್ಕೊಂಡೆ, ಯೇಸು ಸ್ವಾಮಿಗೆ ನಡ್ಕೊಂಡೆ ಚರ್ಚಿಗೆ. ನಾನು 5 ವರ್ಷ ಓದೆ, ದೀಕ್ಷಾ ಸ್ಥಾನ ಎಲ್ಲ ತಗೊಂಡಿದ್ದೆ. ನಾನು ಕೂಡ ತಿಂಗಳ ಕರ್ತನ ಭೋಜನ ತಗೊಳ್ತಿದ್ದೆ. ಅರ್ಥ ಆಯ್ತಾ? ನಮಗೂ ಎಲ್ಲ ಗೊತ್ತು, ನಾನು ಬೈಬಲ್ ಬಗ್ಗೆ ಕೇಳಿದ್ದೀನಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಆದ್ರೆ ನಮ್ಮ ಜೀವಿತದಲ್ಲಿ ಕೆಲವು ಘಟನೆಗಳು ನಡೆದು, ಕೆಲವು ಕಾರ್ಯಗಳಿಗೆ ಉತ್ತರ ಬರ್ಲಿಲ್ಲ. ನಾವು ಅನ್ಕೊಂಡಂಗೆ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿದ್ರು, ಪಾಸ್ಟಲ್ಲಿ ಪ್ರೇಯರ್ ಮಾಡಿಸಿದ್ರು, ಏನೋ ಒಂದು ಕಾರ್ಯಗಳು ನಡೀಲಿಲ್ಲ, ರೋಗ ಗುಣ ಆಗ್ಲಿಲ್ಲ, ಇನ್ನೊಂದೇನೋ ಸಮಸ್ಯೆ ಆಗ್ಲಿಲ್ಲ, ಈ ರೀತಿಯ ಕಾರ್ಯ ಆಗ್ಲಿಲ್ಲ, ಅದಕ್ಕಾಗಿ ನಾವು ಬಿಟ್ಬಿಟ್ಟು. ಎಷ್ಟೋ ಜನ ಈ ರೀತಿಯಾಗಿ ಹೇಳ್ತಾರೆ. ಇದು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನೆಲೆಗೊಳ್ಳೋದಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ, ನೆಲೆಗೊಳ್ಳೋದಂದ್ರೆ ಏನಂದ್ರೆ, ನೀವು ಹೊಂದಿಕೊಳ್ಳೋ ತನಕ ಪ್ರಾರ್ಥನೆ ಬಿಡಬಾರ್ದು. ನೀವ್ ಏನ್ ಪ್ರಾರ್ಥಿಸ್ತಿದ್ದೀರೋ ಅದು ದೇವರು ನೆರವೇರಿಸೋ ತನಕ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು. ಅರ್ಥ ಆಯ್ತಾ? ಸೊ ನಾನು ನಿಮಗೆ ವಿವರಿಸಿ ಹೇಳ್ತೀನಿ, ಅಂದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಅರೆ ಹಂಗಾದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಬರೀ ಪ್ರಾರ್ಥನೆ ಮಾಡ್ತಾನೆ ಕೂತ್ಕೊಡ್ಬೇಕಾ, ಕೆಲ್ಸಕ್ಕೆ ಹೋಗೋದ್ ಬೇಡವಾ? ನಾನು ಹಂಗೆ ಹೇಳಿಲ್ಲ. ಆ ರೀತಿಯಾಗಿ ತಪ್ಪಾಗಿ ತಿಳ್ಕೊಬಾರ್ದು.
ನೀವು ಮುಂಜಾನೆ ಎದ್ದು ಪ್ರಾರ್ಥಿಸುವಂತ ಸಮಯ ನಿಗದಿಪಡಿಸ್ಕೊಂಡಿದ್ದೀರಾ? ಮುಂಜಾನೆ ಪ್ರಾರ್ಥನೆ ಮಾಡ್ತೀರಾ, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತೀರಾ, ಸಮಯ ಸಿಕ್ತಾಗಿಲ್ಲ ರಾತ್ರಿ ಪ್ರಾರ್ಥನೆ ಮಾಡ್ತೀರಾ? ನೀವು ಪ್ರಾರ್ಥನೆ ಮಾಡುವಾಗ ವ್ಯಕ್ತಿಗತವಾಗ್ಲಿ ಕುಟುಂಬವಾಗ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ನೀವು ಯಾವಾಗೆಲ್ಲ ಪ್ರಾರ್ಥನೆಯಲ್ಲಿ ಕೂಡಿ ಬರ್ತೀರೋ, ಯಾವಾಗೆಲ್ಲ ಪ್ರಾರ್ಥನೆಗೆ ಸಮಯವನ್ನು ನೀವು ಪ್ರತ್ಯೇಕ ಪಡಿಸ್ಕೊಂಡಿರ್ತೀರೋ, ಆ ಸಮಯಗಳಲ್ಲಿ ನೀವು ನಿರಂತರವಾಗಿ ಹೊಂದ್ಕೊಳ್ಳೋ ತನಕ ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಸ್ವಾಮಿ ಎಡ ಬಿಡದೆ ಪ್ರಾರ್ಥನೆ ಮಾಡಿ. ನಾವ್ ಹಂಗಲ್ಲ, ಹೋಗಿದ್ದೇನೆ ಒಂದು ಸಾರಿ ಪ್ರಾರ್ಥನೆ ಮಾಡ್ತೀವಿ, ದೇವ್ರೆ ನನಗೆ ಇದು ಬೇಕಪ್ಪ, ಆಮೇಲೆ ಏನು ಸಿಗ್ಲಿಲ್ವಲ್ಲ, ಇನ್ನೊಂದ್ ಸಾರಿ ಪ್ರಾರ್ಥನೆ ಮಾಡೋಣ. ಒಂದ್ಸಾರಿ ಏನು ಮಾಡ್ದೆ ಎಲ್ಲ ಬದಲಾಗ್ಬಿಡ್ತದ, ಇನ್ನೊಂದ್ಸಾರಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಒಂದು ವಾರ, 2 ವಾರ, 3 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು ನೋಡ್ತೀವಿ, ಏನು ಚೇಂಜ್ ಆಗಿಲ್ಲ ಅಂದ್ರೆ ಅನುಮಾನ ಸ್ಟಾರ್ಟ್, ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತದೆ. ಹೌದಲ್ವಾ? ಇದೆಲ್ಲ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನೆಲೆಗೊಳ್ಳುತ್ತದೆ. ಅರ್ಥ ಆಯ್ತಾ ಪ್ರೇರೆ? ನಾನು ನಿಮ್ಗೊಂದು ಉಪಮಾನವನ್ನು ಹೇಳ್ತೀನಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಎಲಿಷನ್ ಎಂಬುದಾಗಿ ದೇವ ಮನುಷ್ಯನು ಬರ್ತಾನೆ, ದೇವ ಸೇವಕ, ಪ್ರವಾದಿ. ಹಲ್ಲೆಲೂಯಾ. ದೇವರು ಆತನನ್ನ ನೀವು ಪ್ರಾರ್ಥನೆ ಮಾಡಿ ವಿಷಯಕ್ಕಾಗಿ ಎಂಬುದಾಗಿ ಒಂದು ಪ್ರಾರ್ಥನೆ ಮನವಿನ ಕೊಡ್ತಾರೆ ದೇವರು. ಏನಂತ? 3 ವರ್ಷ 6 ತಿಂಗಳು ದೇಶದ ಮೇಲೆ ಮಳೆನೆ ನಾನು ಬರಕ್ಕಿಲ್ಲ, ತಡಿತೀನಿ, ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತೀನಿ. ಈ ಎಲಿಯನ್ ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ದೇವ್ರು ಹೇಳಿದಾಗೆ ಪ್ರಾರ್ಥನೆ ಮಾಡಿದಾಗ ದೇವರು ಆಕಾಶವನ್ನ ತಡೆದು ನಿಲ್ಲಿಸ್ತಾರೆ. ಅಂದ್ರೆ ಮಳೆ ಆಗ್ಲಿ ಹಿಮ ಆಗ್ಲಿ ಭೂಮಿ ಮೇಲೆ ಬರಲ್ಲ. ಎಷ್ಟು ವರ್ಷ? 3 ವರ್ಷ 6 ತಿಂಗಳು, 3.5 ವರ್ಷ ಮಳೆ ಬೆಳೆ ಇರಲ್ಲ. ಅದಕ್ಕೇನಪ್ಪ ಕಾರಣ ಅಂದ್ರೆ ಇನ್ನೊಂದ್ಸಾರಿ ಹೇಳ್ತೀನಿ. ಈಗ ನಾನು ಮಾತಾಡ್ತಾರ ವಿಷಯನೇ ಪ್ರಾರ್ಥನೆ ನೆಲೆಗೊಳ್ಳುವಿಕೆ ವಿಷಯ. ಈಗ ಎರಡನೇದಾಗಿ ಈ 3 ವರ್ಷ 6 ತಿಂಗಳು ಆದ್ಮೇಲೆ ಮತ್ತೆ ದೇವರು ಒಂದು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ. ಎಲಿಯ, ನೀನು ಪ್ರಾರ್ಥನೆ ಮಾಡು, ಬೆಟ್ಟಕ್ಕೆ ಹೋಗಿ ಈಗ ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡು. ದೇಶದ ಮೇಲೆ ನಾನೀಗ ದೊಡ್ಡ ಮಳೆಯನ್ನ ಕಳಿಸ್ತೀನಿ, ಗುಡುಗು ಮಿಂಚು ಸಹಿತವಾಗಿ ದೊಡ್ಡ ಮಳೆಯನ್ನ ನಾನೀಗ ಭೂಮಿ ಮೇಲೆ ಕಳಿಸ್ಲಿಕ್ಕಿದ್ದೀನಿ ಅಂತ ಅನ್ನುವಾಗ ಎಲೆ ಏನ್ ಮಾಡ್ತಾನೆ? ತನ್ನ ಶಿಷ್ಯನನ್ನ ಕರ್ಕೊಂಡು ಒಂದು ಬೆಟ್ಟಕ್ಕೆ ಹೋಗ್ತಾನೆ. ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಆತನ ಮಂಡಿ ಊರಿ ಪ್ರಾರ್ಥನೆ ಮಾಡ್ತಾನೆ. ದೇವಾ, ನೀನು ನನಗೆ ಮಾತು ಕೊಟ್ಟಿದ್ದಿ, ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಿ, ಈಗೋ ಮಳೆ ಬರ್ತದೆ, ಪ್ರೇಯರ್ ಮಾಡು ಅಂತ ಹೇಳಿದ್ದಿ. ಸ್ತೋತ್ರ 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 ಸ್ತೋತ್ರ. ಗಂಟೆ ಪ್ರಾರ್ಥನೆ ಮಾಡ್ತಾನೆ. ಈಗ ತನ್ನ ಸೇವಕನಿಗೆ ಹೇಳ್ತಾನೆ, ಅಪ್ಪಿ ಬಾಯ್ಲಿ, ಬ್ರದರ್ ಬಾ. ಶಿಷ್ಯ ಬರ್ತಾನೆ. ಅರ್ಥ ಆಯ್ತಾ? ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ಅಪ್ಪಿ. ಹಲ್ಲೆಲೂಯಾ. ಶಿಷ್ಯನ್ ಕರೀತಾನೆ, ಎಲಿಯ ಬರ್ತಾನೆ, ನೀನು ಕೆಳಗಡೆ ಹೋಗಿ ಬಗ್ಗಿ ಮೋಡ ಬರ್ತೈತ ನೋಡು, ಆಕಾಶದ ಕಡೆ ಕಣ್ಣೆತ್ತಿ ಅಂತ ಹೇಳ್ತಾನೆ. ಶಿಷ್ಯ ಏನ್ ಮಾಡ್ತಾನೆ? ಹೋಗಿದ್ದೇನೆ, ಆಕಾಶ ನೋಡ್ತಾನೆ, ಯಾವ ಮೋಡನೂ ಕಾಣಲ್ಲ. ಇದೇ ತರ ಬಿಸಿಲು, ಇದೇ ತರ ಹಂಗೆ ರವ ಸುಡ್ತಾ ಇರ್ತದೆ. ಅವಾಗ ಬಂದು ಹೇಳ್ತಾನೆ ಎಲಿನಿಗೆ, ಇಲ್ಲ ಸ್ವಾಮಿ, ಯಾವ ಮೋಡನೂ ಇಲ್ಲ, ಬಿಸಿಲು ಸಿಕ್ಕಾಬಟ್ಟೆ, ಕಣ್ಣೆ ಬಿಡಕೈತಲ್ಲ, ಮೇಲ್ಗಡೆ ಮಾಡಕ. ಸರಿ, ಮತ್ತೆ ಎಲೆ ಏನ್ ಮಾಡ್ದ? ಪ್ರಾರ್ಥನೆ ಮಾಡ್ತಾನೆ. ದೇವಾ, ನಿನಗೆ ಸ್ತೋತ್ರ ಸ್ತೋತ್ರ, ಏನು ದೇವಾದಿ ದೇವರು, ಕರ್ತಾದಿ ಕರ್ತನು, ಹಾಲೆಲೂಯಾ. ದೇವರನ್ನ ಸ್ತುತಿಸ್ತಿದ್ದಾನೆ, ಮಯ ಪಡಿಸ್ತಿದ್ದಾನೆ, ಆಡ್ತಿದ್ದಾನೆ. ದೇವರೇ, ನೀನು ವಾಗ್ದಾನ ಮಾಡ್ತೀನಿ, ಮಾತು ಹೇಳಿದಿ, ಮಳೆ ಕಳಿಸ್ತೀನಿ ಅಂತ, ಅದಕ್ಕಾಗಿ ಸ್ತೋತ್ರ. ಗಂಟೆ ಪ್ರಾರ್ಥನೆ ಮಾಡ್ದ. ಮತ್ತೆ ಕರ್ದ ಶಿಷ್ಯನ, ಹೋಗಿ ನೋಡ್ಕಪ್ಪ. ಮತ್ತೆ ಹೋಗಿ ನೋಡ್ತಾನೆ, ಯಾವ ಮೋಡನೂ ಇಲ್ಲ, ಮಳೆ ಬರುವಂತ ಯಾವ ವಾತಾವರಣನೂ ಇಲ್ಲ. ಮತ್ತೆ ಬಂದು ಹೇಳ್ತಿದ್ದಾನೆ, ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ವಾ? ಸರಿ. ಮತ್ತೆ ಎಲೆ ಏನ್ ಮಾಡ್ದ? ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ದ. ದೇವಾ, ನೀ ನಮ್ಮ ಪಿತೃಗಳ ದೇವರಾಗಿದ್ದಿ, ಹಾಲೆಲೂಯಾ. ನೀನು ನಮ್ಮ ಪಿತೃಗಳ ದೇವರು, ನಂಬಿಗಸ್ತನಾದ ದೇವರು, ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಂಬಿಗಸ್ತನಾದ ದೇವರು. ಪ್ರಾರ್ಥನೆ ಮಾಡ್ದ. ಮತ್ತೆ ಕರ್ದ. 3ನೇ ಸಾರಿ, ಬಾಯ್ಲಿ ಹೋಗಿ ನೋಡ್ಕವ. ಮತ್ತೆ ಹೋಗಿ ನೋಡ್ತಾನೆ, ಯಾಕಾದ್ರೂ ಶಿಷ್ಯನಾಗ್ಬಿಟ್ನೋ, ಅವನೊಳಗಡೆ ಯೋಚನೆ ಹೊಂದಿರಬೇಕೇನೋ ಅಲ್ವಾ? ನಮ್ ಕಡೆ ಬ್ರದರ್ಸ್ಗಳಿದ್ದಾರೆ, ಸಿಸ್ಟರ್ಸ್ಗಳಿದ್ದಾರೆ, ತಾಳ್ಮೆ ಈಗ ಕಲಿತಿದ್ದಾರೆ. ಲೇಟ್ ಆಯ್ತು ಅಂದ್ರೆ ನನ್ನ ಜೊತೆ ಇದಕ್ಕೆ ಎಲ್ಲೆಲ್ಲೆಲ್ಲೋ ಕಿತ್ತು ಹೋಗಿರ್ತದೆ ಅವ್ರಿಗೆ ಬೇವ್ನೀರು. ಈಗ ಪರವಾಗಿಲ್ಲ, ಸ್ವಲ್ಪ ಬಂದವ್ರೆ. ಹಲ್ಲೆಲೂಯಾ. ನೋಡ್ದ, ಏನಿಲ್ಲ. ಮತ್ತೆ ಹೋದ, ಅಷ್ಟೇ, ಏನಿಲ್ಲ. ಫಸ್ಟ್ ಏನಿಲ್ವಾ? 3ನೇ ಸರಿನೂ ಆಯ್ತು. ಸರಿ, ದೇವಾ, ನಿನಗೆ ಸ್ತೋತ್ರ, ನೀನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಮೋಸೆ ದೇವರೇ, ನೀನು ವಾಗ್ದಾನ ಮಾಡಿದಂತೆ ಅಬ್ರಹಾಮನಿಗೆ ಸ್ವಾಮಿ ನೀನು ವಾಗ್ದಾನ ನೆರವೇರಿಸಿದಿ. ಇಸ್ರಾಯೇಲ್ಗೆ ಮಾಡಿದ ವಾಗ್ದಾನ ಒಂದು ತಪ್ಪು ಹೋಗ್ಲಿಲ್ಲ. ಹಾಲೆಲೂಯಾ. ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾನೆ ಈಗ ಎಲಿಯ. ದೇವರೇ, ಅಬ್ರಹಾಮನಿಗೆ ಮಾತು ಕೊಟ್ಟೆ, ನೆರವೇರಿಸ್ತೆ. ಇಸಾಕನಿಗೆ ಮಾತು ಕೊಟ್ಟೆ, ನೆರವೇರಿಸ್ತೆ. ಯಾಕೋಬನಿಗೆ ಮಾತು ಕೊಟ್ಟೆ, ಇಸ್ರಾಯೇಲ್ರಿಗೆ ಮಾತು ಕೊಟ್ಟೆ, ಮೋಶೆಗೆ ಮಾತು ಕೊಟ್ಟೆ. ಒಂದು ಮಾತು ತಪ್ಪದೇ ಇರೋ ದೇವರು ನೀನು ಸ್ವಾಮಿ. ನೀನ್ ನನಗೆ ಮಾತು ಕೊಟ್ಟಿದ್ದಿ, ನೀನ್ ಹೇಳಿದ್ದಿ ಪ್ರಾರ್ಥನೆ ಮಾಡು ಅಂತ ನಾನು ಮಾಡ್ತಾ ಇದ್ದೀನಿ.
ಗಮನಿಸ್ತಿದ್ದೀರಾ ನಾನು ಹೇಳ್ತಾರದು? ಎಲಿಯ ಈಗ ವಾಗ್ದಾನ ನೆನೆಸಿ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರ ನಂಬಿಗಸ್ತಿಕೆ ನೆನೆಸಿ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರು ಪಿತೃಗಳ ಜೀವಿತದಲ್ಲಿ ಮಾಡಿದ ಅದ್ಭುತಗಳ ನೆನೆಸಿಗ ಪ್ರಾರ್ಥನೆ ಮಾಡ್ತಿದ್ದಾನೆ. 4ನೇ ಸಾರಿ ಪ್ರಾರ್ಥನೆ ಮುಗೀತು. ಆಮೇಲೆ ಬಾಯ್ಲಿ ಶಿಷ್ಯ ಬಂದ, ಈಗ ಹೋಗಿ ನೋಡು. 4ನೇದಾಗಿ ತಿರ್ಗಾ ಹೋಗಿದ್ದೇನೆ, ಎಲ್ಲ ತಲೆನೇ ಸುದ್ಕೊಂಡ್ ಬರ್ತಲ್ಲ, ಎಲ್ಲ ನೋಡ್ದ, ವಾಪಸ್ ಬಂದ. ಗುರುವೆ ಏನಪ್ಪ 4ನೇ ಸರಿನೇ ಇಲ್ವಾ? ಯೋಚನೆ ಮಾಡಿ ಏನಾಗಿರ್ಬೇಕು. ಒಂದ್ ವೇಳೆ ಎಲಿನಿಗೆ ಏನಾರು ಆಗಿಲ್ಲ ಅಂದ್ರೂ ಕೂಡ ಈ ಸೇವಕನಿಗೆ ಏನಾರು ಆಗಿರ್ಲೇಬೇಕು ಅಲ್ವಾ? ಒಂದ್ ಉದಾಹರಣೆ ಕೊಡ್ತೀನಿ ನೋಡ್ರಿ. ಅಲ್ಲೆಲ್ಲೂಯ್ಯ. ಈಗ ನೀವೇನಾದ್ರು ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಕರೆದು ಬಾರಿಲಿ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿರ್ತೇನೆ, ಸ್ವಲ್ಪ ಸಾಮಾನು ತಗೊಂಡ್ಬಾರ ಅಂತ ಕಳ್ಸಿರ್ತೀನಿ. ಅರ್ಥ ಆಯ್ತಾ? ಆಯ್ತು, ತಗೊಬಂದ. ತಿರ್ಗಿ ಇನ್ನೊಂದ್ಸರಿ ಕಳಿಸ್ತೀರಿ, ತಗೊಂಬಂದ. ಇನ್ನೊಂದ್ಸರಿ ಕಳಿಸ್ತೀರಿ, ಅವನಿಗೇನ್ ಬರ್ತದೆ? ನಾನು ತರಕಿಲ್ಲ. ಫಸ್ಟ್ ಹೇಳ್ಬೇಕು ನೀನು. ಏನು 4-5 ಸರಿ ಅಡ್ಡಾಡಿಸ್ತೀಯಲ್ಲ ನೀನು. ಒಂದ್ಸರಿ ಹೇಳ್ಬಿಡು, ಎಷ್ಟು ಏನೇನ್ ಬೇಕೆಲ್ಲ ಬರ್ಕೊಂಡ್ ಬಿಡ್ತೀನಿ, ಒಂದೇ ಸರಿ ತಗೋಬರ್ತೀನಿ. ಪದೇ ಹೋಗ್ಬೇಕಂದ್ರೆ ನಾನು ಹೋಗಿಲ್ಲ. ಒಂದ್ ವೇಳೆ ನಿಮ್ ಯಜಮಾನ್ರನ್ನೇ ಇಟ್ಕೊಳ್ಳಿ, ರೀ ಬರ್ರಿ ಇಲ್ಲಿ ಮಾರ್ಕೆಟ್ಗೆ ಹೋಗಿರ್ತೇನೆ, ಟೊಮೊಟೊ ತಗೋಬರ್ರಿ, ತರಕಾರಿ ತಗೋಬರ್ರಿ, ಕಳಿಸ್ತೀನಿ. ರೀ ಮರ್ತೋಗ್ಬಿಡಿ, ನಿಂಬೆಹಣ್ಣು ತಗೋಬರ್ಬೇಕಾ ಬೇಡ್ರಿ, ಒಳ್ಳೆ ಬಿರಿಯಾನಿ ಮಾಡ್ತಿದೆ. ಅವಾಗ ಗಂಡನಂತಾನೆ, ಮೊದ್ಲೇ ಎಲ್ಲ ಹೇಳ್ಬೇಕಾ ಬೇಡ? ಈಗ ಹೇಳು, ಶುಂಠಿ ಆಯ್ತಾ, ಕೊತ್ಮೀರಿ ಆಯ್ತಾ? ಅವನೇ ಕೇಳ್ಬಿಡ್ತಾನೆ ಮೇಲೆ. ಮತ್ತೆ 2 ಸರಿ ಅಡ್ಡಾಡ್ಸ್ಬಾರ್ದಲ್ಲ. ಎಲ್ಲ ಐತೆ ಬಿಡಿ, ಎಲ್ಲ ಐತೆ ಕರೆಕ್ಟಾ ನೋಡ್ಕ. ಆಮೇಲೆ ಒಂದಿಲ್ಲ ಅಂತಂದ್ರೆ ನಾ ಕೇಳಲ್ಲ, ನೀನೇ ಹೋಗಿ ತರ್ಬೇಕಾಯ್ತದೆ. ಆಗ್ಲೇ ಹತ್ತಿರ್ತದ BP. ಒಂದೇ ಸರಿಗೆ 2ನೇ ಸರಿಗೆ ಹೋಗಿ ತಗೊಂಡ್ಬರ್ತಾನೆ. ಈಗ ಈ ಅಮ್ಮ ಏನೋ ಪಾಪ ಬಾಯಿ ತಪ್ಪಿ ಆತ್ಮವಿಶ್ವಾಸದಲ್ಲಿ, ಹೆಚ್ಚಾದ ವಿಶ್ವಾಸದಲ್ಲಿ ಕೊತ್ತಂಬರಿ ಐತೆ ಅಂದು ಕೊತ್ತಂಬರಿ ಇಲ್ಲ. ಬೆಂಕಿ ಹತ್ಕೊತ್ತೀಗ ಹೆಂಗಪ್ಪ ಮಾಡ್ಲಿ? ಗಂಡನಿಗೆ ಹೇಳಿದ್ರೆ ಹುರ್ಕೊಂಡ್ ಮೈ ಮೇಲೆ ಬರ್ತಾನೆ. ಈಗ ಯಾರನ್ನಾರ ಹುಡುಕ್ತಾರೆ, ಬೇರೆಯವ್ರನ್ನ ಹುಡುಕೋದು, ಅಂಗಡಿ ಕಳ್ಸಕ್ಕೆ ಅಂತ. ಯಾವ ಸಿಗಿಲ್ಲ ಅಂದ್ರೆ ಹೆಂಗಾರು ಮಾಡಿ ಕೂಸಿ ಹೊಡೆದ ಗಂಡಿಗಳು, ರೇ ನಾನು ಐತೆ ಅಂತ ತಿಳ್ಕೊಂಡೆ, ಮೊನ್ನೆ ತಾನೇ ಇತ್ತು ನೋಡ್ತೀನಿ, ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಬೇರೆ ರೀತಿ ಹೇಳೋದು. ಎಲ್ಲ ಒಣಗೋಗ್ಬಿಟ್ಟೈತೆ, ಎಲ್ಲ ಕೊಳ್ತೋಗ್ಬಿಟ್ಟೈತೆ, ನಾನ್ ನೋಡ್ತೀನಿ, ಮೊನ್ನೆ ತಗೊಂಡಿತ್ತು, ಎಲ್ಲ ಬಿಡಿಸಿಟ್ಟಿದೆ ರೀ ಫ್ರಿಡ್ಜಲ್ಲಿ, ಕೊಳ್ತೋಗ್ಬಿಟ್ಟೈತೆ, ಹೆಂಗ್ ಮಾಡ್ಬೇಕು? ಹಂಗಾಗಿತ್ತು. ನಾನು ಅವ್ನು ಇವೆಲ್ಲ ಹೇಳೋ ರೀತಿಲಿ, ವರ್ಣನೆ ಮಾಡೋ ರೀತಿಲಿ, ವೈಭವೀಕರಿಸಿ ಮಾತಾಡೋ ರೀತಿ ಎಲ್ಲ ನೋಡಿ ಅವ್ನ ಕೋಪ ತಣ್ಣಗಾಗಿ, ಆಯ್ತು ಬಿಡ ಅದನ್ನ ತಗೊಬರ್ತೀನಿ ಅನ್ಬೇಕು. ಒಂದ್ ವೇಳೆ ಕೋಪ ಇದ್ರೆ, ನಿನಗ್ ಮೊದಲೇ ಹೇಳಿದ ನಾನು ಚಿಕ್ಕ ಹುಡುಗನ ಪದೇ ನೀನ್ ಅಂಗಡಿ ಕಳ್ಸಕ್ಕೆ, ಒಂದ್ಸರಿ ಏನೇನ್ ಬೇಕಂತ ನೋಡ್ಕೋಬೇಕಾ ಬೇಡ? ಸಿಟ್ಟು ಬರ್ತದ ಇಲ್ವಾ? ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಏಲಿನ ಜೊತೆ ಇರೋ ಸೇವಕನಿಗೆ ಏನಾಗಿರ್ಬೇಕು? ಯೋಚನೆ ಮಾಡಿ. ಏಲಿನ ಜೊತೆ ಇರೋ ಸೇವಕನಿಗೆ ಏನಾಗಿರ್ಬೇಕು? ಈ ಬಿಸಿಲು ಬೇರೆ, ಅದು ಬೆಟ್ಟದ ಮೇಲೆ, ಬಂಡೆ ಗಿಂಡೆಲ್ಲ ಸುಟ್ಟೋಯ್ತೈತಿ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಬೇವ್ ನೀರು ಕಿತ್ತರ್ಕೊಂಡೆ ಬರ್ತೈತಿ, ಜಳೋ ಅಂತ. ಈ ಬಿಸಿಲಲ್ಲಿ ಹೋಗ್ಬಿಟ್ಟೈತಿ, ನಾನೇ ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬರಲಿ ನಿಮ್ ಕರೆದೆ ಹೊರಗಡೆ ಹೋಗಿ ಆ ಬಿಸಿಲಲ್ಲಿ ನಿಂತ್ಕೊಂಡು ಆ ರೋಡಲ್ಲಿ ಕಣ್ಣೆತ್ತಿ ಆಕಾಶ ನೋಡಿ, ಮೋಡ ಬರ್ತೈತೆ ನೋಡ್ಕೊಬಾ ಅಂದ್ರೆ, 1 ಸರಿ ನೋಡ್ತೀವಿ, 2 ಸರಿ 4 ಸರಿ ನೋಡೋದಕ್ಕೆ ತಲೆ ಸುತ್ತ ಬಂದ್ಬಿಟ್ಟಿರ್ತದೆ ನಿನ್ಗೆ. ಯಾಕೆ ಹೇಳೋ? ಕಣ್ಣೆಲ್ಲ ಮಂಜಾಗಿರ್ತದೆ, ಆಕಾಶ ನೋಡಿ ಹೌದಲ್ಲ? ಸೂರ್ಯನ ಬೆಳಕಿಗೆ ಕಣ್ಣೆಲ್ಲ ಮಂಜಾಗ್ಬಿಟ್ಟು ತಲೆ ಸುತ್ತ. ಈ ಪಾಸ್ ಒಳ್ಳೆ, ನಾವು ಉಪವಾಸ ಬಂದಿರ್ತೀವಿ ಪ್ರೇಯರ್ಗೆ, ಹೋಗೋಗಿ 4 ಸರಿ ಇಲ್ಲ 10 ಸರಿ ಆಯ್ತು, ಆಕಾಶ ನೋಡು ಅಂತಾರೆ, ನೋಡ್ ತಲೆ ಸುತ್ತ ಬಂದು ಎಲ್ಲಿ ಬಿದ್ದ. ಅದಕ್ಕೆ ಇಲ್ಲೇ ಕೂತಿದ್ದೆ, ನಾವು ಮತ್ತೆ ಕರಗಿರ್ದ್ ಬಿಟ್ಟರು ಅಂದ್ಬಿಟ್ಟಿದ್ದೆ, ನಾನು ಸೈಡಲ್ಲಿ ಕೂತಿದ್ದೀನಿ. ಹೌದಲ್ವಾ? ಪಾಪ ಶಿಷ್ಯ, ನಂಬಿಗಸ್ತನ ಶಿಷ್ಯ, ಹಂಗೆಲ್ಲ ಅನ್ನಕ್ಕಾಯ್ತದ? ನೋಡ್ಕೊ ಬಂದ 4ನೇ ಸರಿ, ಸ್ವಾಮಿ ಇಲ್ಲ ಇಲ್ವಾ? ಹಾಲೆಲೂಯಾ, ಸ್ತೋತ್ರ ದೇವರೇ, ಇಸ್ರಾಯೇಲ ದೇವರೇ, ಅವ್ನು ಕೊಂಡಾಡ್ತಿದ್ದಾನೆ, ದೇವರ ಮಯ ಪಡಿಸ್ತಿದ್ದಾನೆ, ಎಲಿಯನು ಪ್ರಾರ್ಥನೆ ಮಾಡ್ತಿದ್ದಾನೆ, ಪ್ರಾರ್ಥಿಸ್ತಾನೆ, ದೀರ್ಘಕಾಲ ಪ್ರಾರ್ಥನೆ. ಮತ್ತೆ ಪ್ರಾರ್ಥನೆ ಮಾಡ್ದ ಗಂಟೆಗಟ್ಟಲೆ, ಮತ್ತೆ ಕರ್ದ 5ನೇ ಸಾರಿ, ಬೈ ಹೋಗಿ ನೋಡ್ಕೊ ಬಾ. ಆಯ್ತು ಸ್ವಾಮಿ ಅಂತ ಅವನ ಮನಸ್ಸಲ್ಲಿ ಹೆಂಗಾಗಿರ್ಬೇಕು ಅವನಿಗೆ? 5ನೇ ಸಾರಿನುವ ಏನೋ ಆಗ್ಬಿಟ್ಟೈತೆ ನಮ್ ಗುರಿಗೆ. ಇವತ್ತು ಮಳೆ ಬರೋ ಗಂಟೆ ಇವ್ರು ಬಿಡಂಗಿಲ್ಲ, ಇವ್ರಿಬ್ಬರು ನಡುವೆ ನಾನ್ ಸಿಕ್ಕಾಕೊಂಡು ಏನೋ ಆಯ್ತೈತಿ ಒಟ್ನಲ್ಲಿ. ಇಲ್ಲಿ ಏನ್ ನಡೀತೈತೆ ಅಂತ ನಂಗೆ ಗೊತ್ತಾಯ್ತಲ್ಲ ಒಟ್ನಲ್ಲಿ. ಯಾಕಂತಂದ್ರೆ ಚಪ್ಪಲಿ ಏನಿಲ್ಲ, ಈ ಸುಡೋ ಬಿಸಿಲಲ್ಲಿ ಆ ಬಂಡೆ ಮೇಲೆ ಕಾಲು ಇಟ್ಕೊಂಡು ಆ ಬಿಸಿಲಿಗೆ ಹೋಗಿ ಕಣ್ಣೆಟ್ ನೋಡ್ಬೇಕು, ತಲೆ ಬೇರೆ ಸುತ್ತದೆ, ಕಣ್ಣೆಲ್ಲ ಮಂಜಾಯ್ತದೆ. ಏನಪ್ಪ ಇದು? ಸರಿ ಹೋದ, ಮತ್ತೆ ನೋಡ್ದ,
ಏನಿಲ್ಲ. ಎಷ್ಟನೇ ಸಾರಿ ಮತ್ತೆ ಬಂದ, ಸ್ವಾಮಿ ಇಲ್ಲ, ಇಲ್ವಾ, ಸರಿ ಮತ್ತೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಹಾಲೆಲೂಯ ಹಾಲೆಲೂಯ. 6ನೇ ಸಾರಿ ಪ್ರಾರ್ಥನೆ, ದೇವರೇ 6 ದಿನ ಸ್ವಾಮಿ ಭೂಮಿ ಆಕಾಶನ ಉಂಟು ಮಾಡಿದಿ, ಇಲ್ಲದನ್ನು ಇರುವಾಗಿ ಇರುವುದನ್ನು ಇಲ್ಲದಾಗೆ ಕರೆದ ದೇವರು. ದೇವರೇ ಬರೀ ಬಾಯಿ ಮಾತಲ್ಲಿ ನೀನು ಕರೆಯುವಾಗ ಭೂಮಿ ಉಂಟಾಯಿತು, ನೀನು ಕರೆಯುವಾಗ ಆಕಾಶ ಬಂತು, ದೊಡ್ಡ ಬೆಳಕುಗಳು ಉಂಟು ಮಾಡಿದೆ, ನಕ್ಷತ್ರ ಉಂಟು ಮಾಡಿದೆ, ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿದೆ ಸ್ವಾಮಿ. ದೇವರೇ ನಿನ್ ಬಾಯಿ ಮಾತಿನಲ್ಲಿ ಸ್ವಾಮಿ ಪರ್ವತಗಳು ಸೃಷ್ಟಿಯಾಯಿತು, ಸರೋವರಗಳು ಸೃಷ್ಟಿಯಾಯಿತು. ಆತನ ದೇವರನ್ನು ಕೊಂಡಾಡ್ತಿದ್ದಾನೆ, ಆತನ ದೇವರ ಮಾತಿನಲ್ಲಿರುವಂತ ಶಕ್ತಿಯನ್ನು ವರ್ಣಿಸ್ತಿದ್ದಾನೆ. ಯಾರು? ಎಲಿಯ. 6 ದಿನದಲ್ಲಿ ದೇವರೇ ನಿನ್ನ ಸ್ವರೂಪದಲ್ಲಿ ನಿನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನಾದ ನನ್ನನ್ನು ಉಂಟು ಮಾಡಿದಿ, ನಾನು ಬದುಕುವ ಪ್ರಾಣಿಯಾಗಿ ನಿನ್ನ ಬಾಯಿಯಿಂದ ನನಗೆ ಜೀವ ಶ್ವಾಸವನ್ನು ಕೊಟ್ಟಿದ್ದೀಯಪ್ಪ. 6 ದಿನದಲ್ಲಿ ದೇವರೇ ನೀನು ಸೃಷ್ಟಿ ಎಲ್ಲಾ ಉಂಟು ಮಾಡಿದಿ. ಬರೀ ಬಾಯಿ ಮಾತಲ್ಲೇ ನೀನು ಒಂದು ಮಾತು ನಿಷ್ಫಲವಾಗಲ್ಲ, ನಿನ್ನ ಮಾತು ಒಂದು ಒಣಗಿ ಹೋಗಲ್ಲ, ನಿನ್ನ ಮಾತು ಒಂದು ಬಿದ್ದು ಹೋಗಲ್ಲ ಸ್ವಾಮಿ, ಎಲ್ಲವೂ ತಾಚು ತಪ್ಪದೆ ನೆರವೇರ್ತದೆ. ನೋಡಿ, ದೇವರ ಮಾತನಿರುವ ಶಕ್ತಿಯನ್ನು ವರ್ಣನೆ ಮಾಡಿ ಸುತ್ತಿಸ್ತಿದ್ದಾನೆ ಎಲಿಯ. 6ನೇ ಸಾರಿ ಮತ್ತೆ ಕರೆದ, ಪ್ರಾರ್ಥನೆ ಮುಗೀತು, ಕರೆದ ಸೇವಕನಿಗೆ, ಹೋಗಿ ನೋಡ್ಕೋಬ ಅಂದ. ಹಲ್ಲೆಲೂಯಾ. ಈ ಸಾರಿ ಸ್ವಲ್ಪ ನಿಧಾನ ಮಾಡ್ದ, ನಿಂತ್ಕೊಂಡು. ನಾನೇನಾದ್ರು ದುಡ್ಕೆಡ್ಬಿಟ್ನಾ, ಓಡೋಗ್ಬಿಟ್ಟೆ, ಬೇಗ ತಡಿ, ಒಂದು 10 ನಿಮಿಷ ತಾಳ್ಮೆಯಿಂದನೇ ಹೋಗೋದ, ಕಾಯ್ಕೊಂಡಿರೋದಂತ ಈ ಸೇವಕ 10 ನಿಮಿಷ ಅಲ್ಲೇ ವೇಟಿಂಗ್, ಕಾಯ್ಕೊಂಡು ಆಕಾಶದ ಕಡೆಗೆ ಹಿಂಗ್ ಮಾಡ್ಕೊಂಡು ನೋಡ್ತಾ 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 ನಿಂತ. 5-10 ನಿಮಿಷ ಆ ಕಡೆ ನೋಡ್ದ, ಈ ಕಡೆ ನೋಡ್ದ, ಸಮುದ್ರ ಕಡೆ ನೋಡ್ದ, ನತ್ತಿ ಮೇಲೆ ನೋಡ್ದ, ಹಿಂದೆ ತಿರುಗಿ ನೋಡ್ದ, ಎಡಕ್ ನೋಡ್ದ, ಬಲಕ್ ನೋಡ್ದ, ಎದುರು ನೋಡ್ದ. ಕ್ಯಾಬಿನೈ ಏನಿಲ್ಲ, ಯಾವ ಮೋಡ ಇಲ್ಲ. ಹೋದ. ಸ್ವಾಮಿ ಏನಪ್ಪ ಇಲ್ವಾ? ಯೋಚನೆ ಮಾಡಿ, ಇಲ್ಲಿ ಎಲಿಯ ತಾನು ಪ್ರಾರ್ಥನೆ ಮಾಡ್ತಿಲ್ಲ, ದೇವರು ಪ್ರಾರ್ಥನೆ ಮಾಡುವಂತ ವಿಷಯ ಕೊಟ್ಟಿರೋದು ಈತನಿಗೆ. ಎಲಿನಿಗೆ ಮಳೆ ಕಳಿಸ್ತೀನಿ ಈಗ ಪ್ರಾರ್ಥನೆ ಮಾಡುವಂತ. ಎಲಿಯ ಪ್ರಾರ್ಥನೆ ಮಾಡ್ತಿದ್ರೆ ಮಳೆನೇ ಬರ್ತಾ ಇಲ್ಲ. ಒಂದು ವೇಳೆ ನೀನು ನಾನಾಗಿದ್ರೆ ಏನ್ ಮಾಡ್ತಿದ್ದಲ್ಲಿ? ದೇವ್ರೆ ನೀನ್ ಹೇಳಿದ್ ತಾನೇ ನಾನು ಬಂದಿರೋದು ಪ್ರಾರ್ಥನೆ ಮಾಡಕ್ಕೆ. ನಾನು 1 ಸಾರಿ ಪ್ರಾರ್ಥನೆ ಮಾಡಿದೆ, ನೆರವೇರನೇ ಇಲ್ಲ. 2 ಸಾರಿ ಪ್ರಾರ್ಥನೆ ಮಾಡಿದೆ, ನನಗೆ ಉತ್ತರನೇ ಕೊಡ್ಲಿಲ್ಲ. ನೀನ್ ನನ್ನ ಅವಮಾನ ಪಡಿಸ್ಬೇಕಂತಿದ್ಯಾ? ದೇವ್ರೆ 3 ಸಾರಿ ಪ್ರಾರ್ಥನೆ ಮಾಡಿದೆ ವಿಶ್ವಾಸದಲ್ಲಿ, ನಂಬಿಗಸ್ತಿಕೆಯಲ್ಲಿ, ಆದ್ರೂ ನೀನ್ ಪ್ರಾರ್ಥನೆ ಕೇಳಲಿಲ್ಲ. 4 ಸಾರಿ ಪ್ರಾರ್ಥನೆ ಮಾಡಿದೆ, ಆದ್ರೂ ಕೂಡ ನೀನು ಮಾತು ನೆರವೇರಿಸಲಿಲ್ಲ. ಈ ಸೇವಕನ ಮುಂದೆ ನನ್ನ ಗೌರವ ಏನಾಗಲ್ಲ. ನನ್ನ ಪ್ರಾರ್ಥನೆ ನೀನು ಉತ್ತರ ಕೊಡದೆ ಹೋದ್ರೆ ಈ ಸೇವಕ ನನ್ನ ಬಗ್ಗೆ ಏನ್ ಅನ್ಕೋತಾನೆ? ನನ್ನ ದೇವ್ರು ನನ್ನ ದಣಿಯನ್ನ, ನನ್ನ ಯಜಮಾನನ್ನ ಬಿಟ್ಟು ಹೋಗಿರ್ಬೋದು, ಅವನ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡದೇ ಇರ್ಬೋದು, ನಮ್ ದಣಿ ಏನಾದ್ರೂ ತಲೆಗೆಲೆ ಕೆಟ್ಟೋಗ್ಬಿಟ್ಟಿರ್ಬೇಕು, ಏನೋ ಪ್ರಾರ್ಥನೆ 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 ಅಂತ ಮಾಡ್ತಿದ್ದಾನೆ, ಏನು ಉತ್ತರನೇ ಬರ್ತಾ ಇಲ್ಲ, ನನ್ನನ್ನು ಕೂಡ ದಣಿಸ್ತಿದ್ದಾನೆ ಅಂತ ಅನ್ಕೊಳಲ್ವಾ? ನೋಡಿ, ಏನೆಲ್ಲ ಅನುಮಾನಗಳು ಎಲಿನಲ್ಲಿ ಬರ್ತದೆ. ಅವನ ಪ್ರಾರ್ಥನೆಗೆ ಸವಾಲುಗಳು ಎದೊಳ್ತದೆ. ಯಾಕಂದ್ರೆ ದೇವರು ಕೊಟ್ಟಂತ ಮಾತಿನ ಪ್ರಕಾರನೇ ಪ್ರಾರ್ಥನೆ ಮಾಡ್ತಿರೋ ಎಲಿನಿಗೆ ಮೊದಲನೇ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ, 2ನೇ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ, 3ನೇ ಸಾರಿ ಉತ್ತರ ಬರಲಿಲ್ಲ, 4ನೇ ಸಾರಿ ಉತ್ತರ ಬರಲಿಲ್ಲ, 5, 6 ಉತ್ತರನೇ ಬರಲಿಲ್ಲ. ಯೋಚನೆ ಮಾಡಿ, ಒಂದು ವೇಳೆ ನೀನು ದೇವರ ಮಗನೇ ಆಗಿದ್ದು ನಂಬಿಕೆಯಿಂದ ಯಾರಿಗಾದ್ರೂ ನೀವು ಪ್ರಾರ್ಥನೆ ಮಾಡಿರ್ತಿ, ರೋಗದಲ್ಲಿರೋರ್ಗಾಗಿ ಪ್ರಾರ್ಥನೆ ಮಾಡಿರ್ತೀನಿ ಅಂತ ತಿಳ್ಕೊಳ್ರಿ. ನೀವು ಯೇಸುಸ್ವಾಮಿ ಬೆಳಿಗ್ಗೆ ಹೋಗ್ತೀರಿ, ಚರ್ಚ್ಗೆ ಹೋಗ್ತೀರಿ, ಬನ್ನಿ ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ ಯಾರೋ ರೋಗದಲ್ಲಿರೋ ನಿಮ್ಮನ್ನು ಕರೆದಿರ್ತಾರೆ, ಯಾರೋ ಕಷ್ಟದಲ್ಲಿರೋ ಕರೆದಿರ್ತಾರೆ, ಯಾರಿಗೋ ನೀವು ಸುವಾರ್ತೆ ಸಾರಿರ್ತೀರಿ, ಯಾರಿಗೋ ನೀವು ಸಾಲದಲ್ಲಿರೋರ್ಗಾಗಿ ಪ್ರಾರ್ಥನೆ ಮಾಡಿರ್ತೀರಿ, ಯೇಸುಸ್ವಾಮಿ ನಂಬ್ತಿದ್ದಾರೆ ಅಂತ ಹೇಳಿ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡ್ತಿರ್ತೀರಿ, ರಕ್ಷಣೆ ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಏನೋ ಒಂದು ದೇವರ ಕಾರ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿರ್ತೀರಿ. ನೀವು ಅವ್ರ ಜೀವಿತದಲ್ಲಿ ಅದು ನೆರವೇರಿಲ್ಲ ಅಂದ್ರೆ ನಿಮ್ಗೆ ಏನಾಗ್ತದೆ? ಅನುಮಾನ ಪ್ರಾರಂಭ ಆಗ್ತದೆ, ನಂಬಿಕೆ ಕಳ್ಕೊಳ್ತೀರಿ ನೀವು. ಹೌದಲ್ಲ? ದೇವ್ರ ನನ್ನ ಜೊತೆ ಇದ್ದಾನೋ ಇಲ್ವೋ, ದೇವ್ರು ನಾನು ಮರ್ತ್ ಬಿಟ್ನ ಏನೋ ಅನ್ನೋ ಅನುಮಾನಗಳು ಸ್ಟಾರ್ಟ್ ಆಗ್ತದೆ. ನಾನು ಏನೋ ತಪ್ಪು ಮಾಡಿದ್ದೀನ, ಅಯ್ಯೋ ನಾನು ಪಾಪ ಮಾಡಿದ್ರಿಂದ ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ವಾ? ಅನೇಕ ಹೋರಾಟಗಳು, ಶೋಧನೆಗಳು, ಅನುಮಾನಗಳು ನಿಮ್ ತಲೆಯಲ್ಲಿ ಓಡಾಡಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಹುಳಗಳು ಎಲ್ಲೆಲ್ಲಿತ್ತೋ ಪಿತಿ 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 ಅಂತ ಬರ್ತದೆ. ನಂಬಿಕೆಯಲ್ಲೇ ನಿಂತ್ಕೊಳಕ್ ಆಗಲ್ಲ. ಹೌದಲ್ವಾ? ಯೋಚನೆ ಮಾಡಿ, ಒಂದು ವೇಳೆ ನೀನು ಆರೋಗ್ಯಕ್ಕಾಗಿ, ಸಮಾಧಾನಕ್ಕಾಗಿ, ಕುಟುಂಬಕ್ಕಾಗಿ, ಯಾವುದೋ ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದಾಗ ಒಂದು ವೇಳೆ ತಡವಾಯ್ತು ಅಂದ್ರೆ ನಿನಗೆ ಅನುಮಾನಗಳು ಬರ್ತದೆ, ಸಂಶಯಗಳು ಬರ್ತದೆ, ಪ್ರಾರ್ಥನೆ ಬಿಟ್ಟು ಬಿಡ್ತಿ. ಆದ್ರೆ ಏನೇನು ದೇವ್ರು ಹೇಳಿದಂತ ವಿಷಯಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾನೆ. 1, 2, 3, 4 ಎಷ್ಟು ಸಾರಿ ಪ್ರಾರ್ಥನೆ ಆಯ್ತು, ಉತ್ತರನೇ ಬರಲಿಲ್ಲ. ಎಲಿಯನ ನಂಬಿಕೆ ಏನಾಗಿರ್ಬೇಕು? ಎಲಿಯನ ಮನಸ್ಥಿತಿ ಏನಾಗಿರ್ಬೇಕು? ಎಲಿಯನ ಯೋಚನೆ ಏನಾಗಿತ್ತು? ಯೋಚನೆ ಮಾಡಿ. ಬೈಬಲ್ ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲಿ, ಎಲಿಯನು ನಮ್ಮ ಹಾಗೆ ಸಾಮಾನ್ಯವಾದಂತ ವ್ಯಕ್ತಿ ಅಂತೆ, ಅವನೇನು ದೈವ ಪುರುಷನಲ್ಲ.
ನಿನ್ನ ಹಾಗೆ ಒಬ್ಬ ಮನುಷ್ಯನೇ ಆತ. ಹಲ್ಲೆಲೂಯಾ. ಸಾಮಾನ್ಯ ಮನುಷ್ಯ ಅಂತೆ. ಹಾಗಾದ್ರೆ ಆತನಿಗೂ ಬಂದಿರ್ಬೋದೇ ಅಲ್ವಾ ಹೋರಾಟಗಳು? ಯೋಚನೆ ಮಾಡಿ. ಆದ್ರೆ ಏನ್ ಮಾಡ್ಲಿಲ್ಲ ಎಲಿಯ? ತನ್ನ ವಿಶ್ವಾಸನ ಕಳ್ಕೊಳ್ಳಿಲ್ಲ. ಏನ್ ಮಾಡ್ಲಿಲ್ಲ? ತನ್ನ ವಿಶ್ವಾಸನ ಕಳ್ಕೊಳ್ಳಿಲ್ಲ. ನಿರಂತರವಾಗಿ ಪ್ರಾರ್ಥನೆಯಲ್ಲಿದ್ದ. ದೇವ ಮಾತು ಕೊಟ್ಟ ಆತನ ನಂಬಿಗಸ್ತನು. ನೀನು ನನ್ನ ಅಬ್ರಹಾಮನ ದೇವರು. ನಮ್ಮ ಅಬ್ರಹಾಮನಿಗೆ ಮಾತು ಕೊಟ್ಟೆ, ಆತನು ನಿನ್ನ ನಂಬ್ದ. ಅವನ ನಂಬಿಕೆ ನೀತಿ ಅಂತ ಎಣಿಸಲ್ಪಟ್ಟಿದ್ದಿ. ಆತನು 100 ವರ್ಷ ಆದಾಗ ಅಬ್ರಹಾಮನ ಹೆಂಡತಿಗೆ ಸಾರಣಿಗೆ ಗರ್ಭ ಧರಿಸಿಕೊಳ್ಳೋ ಕಾಲ ದಾಟಿ ಹೋದಾಗ್ಲೂ ಕೂಡ, ಮಕ್ಕಳನ್ನ ಎರ್ಲಿಕ್ಕೆ ಆಗದೆ ಇರೋಂತ ಕಾಲ ದಾಟಿ ಹೋದಾಗ್ಲೂ ಕೂಡ ನೀನು ಮಾತು ಕೊಟ್ಟ ಆತ ನಂಬಿಗಸ್ತನಾಗಿ ಮಕ್ಕಳು ಕೊಟ್ಟಿದ್ದಿ. ನೀನು ಮಾತನಾಡಿದಿ, ಖಂಡಿತ ಮಳೆ ಬರ್ತದೆ. ಮತ್ತೆ ವಿಶ್ವಾಸನ ಕಟ್ಕೊಂಡ, ಮತ್ತೆ ಪ್ರಾರ್ಥಿಸ್ತಿದ್ದಾನೆ, ವಿಶ್ವಾಸ ಬಿಡ್ಲಿಲ್ಲ. ನೋಡಿ, ನಾವು ದೇವರು ಹೇಳಿದಂತ ವಿಷಯದಲ್ಲೇ ಇಷ್ಟೊಂದು ಹೋರಾಟಗಳು ಎಲಿನಿಗೆ ಕಾಣಿಸ್ಕೊಂಡಾಗ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯಕ್ತಿಗತವಾಗಿ ನೀನು ಪ್ರಾರ್ಥನೆ ಮಾಡುವಾಗ, ನಿನ್ನ ನಂಬಿಕೆಗೆ, ನಿನ್ನ ಪ್ರಾರ್ಥನೆಯಲ್ಲಿ ಏನಂತೆ ನಿರಂತರವಾಗಿ ನೆಲೆಗೊಳ್ಳದೆ ಇರೋದಕ್ಕೆ ಎಷ್ಟೋ ವಿಷಯಗಳು, ತಡೆಗಳು ಬರ್ಬೋದು, ಎಷ್ಟೋ ಹೋರಾಟಗಳು ಬರ್ಬೋದು. ಹಾಗಂತ ಹೇಳಿ 1 ಸಾರಿ 2 ಸಾರಿ ಪ್ರಾರ್ಥನೆ ಮಾಡಿದೆ, ನಾನು 1 ತಿಂಗಳು ಪ್ರಾರ್ಥನೆ ಮಾಡಿದೆ, 3 ತಿಂಗಳು ಪ್ರಾರ್ಥನೆ ಮಾಡಿದೆ, 6 ತಿಂಗಳು ಪ್ರಾರ್ಥನೆ ಮಾಡಿದೆ, ಈ ಕುಡಿಯೋದು ಬಿಡ್ಲಿಲ್ಲ, ಈ ನಮ್ಮ ಕುಟುಂಬ ರಕ್ಷಣೆ ಹೊಂದಿಲ್ಲ, ನನಗೆ ರೋಗ ಹೋಗ್ಲಿಲ್ಲ, ಅದು ಹೋಗ್ಲಿಲ್ಲ. ನೀನು ಪ್ರಾರ್ಥನೆ ನಿಲ್ಸೋದಲ್ಲ. ಪ್ರಾರ್ಥನೆ ಅಂದ್ರೆ ಹೊಂದ್ಕೊಳ್ಳೋ ತನಕ ನಿರಂತರವಾಗಿ ಮಾಡುವಂತದ್ದೇ ಪ್ರಾರ್ಥನೆ. ಎಲಿಯನ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ದೇವ್ರು ಹೇಳಿದ ವಿಷಯ ಆಗಿರ್ಬೋದು, ಅಥವಾ ನೀನ್ ಕೇಳುವ ವಿಷಯ ಆಗಿರ್ಬೋದು, ನಾನು ಒಂದೋ ತನಕ ನಾನು ಬಿಡಲ್ಲ ಪ್ರಾರ್ಥನೆ. ನಾನು ನಿಂತ್ಕೊಳ್ತೀನಿ ಸ್ವಾಮಿ, ಬೇಡ್ತಾನೆ ಇರ್ತೀನಿ. ಅದಕ್ಕೆ ದೇವ್ರು ಹೇಳಿತು, ಬೇಸರಗೊಳ್ಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡು. ನೀನು ಹೊಂದಿಕೊಳ್ಳೋ ತನಕ ಬಿಡಬೇಡ. ಹಲ್ಲೆಲೂಯಾ. ನಾವು ಹಂಗಲ್ಲ, ಸ್ವಲ್ಪ ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ಸೋತೋಗಿರೋ ಬೆಂಡೆಕಾಯಿ ತರ ಅಷ್ಟೇ ಇಲ್ಲ ಪಾಶ್ಚೆ, ನಿಜ ಪಾಶ್ಚೆ ನೀವ್ ಹೇಳೋದು. ಆದ್ರೂ ಪಾಶ್ಚೆ ಏನಂತೆ ದೇವ್ರ ವಾಕ್ಯ ಹೇಳಿ ಬಲಪಡಿಸ್ತಿದ್ರು. ಇಲ್ಲ ಪಾಶ್ಚೆ ನೀವ್ ಹೇಳಿ ಪಾಶ್ಚೆ, ದೇವ್ರು ಎಂತೆಂತ ಅದ್ಭುತಗಳು ಮಾಡೋರು ಪಾಶ್ಚೆ ನಮ್ಗೆ. ಹೌದಾ? ಈಗ ಎಲ್ಲ ಹೇಳ್ತಾರೆ ಇಂದ್ರದೆಲ್ಲ, ಆಮೇಲೆ ಆದ್ರೂ ಪಾಶ್ಚೆ ಇದೊಂದು ವಿಷಯದಲ್ಲಿ ಯಾಕೋ ಬಹಳ ಬೇಜಾರು ಅನಿಸ್ತೈತೆ ಪಾಶ್ಚೆ. ಈ ವಿಷಯದಲ್ಲಿ ಯಾಕೋ ಪ್ರಾರ್ಥನೆ ಮಾಡಕ್ ಮನಸ್ಸೇ ಬರ್ತಲ್ಲ ಪಾಶ್ಚೆ ಎಷ್ಟು ಅಂತ ಪ್ರಾರ್ಥನೆ ಮಾಡ್ಲಿ ಪಾಶ್ಚೆ. ಬಹಳ ಆಡ್ಕೊಳ್ಳೋರ್ ಮುಂದೆ ಎಲ್ಲಾರು ಆಡ್ಕೊತಿದ್ದಾರೆ ಪಾಶ್ಚೆ. ಜನಗಳು ಹಿಂಗ ಆಗೋಯ್ತಲ್ಲ, ಈ ತರ ಆಗೋಯ್ತಲ್ಲ, ಚರ್ಚ್ಗೆ ಹೋಗೋರ್ಗೆ, ಪ್ರಾರ್ಥನೆ ಮಾಡೋರ್ಗೆ ಹಿಂಗ ಆಗೋಯ್ತಲ್ಲ. ಅದಕ್ಕೆ ಏನ್ ಮಾಡೋದು ಪಾಶ್ಚೆ? ಪ್ರಾರ್ಥನೆ ಅಂದ್ರೆ ಹೊಂದಿಕೊಳ್ಳೋ ತನಕ ಬಿಡಬಾರ್ದು. ಪ್ರಾರ್ಥನೆ ಅಂದ್ರೆ ಹೊಂದಿಕೊಳ್ಳೋ ತನಕ ಬಿಡಬಾರ್ದು. ಅದೇ ನಿರಂತರವಾದ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳುವಿಕೆ. ಅರ್ಥ ಆಗ್ತೈತ್ರ ನಿಮ್ಗೆ? ಮುಂದೆ ಕೂತಿರೋರ್ಗೆ ಅರ್ಥ ಐತೈತಾ? ಹಲ್ಲೆಲೂಯಾ. ನಾವು ಹೊಂದಿಕೊಳ್ಳೋ ತನಕ ಪ್ರಾರ್ಥನೆ ಬಿಡ್ಲೇಬಾರ್ದು. ಎಲಿಯ ಮತ್ತೆ ಬಂದ. ಎಲಿನಿಗೆ ಹೇಳುವಾಗ ಸೇವಕ ಮತ್ತೆ ಎಲಿಯನ್ನು ಪ್ರಾರ್ಥಿಸ್ತಿದ್ದಾನೆ 7ನೇ ಸಾರಿ. ಮತ್ತೆ ಕುಳಿತುಕೊಂಡಿದ್ದಂತೆ ನಂಬಿಕೆಯನ್ನು ವರ್ಣಿಸ್ತಿದ್ದಾನೆ. ದೇವರೇ, ನೀನು ಅಬ್ರಹಾಮನಿಗೆ ಮಾತು ಕೊಟ್ಟ ಹಾಗೆ ಅವನಿಗೆ ಮಗ ಕೊಟ್ಟಿದ್ದಿ ಸ್ವಾಮಿ. ಇಸ್ರಾಯೇಲ್ಗೆ ವಾಗ್ದಾನ ಮಾಡಿದ ಹಾಗೆ ಅವ್ರಿಗೆ ಇಸ್ರಾಯೇಲ್ರಿಗೆ ಮಾಡಿದ ಒಂದೊಂದು ವಾಗ್ದಾನಗಳು ಕೂಡ ನೆರವೇರಿಸಿದಿ. ಒಂದು ತಪ್ಪು ಹೋಗಿಲ್ಲ. ನೀನು ಮಾತು ಕೊಟ್ಟ ಆತ ನಂಬಿಗಸ್ತನು. ದೇವರನ್ನ ಸುತ್ತಿಸ್ತಾ 7ನೇ ಸಾರಿ ಪ್ರಾರ್ಥಿಸಿ ಈಗ ಕರೀತಿದ್ದಾನೆ. ಹಲ್ಲೆಲೂಯಾ. ಈಗ ಸೇವಕನ ಕರೆದು ಹೋಗಿ ನೋಡ್ಕೊಬಾ ಅಂತ ಹೇಳ್ತಿದ್ದಾನೆ. ಅವನು ಹೋಗಿ ನೋಡ್ತಾನೆ. ಹಲ್ಲೆಲೂಯಾ. ನಾನು ನೆನೆಸ್ತೀನಿ, ಒಂದು ವೇಳೆ ಒಳ್ಳೆ ನಂಬಿಕಸ್ಥನಾದಂತ ಸೇವಕನಾಗಿರ್ಬೋದು ಈತ, ಒಂದು ವೇಳೆ ಪ್ರಾರ್ಥನೆಯಲ್ಲಿ ಇದ್ದಂಥವನಾಗಿರ್ಬೇಕು. ಅದಕ್ಕೆ ಅವನೇನ್ ಬಂದು ಹೇಳ್ತಿದ್ದಾನೆ 7ನೇ ಸಾರಿ, ಸ್ವಾಮಿ ದಣಿ ಈಗ ಅಂಗೈಯಗಲಷ್ಟು ಮೋಡ ಕಾಣ್ತಾ ಐತೆ. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಈಗ ಒಂದು ಅಂಗೈಯಗಲಷ್ಟು ಮೋಡ ಕಾಣ್ತಾ ಐತೆ. ಇದೊಳೀಗ ನಡು ಕಟ್ಕೋ, ಈಗ ದೊಡ್ಡ ಮಳೆ ಬರ್ತದೆ. ಅರೆ, ಅಂಗೈಯಗಲಷ್ಟು ಮೋಡ, ಇದೇ ಮೋಡ ದೊಡ್ಡದಾಗ್ತದೆ. ಇದೇ ಮೋಡ, ಇಡೀ ಮೋಡವೆಲ್ಲ ಕವಿದುಕೊಂಡು ದೊಡ್ಡ ಮಳೆ ಬರ್ತದೆ ಅಂತ ಈ ಸೇವಕರಿಗೆ ಹೆಂಗ್ ಗೊತ್ತಾಯ್ತು? ನಾವು ಕೂಡ ಹೊರಗಡೆ ನೋಡುವಾಗ ಕೆಲವು ಸಾರಿ ಸೈಕ್ಲೋನ್ ಇರ್ತದೆ, ಮೋಡಗಳು ಕೌತ್ಕೊಂಡಿರ್ತದೆ. ಅದನ್ನು ನೋಡಿ ನಾವು ಅನ್ಕೊಳ್ತೀವಿ ಇವತ್ತೇನೋ ಭರ್ಜರಿ ಮಳೆ ಬರಂಗ್ ಆಗ್ತದೆ, ಗುಡುಗು ಮಿಂಚು ಅಂತೀವಿ, ಮಳೆನೇ ಬರಲ್ಲ. ಕೆಲವು ಸಾರಿ ಬಿಸಿಲು, ಅಯ್ಯೋ ಏನ್ ಬಿಸಿಲಪ್ಪ, ಸೆಕೆಂಡ್ ಇವತ್ತು ಒಳ್ಳೆ ಮಳೆ ಒಯ್ಬೋದು ಅನ್ಕೋತೀವಿ, ಮಳೆನೇ ಒಯ್ಯಕಿಲ್ಲ. ನಾವೇ ತಾನೇ ಹೇಳೋದು. ಹಲ್ಲೆಲೂಯಾ. ನಾಳೆ ಇದೇ ತರ ಬಿಸಿಲು ನೋಡಿದ್ರೆ, ನೆನ್ನೆನೋ ತುಂಬಾ ಬಿಸಿಲಿತ್ತು, ಇವತ್ತು ಬಿಸಿಲೈತೆ, ಇವತ್ತು ಮಳೆ ಹುಯ್ತದೆ ಅಂತ ಖಂಡಿತವಾಗಿ ಹೇಳಲ್ಲ, ಡೌಟ್ ಅಲ್ಲಿ ಹೇಳ್ತೀವಿ ನಾವು. ನೆನ್ನೆನೂ ಮಳೆ ಇದೇ ತರ ಬಿಸಿಲಿತ್ತು, ಇವತ್ತು ಬಿಸಿಲೈತೆ,
ಮಳೆ ಹುಯ್ತದೇನೋ ಗೊತ್ತಿಲ್ಲ, ಆದ್ರೆ ಬೇಸಿಗೆಗಾಲ ಏನಾರ ಸ್ಟಾರ್ಟ್ ಆಗ್ಬಿಡ್ತಾ? ಯಾವಾಗ ನಮ್ಮ ಕೈಗೆಲ್ಲ ಬಿಡ್ರಿ, ಯಾವ ಮಳೆಗಾಲ ಯಾವ್ದು, ಚಳಿಗಾಲ ಯಾವ್ದು, ಬೇಸಿಗೆಗಾಲ ಯಾವ್ದು ಅಂತ ನಮ್ಗೆ ಗೊತ್ತಾಯ್ತಾನೆ ಇಲ್ಲ. ಎಲ್ಲ ಇವಾಗ ಅದನ್ನು ಬದಲಾಗ್ಬಿಟ್ಟೈತೆ. ಹಿಂಗ್ ಮಾತಾಡ್ತೀವಿ ನಾವು, ಅಲ್ವಾ? ಹಲ್ಲೆಲೂಯಾ. ಆದ್ರೆ ಈ ಎಲಿಯನ್ನ ಸೇವಕನಿಗೆ ಎಷ್ಟಾಗ್ಲ ಮೋಡ ಕಾಣಿಸಿತ್ತು ಅವನಿಗೆ? ಅಂಗೈ ಅಗಲಷ್ಟು ಮೋಡ. ಈ ಅಂಗೈ ಅಗಲಷ್ಟು ಮೋಡವೇ ದೊಡ್ಡ ಮೋಡವಾಗಿ ಈ ಮೋಡವನ್ನೇ ಕವಿದು, ಆಕಾಶವನ್ನೇ ಕವಿದು ದೊಡ್ಡ ಮಳೆನ 3 ವರ್ಷ 6 ತಿಂಗಳು ಬರದೇ ಇರೋ ಮಳೆನ ಸುರಿಸ್ತದೆ ಅನ್ನೋದು ಇತನಿಗೆ ಹೆಂಗೆ ಗೊತ್ತಾಯ್ತು? ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ರೆ ಇದೇ ಅಂಗೈ ಆಗ್ಲಿ ಮೋಡ ದೊಡ್ಡ ಕಾರ್ಯವನ್ನ ಮಾಡ್ತಿದೆ ಅಂತ ಗೊತ್ತಾಗೋದು. ಅದಕ್ಕೆ ಹೇಳುದು, ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ರೇನೆ ಗೊತ್ತಾಗೋದು ಮರ್ಮಗಳು. ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದವರಿಗೆ ಗೊತ್ತಾಗೋದು ದೇವರ ರಹಸ್ಯಗಳು, ದೇವರು ಏನ್ ಮಾಡ್ತಾನೆ ಏನ್ ಮಾಡಲ್ಲ ಅನ್ನೋದು. ಯಾವಾಗ್ಲೂ ಎದ್ಲೋ ಬಿದ್ದೋ ಪ್ರಾರ್ಥನೆ ಮಾಡೋರು ಏನ್ ಅರ್ಥ ಆಗಲ್ಲ. ಕೆಲವರು ಅಂತಾರಪ್ಪ, ದೇವ್ರು ಮಾತಾಡ್ದ ಅಂತ. ಹೆಂಗ್ ಮಾತಾಡ್ತಾನೆ? ನಮ್ಗೇನು ಅನುಭವನೇ ಆಗಿಲ್ಲ, ಇಷ್ಟು ವರ್ಷ ಆಯ್ತು. ನಿನ್ಗೆ ಎಷ್ಟು ವರ್ಷ ಅಲ್ಲ, ಇನ್ನೊಂದು 10 ವರ್ಷ ಆದ್ರೆ ನಿನ್ಗೆ ಅನುಭವ ಆಗಲ್ಲ. ನಿನ್ಗೆ ಅನುಭವ ಆಗ್ಬೇಕಂದ್ರೆ ಪ್ರಾರ್ಥನೆಯಲ್ಲಿ ನಿರಂತರ ಆಗಿರ್ಬೇಕು. ಆಗಲೇ ಗೊತ್ತಾಗದ ದೇವ್ರು ಮಾತನಾಡ್ಲಿಕ್ಕೆ ಹೆಂಗಿರ್ತದೆ, ಆತ್ಮನ ನಡೆಸುವಿಕೆ ಹೆಂಗಿರ್ತದೆ, ದೇವರ ಪ್ರಕಟಣೆಗಳು ಹೆಂಗಿರ್ತದೆ, ದೇವರ ದರ್ಶನಗಳು ಹೆಂಗಿರ್ತದೆ, ದೇವರ ಒದಗಿಸಿಕೊಡುವಿಕೆ ಹೆಂಗಿರ್ತದೆ, ದೇವರ ಇಕ್ಕಟ್ಟುಗಳಲ್ಲಿ ಹೆಂಗೆ ಜಯ ಕೊಟ್ಟು ನಮ್ಮನ್ನು ನಡೆಸ್ತಾನೆ. ಶತ್ರುಗಳು ಬರುವಾಗ, ಹೋರಾಟಗಳು ಬರುವಾಗ ಹೇಗೆ ದೇವರು ನಮಗೆ ಅವ್ರ ಮುಂದೆ ವಿಶಾಲವಾದಂತ ಔತಣಗಳು ಏರ್ಪಡಿಸ್ತಾನೆ, ಹೇಗೆ ನಮ್ಮ ತಲೆಗಳು ಕಾಡು ಕೋಣದಂತೆ ಎತ್ತಲ್ಪಡ್ತದೆ, ಹೇಗೆ ನಾವು ಮಾನಿಸಲ್ಪಡ್ತೀವಿ, ಹೇಗೆ ನಾವು ಸನ್ಮಾನಿಸಲ್ಪಡ್ತೀವಿ, ಇವೆಲ್ಲ ತಿಳ್ಕೊಳ್ಬೇಕಂದ್ರೆ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದವನಿಗೆ ಗೊತ್ತಾಗೋದು. ಹಲ್ಲೆಲೂಯಾ. ಇಲ್ಲ ಅಂದವ್ರಿಗೆ ಕಷ್ಟ ಬಂದೆಟ್ಗೆ ಅಯ್ಯೋ ಕಷ್ಟ ಬಂದ್ಬಿಡ್ತು, ಏನ್ ಮಾಡೋದಪ್ಪ, ದೇವ್ರು ಎಲ್ಲಿದ್ದಾನಪ್ಪ, ನಂಬಿಕೆ ಹೋಗ್ಬಿಡ್ತದೆ, ಭಯ ಉಂಟಾಗ್ತದೆ. ಡಾಕ್ಟ್ರೇನ ನೋಡ್ಬಿಟ್ಟೆ, ನಿಮಗೇನೋ ಸ್ವಲ್ಪ ಕಫ ಐತ್ರಿ, ಕೆಮ್ಮ ಐತ್ರಿ, ಹಿಂಗೈತ್ರಿ, ಹಂಗೈತಿ, ಏನೋ ಒಂದ್ ಹೇಳ್ಬಿಟ್ರೆ ಸಾಕು, ಆಗ್ಲೇ ಇಡ್ಲೈಟ್ ಉರಿಯಾಕತ್ತಿರ್ತದೆ, ಪಕ್ ಅಂತ ಏನಾಗ್ಬಿಡುತ್ತೆ, ಸೊದೈತೇನೆ ಅದೇ ಇದಕ್ಕಂಡು ಓಡಾಡ್ತಾರೆ. ನಂಬಿಕೆನೇ ಇರಕ್ಕಿಲ್ಲ. ಹಲ್ಲೆಲೂಯಾ. ಈ ಎಲಿಯನ ಸೇವಕನಿಗೆ ಅಂಗೈಯಾಗಲ ಮೋಡವೇ, ಈ ಮೋಡವೇ ದೊಡ್ಡ ಮೋಡವಾಯ್ತದೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ, ಈತನು ಎಲಿಯನದೇ ಜೊತೆಯಲ್ಲಿ ಇದ್ದಿದ್ದ ಕಾರಣ ಎಲಿಯನೊಟ್ಟಿಗಿದ್ದಂತ ಆತ್ಮ ನಡೆಸುವಿಕೆ ಇವನೊಳಗಡೆ ಇದೆ. ಹಲ್ಲೆಲೂಯಾ. ಎರಡನೇದಾಗಿ, ಈ ಎಲಿಯನ ರೀತಿಯಲ್ಲಿ ಈತನು ಹೋಗಿತ್ತೇನೆ, ನಮ್ ದಣಿ ತಾನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಹಾಯಾಗಿ ಮಕ್ಕಂಡಿಲ್ಲ, ಅವನು ಕೂಡ ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವರೇ ನಂಬಿಗಸ್ತನಪ್ಪ, ನೀನು ನನ್ನ ಯಜಮಾನನಿಗೆ ಹೇಳಿದ ಹಾಗೆ ಮಾಡುವ ದೇವರಾಗಿದ್ದಿ, ಸ್ತೋತ್ರ ಸ್ತೋತ್ರ. ಅವನು ಗೊತ್ತಿತ್ತು ಎಲಿಯ ಸೇವಕನಿಗೆ ಎಲಿಯ ಯಾರು ಅಂತ. ಅರ್ಥ ಆಯ್ತಾಯ್ತಾ? ಎಲಿಯನ ಸೇವಕನಿಗೆ ಗೊತ್ತಿತ್ತು ಎಲಿಯ ಯಾರು, ದೇವ ಮನುಷ್ಯ, ದೇವರಿಂದ ಕರೆಯಲ್ಪಟ್ಟವನು, ಆತನ ಜೊತೆ ನಾನು ಇದ್ದೀನಿ. ಆತನ ದೇವರು ಹೇಳಿದ ಹಾಗೆ 3 ವರ್ಷ 6 ತಿಂಗಳು ಮಳೆ ಬರದಂತೆ ಅವನ ಪ್ರಾರ್ಥನೆ ಕೇಳಿ ತಡೆ ಮಾಡಿದ್ರು ದೇವರು. ಹಲ್ಲೆಲೂಯಾ. ಆತನ ಪ್ರಾರ್ಥನೆ ಕೇಳಿ ಕರ್ಮೆಲ್ ಬೆಟ್ಟದಲ್ಲಿ ಬೆಂಕಿಯನ್ನ ಕಳಿಸ್ಕೊಟ್ರು ದೇವರು. ಹಾಗಾದ್ರೆ ಎಲಿಯನು ಸಾಮಾನ್ಯವಾದವನಲ್ಲ ಅನ್ನೋದು ಚೆನ್ನಾಗಿ ತನ್ನ ಸೇವಕನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಹೋಗಿದ್ದೇನೆ ಆ ಆತ್ಮ ನಡೆಸುವಿಕೆಯಲ್ಲಿ, ಆ ಪ್ರಾರ್ಥನೆ ಜೊತೆ ಐಕ್ಯವಾಗಿರೋದ್ರಿಂದ, ಅವನು ಪ್ರಾರ್ಥನೆಯಲ್ಲಿ ನಿರಂತನಾಗಿರೋದ್ರಿಂದನೇ ಆ ಮೋಡ ಹೋಗಿ ಗುರುತಿಸಿ ಹೇಳ್ತಿದ್ದಾನೆ, ಈ ಮೋಡನೇ, ಅಂಗೈಯಗಳ ಮೋಡವೇ ಈಗ ದೊಡ್ಡ ಮಳೆ ಬರುವಂತ ಸೂಚನೆ ಕಾಣ್ತಾ ಇದೆ. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ದಿರೋ ವ್ಯಕ್ತಿಗೆ ದೇವರು ದೊಡ್ಡ ಅದ್ಭುತ ಮಾಡಿದ್ರು ಏನ್ ಅನ್ಸಲ್ಲ. ಪ್ರಾರ್ಥನೆ ಮಾಡೋ ವ್ಯಕ್ತಿಗೆ ಸಣ್ಣ ಅದ್ಭುತವು ದೊಡ್ಡ ಅದ್ಭುತಗಳಾಗಿರ್ತವೆ. ಹಲ್ಲೆಲೂಯಾ. ಅದಕ್ಕೆ ಪ್ರೇರೆ, ಎಲಿಯನ್ನೇ ದೇವರು ಹೇಳಿದಂತ ಮಾತಿಗಾಗಿ 7 ಸಾರಿ ಪ್ರಾರ್ಥಿಸ್ತ. ಹಾಗಾದ್ರೆ ದೇವರು ಕೊಟ್ಟ ಮಾತಲ್ಲೇ ಎಷ್ಟು ಪರೀಕ್ಷೆ ನಡೀತು. ಹಲ್ಲೆಲೂಯಾ. ದೇವರವನ್ನ ಪರೀಕ್ಷೆ ಮಾಡಿದ್ರೆ ಇಲ್ಲ. ಹಲ್ಲೆಲೂಯಾ. ಅವನ ನಂಬಿಕೆ ಪರೀಕ್ಷಿಸಲ್ಪಡ್ತು, ಅವನ ತಾಳ್ಮೆ ಪರೀಕ್ಷಿಸಲ್ಪಡ್ತು, ಅವನು ನೆಲೆಗೊಂಡಿದ್ದಾನೋ ಇಲ್ಲೋ ಅಂತ ಪರೀಕ್ಷಿಸಲ್ಪಡ್ತು. ಆದ್ರೆ ಎಲಿಯನು ಸೋತು ಹೋಗದಂತೆ ದೇವರ ಮಾತಿನ ಮೇಲೆ ಆಧಾರ ಪಟ್ಟು, ದೇವರು ಹೇಳಿದ ಮಾತುಗಳು ಸತ್ಯ ಅಂತ ತಿಳಿದು ತನ್ನ ದೇವರು ಯಾರು ಎಂಬುದಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವನು ನಿರಂತರವಾಗಿ ಪ್ರಾರ್ಥನೆಯಲ್ಲಿದ್ದ. ಅವನು ನಿರಂತರವಾಗಿ ಪ್ರಾರ್ಥಿಸ್ತಿದ್ದ. ಈಗ ದೇವ್ರು ಹೇಳಿದ ಹಾಗೆ ಅವನ ಪ್ರಾರ್ಥನೆಗೆ ಉತ್ತರ ಬಂದೇ ಬಿಡ್ತು. ಹಾಗಾದ್ರೆ ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರಿ?
ನಿಮ್ ಗಂಡಂದಿ ರಕ್ಷಣೆ ಹೊಂದಲಿ ಅಂತ ಪ್ರಾರ್ಥಿಸ್ತಿದ್ದೀರಾ, ನಿಮ್ಮ ಹೆಂಡತಿ ಯೇಸು ಸ್ವಾಮಿ ನಂಬಲಿ ಅಂತ ಪ್ರಾರ್ಥಿಸ್ತಿದ್ದೀರಾ, ನಿಮ್ಮ ಮಕ್ಕಳುಗಳು ಬದಲಾವಣೆ ಆಗಲಿ ಅಂತ ಪ್ರಾರ್ಥಿಸ್ತಿದ್ದೀರಾ, ನಿಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಿದ್ದೀರಾ, ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತಿದ್ದೀರಾ, ನಿಮ್ಮ ಬಿಸ್ನೆಸ್ಗಾಗಿ ನೀವು ಪ್ರಾರ್ಥನೆ ಮಾಡ್ತೀವಿ, ವ್ಯಾಪಾರಗಳಿಗಾಗಿ ಪ್ರಾರ್ಥಿಸ್ತಿದ್ದೀರಾ, ನೀವು ಭೂಮಿಯಲ್ಲಿ ಬಿತ್ತುವಂತ ಬೀಜಗಳಿಗಾಗಿ ಪ್ರಾರ್ಥಿಸ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೆ ವರಗಳನ್ನು ದೇವರು ಕೊಡ್ಲಿ ಅಂತ ಪ್ರಾರ್ಥಿಸ್ತಿದ್ದೀರಾ, ಅಥವಾ ನಿಮ್ಮ ಗ್ರಾಮ, ನಿಮ್ಮ ಹಳ್ಳಿ, ಪಟ್ಟಣ ಯೇಸುವಿಗೆ ಸ್ವಂತವಾಗಲಿ ಅಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಪ್ರಾರ್ಥನೆ ನಿಲ್ಲಿಸಬೇಡ್ರಿ. ಹಲ್ಲೆಲೂಯಾ. ಪ್ರಾರ್ಥನೆ ನಿಲ್ಲಿಸಬೇಡಿ, ಪ್ರಾರ್ಥನೆ ನಿರಂತರಾಗಿರಿ. ದೇವರು ಕೊಟ್ಟರು ದೇವರಿಗೆ ಸ್ತೋತ್ರ ಹೇಳಿ, ಕೊಡದೇ ಇದ್ರು ದೇವರಿಗೆ ಸ್ತೋತ್ರ ಹೇಳಿ, ಪ್ರಾರ್ಥನೆ ಮಾಡ್ತಾನೆ ಇರಿ, ವಿಶ್ವಾಸದಲ್ಲಿ ಮಾಡ್ತಾನೆ ಇರಿ. ಪ್ರಾರ್ಥನೆಯಲ್ಲಿ ಮೊದಲು ನಿರಂತರಾಗಿರಿ. ಎರಡನೇದಾಗಿ ನಂಬಿಕೆಯಲ್ಲಿ ನಿರಂತರಾಗಿರಬೇಕು. ಯಾವ್ದ್ರಲ್ಲಿ ನಿರಂತರಾಗಿರ್ಬೇಕು? ನಂಬಿಕೆಯಲ್ಲಿ ನಿರಂತರಾಗಿರ್ಬೇಕು. ಹಲ್ಲೆಲೂಯಾ. ಅರ್ಥ ಇದ್ರ? ನಂಬಿಕೆಯಲ್ಲಿ ನಿರಂತರಾಗಿರ್ಬೇಕು. ಇವತ್ತು ನಮ್ಮ ನಂಬಿಕೆಗಳು ಏನಾಗಿದೆ ಪ್ರೇರೆ? ನೋಡಿ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಅದರಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಸಾಮ್ಯವನ್ನು ಹೇಳ್ತಾರೆ. ಒಂದು ಬಡ ವಿಧವೆಯನ್ನ ಕುರಿತಾಗಿ ಹೇಳ್ತಾರೆ ಅಲ್ವಾ? ಆ ವಿಧವೆ ಏನ್ ಹೇಳ್ತಾಳೆ? ನ್ಯಾಯಕ್ಕಾಗಿದ್ದೇನೆ, ಒಬ್ಬ ಅನ್ಯಾಯಗಾರನ ಬಳಿ ಬಂದು ನ್ಯಾಯ ಕೇಳ್ತಾನೆ ಇರ್ತಾಳೆ. ಆತನ ಸ್ವಲ್ಪ ಕಾಲ ಮನಸ್ಸು ಕೊಡಲ್ಲ, ಆಮೇಲೆ ಮನಸ್ಸು ಕೊಟ್ಟು ಉತ್ತರ ಆಕೆಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಅದಾದ್ಮೇಲೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತೆ ಕಡೆ ವಚನದಲ್ಲಿ, ಮನುಷ್ಯ ಕುಮಾರನು ಭೂಮಿಗೆ ಹಿಂತಿರುಗಿ ಬಂದಾಗ ನಂಬಿಕೆಯನ್ನ ಕಾಣುವನು. ಹಲ್ಲೆಲೂಯಾ. ಹಾಗಾದ್ರೆ ಪ್ರೇರೆ, ಭೂಮಿಗೆ ಸ್ವಾಮಿ ಹಿಂತಿರುಗಿ ಬಂದಾಗ ನಂಬಿಕೆಯನ್ನ ಕಾಣ್ತಾನ? ನಾನು ಕಾಣ್ತೀನಾ ಅಂತ ಕೇಳ್ತಿದ್ದಾರೆ ಸ್ವಾಮಿ. ಅಂದ್ರೆ ನಮ್ಮ ನಂಬಿಕೆಯಲ್ಲಿ ನಾವು ನಿರಂತರಾಗಿರ್ಬೇಕು. ಏನೋ ಕೊಟ್ಟಾಗ ಕೈ ತಟ್ಟಿ ಸಾಕ್ಷಿ ಹೇಳಿ ಹೂ ಅನ್ಕೊಂಡು ದೇವರಾಗ ಅದ್ಭುತ ಮಾಡ್ದ ಕೊಡದೇದಾಗ್ಲೂ ನೀನ್ ನಂಬಿಕೆಯಲ್ಲೇ ಇರಬೇಕು. ತಡ ಆದ್ರೂ ನೀನ್ ನಂಬಿಕೆಯಲ್ಲೇ ಆಗಿರ್ಬೇಕು. ನೀನ್ ಗುಣಪಡಿಸಿದ್ರು ನಂಬಿಕೆಯಲ್ಲೇ ಇರ್ಬೇಕು. ನೀನ್ ಗುಣಪಡಿಸಿಲ್ಲ ಅಂದ್ರೆ ನೀನ್ ನಂಬಿಕೆಯಲ್ಲೇ ಇರ್ಬೇಕು. ದೇವ್ರತು ನಂಬಿಕೆ ಬಿಟ್ಟು ಬಿಡಬಾರ್ದು. ಹಲ್ಲೆಲೂಯಾ. ನಂಬಿಕೆಯಲ್ಲಿ ನಾವು ನಿರಂತರಾಗಿರ್ಬೇಕು. ದೇವ್ರೆ, ಎಷ್ಟೋ ಜನ ನಮ್ಗೆ ಏನಂತೆ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೆ, ನಮ್ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ, ದೇವ್ರ ನಮ್ ಕಷ್ಟಗಳು ತೆಗಿಲಿಲ್ಲ ಅಂದ್ರೆ ಬೇಗ ನಾವು ನಂಬಿಕೆ ಕಳ್ಕೊಂಡ್ ಬಿಡ್ತೀವಿ. ತಡ ಆದ್ರೆ ಸಾಕು ನಂಬಿಕೆ ಕಳ್ಕೊಂಡ್ ಬಿಡ್ತೀವಿ, ನಂಬಿಕೆನ ಬಿಟ್ಬಿಡ್ತೀವಿ. ಹಲ್ಲೆಲೂಯಾ. ನಾವು ನಂಬಿಕೆನ ಕಳ್ಕೋಬಾರ್ದು. ಎರಡನೇದಾಗಿ ನಂಬಿಕೆಯಲ್ಲಿ ನಾವು ನಿರಂತರಾಗಿರ್ಬೇಕು. ಪ್ರೇರೆ, ದೇವರ ವಾಕ್ಯ ಹೇಳ್ತದೆ, ಶಿಷ್ಯಂದಿರು ಬಂದು ಯೇಸು ಸ್ವಾಮಿ ಬಳಿ ಕೇಳ್ಕೊಳ್ತಾರೆ, ಸ್ವಾಮಿ, ಗುರುವೇ, ನಮ್ಗೆ ನಂಬಿಕೆ ಕಡಿಮೆ ಆಗಿದೆ, ನಮ್ಗೆ ಸಹಾಯ ಮಾಡು ಅಂತ ಕೇಳ್ಕೊಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಎಷ್ಟು ಸಾಸಿವೆ ಕಾಳು ಎಷ್ಟಪ್ಪ ಇದೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ದೇನ್ ಗೊತ್ತಾ ಶಿಷ್ಯಂದ್ರಿಗೆ? ಸಾಸಿವೆ ಕಾಳಷ್ಟನ್ನು ವಿಶ್ವಾಸ ನಿಮ್ಗಿದ್ರೆ ಸಾಕು. ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗಿ, ಈ ಹತ್ತಿ ಮರಕ್ಕೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ನಾಟ್ಕೋ, ಸಮುದ್ರದಲ್ಲಿ ಬೀಳು ಅಂತ ಹೇಳು, ನೀನ್ ಹೇಳಿದ ಹಾಗೆ ಆಗ್ತದೆ. ಆದ್ರೆ ನೀನ್ ಹೇಳಿದ ಮೇಲೆ ಹಾಗೆ ಆಗ್ತದೆ, ಆದ್ರೆ ಸಂಶಯ ಮಾತ್ರ ಪಡಬೇಡ. ಶಿಷ್ಯಂದರು ಏನ್ ಹೇಳ್ತಾರೆ? ಸ್ವಾಮಿ, ನಮ್ಮ ನಂಬಿಕೆ ಕಡಿಮೆ ಆಗ್ತೈತೆ, ನಮ್ ನಂಬಿಕೆ ಹೆಚ್ಚು ಮಾಡು. ಹಲ್ಲೆಲೂಯಾ. ಆದ್ರೆ ಸ್ವಾಮಿ ಹೇಳ್ತಾನೆ, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಆದ್ರೆ ನಂಬಿಕೆ ಐತೆ, ನಂಬಿಕೆ ಜೊತೆ ಸಂಶಯ ಇರಬಾರ್ದು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ನಂಬಿಕೊಂಡು ನೀವು ಏನೆಲ್ಲ ಪ್ರಾರ್ಥನೆ ಮಾಡಿದ್ದೀರೋ ಅದೆಲ್ಲ ಹೊಂದ್ಕೊಳ್ತೀರಿ ಅಂತ ನೀವು ನಂಬ್ರಿ, ನಿಮ್ಗೆ ಸತ್ಯವಾಗಿ ಹೇಳ್ತೀನಿ ಅದು ನಿಮ್ಗೆ ಸಿಗ್ತದೆ ಅಂತ ಯೇಸು ಹೇಳ್ತಾನೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ನಾವು ನಂಬಬೇಕು. ನನ್ನ ಪ್ರಾರ್ಥನೆ ದೇವ್ರು ಕೇಳಿದ ನಾನು ಖಂಡಿತ ಉತ್ತರ ಕೊಡ್ತಾನೆ. ನಾವು ವಿಶ್ವಾಸ ಇಡಬೇಕು. ಒಂದ್ ವೇಳೆ ವಿಶ್ವಾಸ ಇಟ್ಟು ಸಿಕ್ಕಿಲ್ಲ ಅಂದ್ರೆ ವಿಶ್ವಾಸ ಕಳ್ಕೋಬಾರ್ದು. ಮತ್ತೆ ದೇವರಿಗೆ ಸ್ತೋತ್ರ ಹೇಳಿ, ದೇವ್ರೆ, ನೀನು ಖಂಡಿತ ಕೊಟ್ಟೆ ಕೊಡ್ತೀಯಪ್ಪ, ಇದಕ್ಕಿಂತ ಹೆಚ್ಚಾಗಿ ಕೊಡ್ತೀವಿ, ನಿನಗೆ ಸ್ತೋತ್ರ. ಮತ್ತೆ ಪ್ರಾರ್ಥಿಸ್ತಾ ಇರ್ಬೇಕು. ನಂಬಿಕೆಯಲ್ಲಿ ಪ್ರಾರ್ಥನೆ ಬಿಡಬಾರ್ದು. ಹೊಂದ್ಕೊಳ್ಳೋ ತನಕ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಹಲ್ಲೆಲೂಯಾ. ನಾವಾಗಲ್ಲ. ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀವಿ, ಇಡೀ ದಿನ ಉಪವಾಸ ಮಾಡ್ತೀವಿ, ಒಂದ್ 4-5 ತಾಸು ಪ್ರಾರ್ಥನೆ ಮಾಡ್ತೀವಿ, ಹೋಗ್ಲಿ ಒಂದು ವಾರ ಪ್ರಾರ್ಥನೆ ಮಾಡ್ತೀವಿ, ಒಂದು 15 ದಿವಸ, ಒಂದು ತಿಂಗಳು ಪ್ರಾರ್ಥಿಸ್ತೀವಿ, 2 ತಿಂಗಳು 3 ತಿಂಗಳು. ಒಂದು ವೇಳೆ ಏನಾದ್ರೂ ಫಲಿತಾಂಶ ಬರ್ಲಿಲ್ಲ, ಏನೋ ಒಂದು ಉತ್ತರ ಬರ್ಲಿಲ್ಲ, ಏನೋ ಒಂದು ಬಾಗಿಲು ತೆಗಿಲಿಲ್ಲ ದೇವ್ರು, ಏನೋ ಒಂದು ಬಿಡುಗಡೆ, ಸ್ವಸ್ಥತೆನೋ ದೇವ್ರು ಏನೋ ಒಂದು ಒಳ್ಳೆ ಕಾರ್ಯಗಳು ನಡೀತಿಲ್ಲ ಅಂತ ಗೊತ್ತಾದಕ್ಕೆ ಅನುಮಾನಗಳು ನಮ್ಮಲ್ಲಿ, ಸಂದೇಹಗಳು ನಮ್ಮಲ್ಲಿ. ದೇವ್ರನ್ನ ಪ್ರಾರ್ಥನೆ ಕೇಳ್ತಿದ್ದಾನೋ ಇಲ್ಲೋ, ಅಯ್ಯೋ ದೇವ್ರು ನಮ್ಮನ್ನ ನಂಬ್ತಾನೋ ಇಲ್ಲೋ, ಅಯ್ಯೋ ದೇವ್ರು ನನ್ಗೆ ಉತ್ತರ ಕೊಡ್ತಾನೋ ಇಲ್ಲೋ, ನಾನು ಇದು ಹೊಂದ್ಕೋತೀನೋ ಇಲ್ವೋ, ನನ್ನ ಜೀವಿತದಲ್ಲಿ ಇದು ಆಗ್ತದೋ ಇಲ್ವೋ, ಅನುಮಾನಗಳು ನಮ್ಮೊಳಗಡೆ. ಪ್ರಿಯರೇ, ನಾವು ನಂಬಿಕೆಯಲ್ಲಿ ನಿರಂತರ ಆಗಿರ್ಬೇಕು, ನಂಬಿಕೆನ ಕಳ್ಕೊಳ್ಬಾರ್ದು. ಅದಕ್ಕೆ ನೋಡಿ, ಈ ಪ್ರಿಯರೇ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ನಂಬಿಕೆಯ ವೀರರ ಕುರಿತಾಗಿ ಒಂದು ಲಿಸ್ಟ್ ಐತೆ. ಪವಿತ್ರಾತ್ಮ ದೇವರು ನಂಬಿಕೆಯ ವೀರರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವರು ಈ ಲೋಕಕ್ಕೋಸ್ಕರ ಹೋರಾಡ್ಲಿಲ್ಲ,
ಈ ಲೋಕದ ಮನೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಈ ಮನೆಯಲ್ಲಿ ಈ ಲೋಕದ ಸಂಬಂಧಕ್ಕೋಸ್ಕರ, ಈ ಲೋಕದ ಸ್ಥಾನ ಮಾನಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಈ ಲೋಕದಲ್ಲಿರುವ ಸಂಪತ್ತು ಉಳಿಸ್ಕೊಳ್ಳೋಕ್ಕೋಸ್ಕರ, ಅವ್ರ ಮನೆಯನ್ನ, ಅವ್ರ ಜಾತಿ, ಅವರ ಸಂಬಂಧಿಕರ ಅವ್ರ ಜೊತೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯಾಸ ಪಡ್ಲಿಲ್ಲ ಅವರು. ಅಥವಾ ಅವ್ರ ಸೌಂದರ್ಯ, ಅವರ ಜ್ಞಾನ, ಅವ್ರ ತಿಳುವಳಿಕೆ, ಇವೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಸಂಪಾದಿಸಬಹುದು, ನಾವು ಪ್ರಪಂಚದಲ್ಲಿ ಏನೋ ಆಗಬಹುದು ಅಂತ ಹೇಳಿದ್ದೀನಿ ಅವರು ಪ್ರಯಾಸ ಪಡ್ಲಿಲ್ಲ. ಪ್ರೇರೆ, ಅವ್ರ ನಂಬಿಕೆ ವೀರರು ಹೇಗಾದ್ರು ಗೊತ್ತಾ? ದೇವರ ಮೇಲೆ ನಂಬಿಕೆ ಇಟ್ರು, ಅವರ ನಿತ್ಯತ್ವದ ಮೇಲೆ ನಂಬಿಕೆ ಇಟ್ಟಿದ್ರು. ಅಂದ್ರೆ ಪರಲೋಕದ ಮೇಲೆ, ಮುಂದೆ ಬರುವಂತ ಉತ್ತಮವಾದಂತ ರಾಜ್ಯದ ಮೇಲೆ ಅವರು ನಂಬಿಕೆ ಇಟ್ಟಿದ್ರು. ಅದಕ್ಕೆ ಈ ಲೋಕದಲ್ಲಿ ಬರುವಂತ ಅವಮಾನಗಳು, ನಿಂದೆಗಳು, ಕಷ್ಟಗಳು, ಶೋಧನೆಗಳು, ಶ್ರಮೆಗಳನ್ನ ತಾಳ್ಕೊಂಡ್ರು. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಅವ್ರನ್ನ ಏನಂತೆ ಬೆಂಕಿಯಲ್ಲಿ ಸುಟ್ಟಾಕಿದ್ರು, ಜೀವ ಸಹಿತ ಸುಟ್ಟಾಕಿದ್ರು. ಯಂತ್ರಗಳಿಗೆ ಕಟ್ಟಾಕಿದ್ರು. ಅವ್ರಿಗೆ ಯಂತ್ರ ತಿರುಗುವಾಗ ಕಾಲು ಹಿಂಗೆ ಈಜಿ ಅವ್ರಿಗೆ 2 ಭಾಗವಾಗಾಯ್ತು. ಕೆಲವ್ರನ್ನ ಗರ್ಗಸದಲ್ಲಿ ಕುಯ್ದು ಕೊಂದ್ರಂತೆ, ಕೆಲವ್ರಿಗೆ ತಲೆಗಳನ್ನ ಕಡ್ದ್ರಂತೆ, ಕೆಲವ್ರಿಗೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಸಣ್ಣ ಮಕ್ಕಳು ಅನ್ನೋದು ನೋಡದೆ ಸಿಂಹದ ಗಬಿ ಒಳಗಡೆ ಹಾಕುವಂತೆ ಸಿಂಹಗಳು ಅವ್ರು ಓಡೋಯ್ತಿದ್ರೆ ಓಡೋಗಿದ್ದೇನೆ. ಆ ಪ್ರಾಯದ ಸಿಂಹಗಳು ಹಸ್ಕೊಂಡಿರೋವು ಆರಿ ಒಬ್ಬ ಮನುಷ್ಯನ ಹಿಡ್ಕೊಂಡು ಕಚ್ಕೊಂಡು ಹೋಗುವಂತಂಗೆ. ಅವ್ರು ಯಾವ್ದಿಗೂ ಕೂಡ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಆಗ್ಲಿ, ತಮ್ಮ ಶರೀರದ ಸುರಕ್ಷತೆಗೋಸ್ಕರ ಆಗ್ಲಿ, ತಮ್ಮ ಮಕ್ಕಳಿಗಾಗ್ಲಿ ಯಾವ್ದಿಗೂ ಕೂಡ ಏನಂತೆ ಅವರು ಪ್ರಯಾಸ ಪಡ್ಲಿಲ್ಲ. ಆದ್ರೆ ದೇವರ ಮೇಲಿರೋ ನಂಬಿಕೆಯಲ್ಲಿ ನಿರಂತರಾಗಿದ್ರು. ಹಲ್ಲೆಲೂಯಾ. ಯಾಕೆಂದ್ರೆ ಈ ಲೋಕ ನಮಗೆ ಶಾಶ್ವತ ಸ್ಥಳ ಅಲ್ಲ, ನಮಗೆ ನಿತ್ಯ ರಾಜನ ಇದ್ದಾನೆ, ನಿತ್ಯ ಜೀವ ಇದೆ. ಅಲ್ಲಿಗೋಸ್ಕರ ನಾವು ನಂಬಿಕೆನ ಕಳ್ಕೊಳ್ಳಲ್ಲ. ನಂಬಿಕೆಯಲ್ಲಿ ಶ್ರೇಷ್ಠವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಓಡಾಡಿದ್ರು, ಪ್ರಾಣ ಬೇಕಾದ್ರೆ ಬಿಟ್ರು. ಯೇಸು ಸ್ವಾಮಿ ಮೇಲೆ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ. ನಂಬಿಕೆ ಅಂದ್ರೆ ಏನಂದ್ರೆ ಕೊಟ್ಟಾಗ ಸಂತೋಷ ಪಡೋದು, ಕೊಡೋದಾಗ ನಂಬಿಕೆ ಕಳ್ಕೊಳ್ಳೋದಲ್ಲ. ನಿನ್ ಜೀವಿತದಲ್ಲಿ ಆರೋಗ್ಯ, ಏಳು ಬೀಳುಗಳು, ಸುಖ ದುಃಖ ಏನೇ ಬರ್ಲಿ, ಈ ಲೋಕದ ಯಾವ ಕಾರ್ಯಕ್ಕೋಸ್ಕರನು ಕೂಡ ನಂಬಿಕೆ ಕಳ್ಕೊಳ್ಳದೆ ನಿರಂತರವಾಗಿ ದೇವರ ಮೇಲೆ ಇರಬೇಕು ನಮ್ಮ ನಂಬಿಕೆ. ಹಲ್ಲೆಲೂಯಾ. ಅದು ನಿರಂತರವಾಗಿ ನೆಲೆಗೊಳ್ಳುವಿಕೆ. ಯೋಚನೆ ಮಾಡಿ, ಅವ್ರು ಯಾವುದೇ ಮನೆಗಾಗ್ಲಿ ಅಥವಾ ಆಸ್ತಿಗಾಗ್ಲಿ ಫೈಟ್ ಮಾಡಲಿಲ್ಲ, ಅವ್ರು ನಿತ್ಯತ್ವಕ್ಕಾಗಿ ಫೈಟ್ ಮಾಡಿದ್ರಂತೆ. ಪತ್ರಿಕೆಯಲ್ಲಿ ಹೇಳ್ತದೆ, ಮೋಶೆ ಐಗುಪ್ತ ದೇಶದಲ್ಲಿ ಜನಿಸ್ತಾನೆ, ಐಗುಪ್ತ ದೇಶದಲ್ಲಿ ಫರೋಹನ ಕುಮಾರ್ತಿಯಾಗಿ ಬೆಳೀತಾನೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಇನ್ನು ಸ್ವಲ್ಪ ದಿನವಾಗಿದ್ರೆ ಇಡೀ ಐಗುಪ್ತ ದೇಶಕ್ಕೆ ಅವನೊಬ್ಬ ದೊಡ್ಡ ಫರೋಹನ ಆಗ್ತಿದ್ದ, ಒಬ್ಬ ರಾಜನಾಗ್ತಿದ್ದ. ಯಾರು? ಮೋಶೆ. ಆದ್ರೆ ದೇವರು ಆ ಸಮಯ ಬಂದಾಗ ಆತನ ಮನಸ್ಸಲ್ಲಿ ಸ್ವಂತ ಜನರನ್ನ ನೋಡುವಂತ ಹಂಬಲವನ್ನು ಹುಟ್ಟಿಸ್ತಾನೆ, ಆಸೆನ ಹುಟ್ಟಿಸ್ತಾನಂತೆ. ಹಾಗಾಗಿತ್ತೇನೆ ಅವನ ಇಬ್ರಿಯರನ್ನ ಹೋಗಿ ನೋಡಕ್ ಹೋದಾಗ ಆ ಐಗುಪ್ತ ದೇಶದವರು ಅವ್ರಿಗೆ ಪೀಡಿಸ್ತಾ ಇರೋದು, ಅವ್ರನ್ನ ಹೊಡಿತಾ ಇರೋದನ್ನ ನೋಡಿ ಅವ್ನು ನೊಂದ್ಕೊಳ್ತಾನೆ. ಇಸ್ರಾಯೇಲನ್ನ ಆಶ್ರಯ ಕೊಟ್ಟು ಪೀಡಿಸ್ತಾ ಇರುವಂತ ಐಗುಪ್ತದವನ ಮೇಲೆ ಬಿದ್ದು ಕೊಂದು ಮರಳಲ್ಲಿ ಮುಚ್ಚಿಬಿಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಇಬ್ರಿಯ ಪತ್ರಿಕೆಯಲ್ಲಿ ಗೊತ್ತಾ? ಮೋಶೆ ಮುಂದ್ ಬರುವಂತ ಪ್ರತಿಫಲದ ಮೇಲೆ ಮನಸ್ಸಿಟ್ಟಿದ್ದಂತೆ, ಈ ಲೋಕದಲ್ಲಿ ನನಗೀಗ ಇನ್ನೇನು ಪಟ್ಟಾಭಿಷೇಕ ಆಗ್ತದೆ, ನಾನು ಈ ಐಗುಪ್ತ ದೇಶಕ್ಕೆ ಫರೋನ್ ರಾಜ ಆಗ್ತೀನಿ, ನನಗೆ ಅರಮನೆ ಐತೆ, ಆಳ್ಕಾಡ ಐತೆ, ರಥ ಐತೆ, ರಾಣಿ ಇರ್ತಾಳೆ, ಎಲ್ಲ ಸುಖ ಭೋಗಗಳು ಇರ್ತದೆ ಅಂತ ಹೇಳಿತಾನೆ. ಈ ಲೋಕಕ್ಕೋಸ್ಕರ ಆಸೆ ಪಡ್ಲಿಲ್ಲ. ಅವನ್ ಏನಂತ ಆಸೆ ಪಡ್ತಾನೆ ಗೊತ್ತಾ? ಈ ಲೋಕದ ಪಾಪ ಭೋಗಗಳಲ್ಲಿ ಸ್ವಲ್ಪ ಕಾಲ ಜೀವಿಸಿ ನರಕಕ್ಕೆ ಹೋಗಕ್ಕಿಂತ, ಹಲ್ಲೆಲೂಯಾ, ದೇವ ಜನರ ಜೊತೆ ಸೇರಿ ಕಷ್ಟವನ್ನು ಅನುಭವಿಸುವುದೇ ನನಗೆ ಉತ್ತಮವಾದದ್ದು, ಲೇಸು ಅಂತ ಹೇಳ್ತೇನೆ. ಮುಂದ್ ಬರುವಂತ ಪ್ರತಿಫಲದ ಮೇಲೆ ಮನಸ್ಸಿಟ್ಟಿದ್ನಂತೆ. ಮುಂಬರುವಂತ ಪ್ರತಿಫಲದ ಮೇಲೆ ಅವನು ಮನಸ್ಸಿಟ್ಟು ಆ ವೈಭವಗಳನ್ನೆಲ್ಲ ತ್ಯಜಿಸಿ ಅದಂತೆ ಇಸ್ರಾಯೇಲರಾಗಿ ದಾಸನಾಗಿ ಕಷ್ಟ ಶ್ರಮೆ ಬರುವುದಕ್ಕೆ ಸಿಲುಬೆನ ಹೊತ್ಕೊಂಡು ಬಂದಂತೆ ಮೋಶೆ. ಹಲ್ಲೆಲೂಯಾ. ಪ್ರಿಯರೇ, ಈ ಲೋಕದ ಭೋಗಗಳಿಗೋಸ್ಕರ ನಂಬಿಕೆ ಕಳ್ಕೋಬೇಡ. ಇವತ್ತೇನೋ ದೇವ್ರ ತನ್ನ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಸಿಗದೆ ಇರಬಹುದು, ಆರೋಗ್ಯ ಸಿಗದೆ ಇರಬಹುದು, ಬಿಡುಗಡೆ ಸಿಗದೆ ಇರಬಹುದು, ಏನೋ ಒಂದು ನಂಬಿಕೆ ಇಟ್ಟು ಆಡ್ಕೊಳ್ಳೋರ ಮುಂದೆ ದೇವ್ರ ಆ ನಂಬಿಕೆ ನೆರವೇರಿಸದೇ ಇರಬಹುದು. ಹಂಗಂತೇಳಿ ನೀನ್ ನಂಬಿಕೆ ಬಿಟ್ಟು ಬಿಡಬೇಡ. ನಂಬಿಕೆಯಲ್ಲಿ ನಿರಂತರವಾಗಿ ನೆಲೆಗೊಂಡಿರಬೇಕು ನಾವು. ಹಲ್ಲೆಲೂಯಾ. ಈ ಲೋಕದ ಜನ ಹೇಗಿದ್ರು ನಮ್ ಜನ ಬಗ್ಗೆ ಮಾತಾಡ್ತಾರೆ, ಆದ್ರೆ ವಿಶ್ವಾಸದ ತಂದೆ ವಿಶ್ವಾಸ ಕೊಟ್ಟಿದ್ದಾನೆ. ಶ್ರೇಷ್ಠವಾದ ಹೋರಾಟ ಮಾಡು, ನಿನ್ನ ವಿಶ್ವಾಸನ ಕಾಪಾಡ್ಕೋಬೇಕು. ಪೌಲನಿಗೆ ಹೇಳ್ತಾನೆ, ನಾನು ಶ್ರೇಷ್ಠವಾದ ಹೋರಾಟವನ್ನ ಮಾಡಿದ್ದೀನಿ, ನಾನು ನಂಬಿಕೆನ ನಾನು ಕಾಪಾಡಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೋಡಿ, ಶ್ರೇಷ್ಠವಾದ ಹೋರಾಟ ಮಾಡಿದಂತೆ ಅವನು ವಿಶ್ವಾಸವನ್ನ ಕಾಪಾಡ್ಕೊಂಡಿದ್ದಾನಂತೆ. ಎಷ್ಟು ಜನ ನಿಮ್ಮ ವಿಶ್ವಾಸವನ್ನು ಕಾಪಾಡ್ಕೊಳ್ತಿದ್ದೀರಿ? ಎಷ್ಟು ಜನ ವಿಶ್ವಾಸದಲ್ಲಿ ಇದ್ದೀರಿ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾನೆ, ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಅಂತ ಹೇಳ್ತಾನೆ. ಅನೇಕ ಜನ ನಂಬಿಕೆ ಇರೋ ತರ ನಡ್ಕೋತಾರೆ, ನಂಬಿಕೆನೇ ಇರಕ್ಕಿಲ್ಲ ಮನಸ್ಸೊಳಗಡೆ. ದೇವರಿಗೆ ಕಾರ್ಯ ಮಾಡೇ ಮಾಡ್ತಾನೆ,
ಕೊಡ್ತಾ ನಾನು ಒಂದ್ ಕಡೆ ಹೊಂದ್ಕೊಳ್ತೀನಿ ಅನ್ನೋ ನಂಬಿಕೆ ಇರಲ್ಲ. ಕೇಳಿದ್ರೆ ಆ ಕೋಲೆ ಬಸ್ ಅಂತಾರ, ಬಸವಾ ಅಣ್ಣವ್ರ 5 ರೂಪಾಯಿ ಕೊಟ್ರು ಅವನ್ಗೆ ನಮಸ್ಕಾರ ಮಾಡ. ನಂಬ್ತಿದ್ದೀರಾ ನೀವು? ನಂಬಿಕೆ ಆಯ್ತಾ? ನಾನ್ ನಂಬಿದ್ದೀನಿ. ನಂಬಿಕೆಗೆ ಹೋರಾಟ ಬರುತ್ತದೆ. ಶ್ರೇಷ್ಠವಾದ ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತಾನೆ ಪೌಲು. ನೋಡಿ, ಈಗ ಜೀವ ಸ್ವರೂಪನಾದ ದೇವರು ನನಗೆ ಜಯಮಾಲೆಯನ್ನು ಕೊಟ್ಟಿದ್ದಾನೆ, ನಾನು ಹೊಂದಿಕೊಳ್ಳಕ್ ರೆಡಿ ಆಗಿದ್ದೀನಿ ಅಂತ ಹೇಳ್ತಾನೆ. ಪ್ರೇರೆ, ಜೀವನನೇ ಒಂದು ಹೋರಾಟ. ದೇವರು ಅದರಲ್ಲಿ ವಿಶ್ವಾಸ ಕೊಟ್ಟವನೇ. ಯಾವುದೋ ಹೋರಾಟ, ಶ್ರಮೆ, ಪಾಪ, ಕಾರ್ಯ ಬಂತು ಅಂತೇಳಿ ವಿಶ್ವಾಸ ಬಿಟ್ಟು ಬಿಡಬೇಡ. ಶ್ರೇಷ್ಠವಾದ ಹೋರಾಟ ಮಾಡು. ವಿಶ್ವಾಸನ ಹಿಡ್ಕ ಹೋರಾಟ ಮಾಡ್ತಾರೆ. ವಿಶ್ವಾಸದಲ್ಲಿ ನೆಲೆಗಳು. ಅಲ್ಲೆಲ್ಲೂಯ್ಯ. ವಿಶ್ವಾಸನ ಬಿಟ್ಟು ಬಿಡಬಾರದು. ನೀನ್ ಯೇಸುಸ್ವಾಮಿ ಬಳಿಗೆ 3 ವರ್ಷನೋ 5 ವರ್ಷನೋ 10 ವರ್ಷ ಆದ್ರೂ ನಿನ್ ಜೀವಿತ ಚರಿತ್ರೆ ಬದಲಾಗಿಲ್ಲ ಅಂದ್ರೆ ಅದಕ್ಕೆ ಏನ್ ಸಮಸ್ಯೆ ಅನ್ನೋದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಕಾರಣ ಏನನ್ನೋದು ಹುಡುಕಬೇಕು ಹೊರತು ದೇವ್ರಲ್ಲ. ನಾವ್ ಇದ್ದ ಹಾಗೆ ಇರೋದು ದೇವ್ರ ಚಿತ್ತ ಅಲ್ಲ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಶ್ರೇಷ್ಠ ಹೋರಾಟ ನಮ್ಮೆಲ್ಲರಿಗೂ ಐತೆ. ನಾವೆಲ್ಲರೂ ಹೋರಾಟಕ್ಕೆ ಬಂದಿದ್ದೀವಿ. ಅದ್ರಲ್ಲಿ ಕಾಪಾಡ್ಕೊಳ್ಬೇಕಾಗಿದ್ದು ಏನ್ ಗೊತ್ತಾ? ವಿಶ್ವಾಸ. ದೇವ್ರ ಮೇಲಿರೋ ನಿನ್ನ ವಿಶ್ವಾಸ ನೀನ್ ಕಾಪಾಡ್ಕೋಬೇಕು. ದೇವ್ರ ಮೇಲೆ ನೀನು ಇಟ್ಟಂತ ವಿಶ್ವಾಸ ನೀನು ನಾನು ಕಾಪಾಡ್ಕೋಬೇಕು. ನನ್ನ ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಬಂತು, ನನ್ನ ಮಕ್ಕಳಲ್ಲಿ ಸಮಸ್ಯೆ ಬಂತು, ಅಯ್ಯೋ ನನ್ನ ಆಡದಲ್ಲಿ ಸಮಸ್ಯೆ ಬಂತು, ಆರೋಗ್ಯದಲ್ಲಿ ಸಮಸ್ಯೆ ಬಂತು, ಅಥವಾ ಎಲ್ಲೋ ಸಮಸ್ಯೆ ಬಂತು, ಚರ್ಚಲ್ಲಿ ಸಮಸ್ಯೆ ಬಂತು, ಎಲ್ಲೋ ಸಮಸ್ಯೆ ಎಲ್ಲಾ ಕಡೆ ಬರ್ತದೆ. ಶ್ರೇಷ್ಠವಾದ ನಂಬಿಕೆಯಲ್ಲಿ ಹೋರಾಟ ಮಾಡು. ವಿಶ್ವಾಸನ ಕಳ್ಕೋಬೇಡ. ಹಲ್ಲೆಲೂಯಾ. ಯಾರು ಬೇಕಾದ್ರೆ ಕಳ್ಕೊಳ್ಳೋಣ, ವಿಶ್ವಾಸನ ಕಳ್ಕೊಳಕ್ ಹೋಗ್ಬಾರ್ದು. ಅದೇ ಶ್ರೇಷ್ಠವಾದ ಹೋರಾಟ. ಬೈಬಲ್ ವಾಕ್ಯ ಹೇಳ್ತದೆ, ವಿಶ್ವಾಸ ಇಲ್ಲದೆ ದೇವರನ್ನ ಮೆಚ್ಚಕ್ಕಾಗಲ್ಲ. ವಿಶ್ವಾಸ ಇಲ್ಲದೆ ದೇವರಿಂದ ಏನನ್ನೂ ಹೊಂದ್ಕೊಳಕ್ ಆಗಲ್ವಂತೆ. ನಾವು ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತಾನು ಹುಡುಕುವವರಿಗೂ ಬೇಡಿಕೊಳ್ಳುವವರಿಗೂ ಉತ್ತಮವಾದ ಪ್ರತಿಫಲ ಕೊಡ್ತಾನೆ ಅನ್ನೋ ವಿಶ್ವಾಸದಲ್ಲಿ ಬರ್ಬೇಕಂತೆ. ಹಾಗಾದ್ರೆ ನಾವು ವಿಶ್ವಾಸದಲ್ಲಿ ದೇವರ ಬಳಿಗೆ ಬರ್ಬೇಕು. ದೇವರ 11ನೇದಲ್ಲಿ ಹೇಳ್ತದೆ, ಯೋಹಾನ ಬರೆಸುವಲ್ಲಿ, ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತಿ. ಹಾಗಾದ್ರೆ ನಂಬಿಕೆ ಇಲ್ಲದೆ ದೇವರ ಮಹಿಮೆ ಕಾಣಕ್ಕಾಗಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಂಬಿಕೆಯಲ್ಲಿ ನಿರಂತರವಾಗಿ ನೆಲೆಗೊಳ್ಳಬೇಕು. ಹಾಗಾದ್ರೆ ನಮಗೆ ಸಾಸಿವೆ ಕಾಳಷ್ಟಿರುವ ನಂಬಿಕೆನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಹೇಗೆ ಅದನ್ನ ವೃದ್ಧಿಪಡಿಸ್ಕೊಳ್ಳೋದು? ಹಲ್ಲೆಲೂಯಾ. ಸಾಸಿವೆ ಕಾಳಷ್ಟಿರುವ ನಂಬಿಕೆ ಹೇಗೆ ನಾವು ವೃದ್ಧಿಪಡಿಸ್ಕೊಳ್ಬೇಕು? ವೃದ್ಧಿಪಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ರೋಮ ಪತ್ರಿಕೆ ಹೇಳ್ತಿದೆ, ದೇವರ ವಾಕ್ಯನ ಕೇಳೋದ್ರಿಂದ ವಿಶ್ವಾಸ ಬರ್ತದಂತೆ. ದೇವರ ವಾಕ್ಯ ಕೇಳೋದ್ರಿಂದ ಏನ್ ಬರ್ತದೆ? ದೇವರ ವಾಕ್ಯನ ಕೇಳಬೇಕು ನಾವು. ಅರ್ಥ ಆಗ್ತೈತಾ? ದೇವರ ವಾಕ್ಯನ ಕೇಳುವಾಗ ವಿಶ್ವಾಸ ಬರ್ತದೆ, ನಂಬಬೇಕು ನಾವು. ದೇವರ ವಾಕ್ಯ ಓದುವಾಗ ವಿಶ್ವಾಸ ಬರ್ತದೆ. ನಾವು ದೇವರ ವಾಕ್ಯನ ಓದಿ ಕೇಳಿ ಅದನ್ನ ಧ್ಯಾನಿಸ್ಬೇಕು. ಇಸ್ರಾಯೇಲನ್ನು ದೇವರು ಮರುಭೂಮಿಲಿ ಹೆಂಗೆ ನಡೆಸ್ತಾ, ಕೆಂಪು ಸಮುದ್ರ ಹೆಂಗ್ ವಿಭಾಗವಾಯ್ತು, ದೇವರ ಶಕ್ತಿ ಹೆಂಗಿತ್ತು, ದೇವರು 6 ಲಕ್ಷ ಜನಗಳನ್ನ, ಕಾಲಾಳುಗಳು 6 ಲಕ್ಷ ಜನ, ಸ್ತೋತ್ರ, ಹಲ್ಲೆಲೂಯಾ, ಅರಣ್ಯದಲ್ಲಿ ನಡೆಸುವಾಗ ಅವ್ರಿಗೆ ಹೆಂಗೆ ಊಟ ಕೊಟ್ಟ, ಅವ್ರು ಒಲೆ ಹಚ್ಚನಿಲ್ಲ, ರೊಟ್ಟಿ ಬಡಿನಿಲ್ಲ, ಅವ್ರು ಹಾಕಿದ ಬಟ್ಟೆಗಳಿಗೆ ನುಸಿ ಹತ್ನಿಲ್ವಂತೆ, ಒಂದೇ ಡ್ರೆಸ್ಸು, ಯಾವುದೇ ರೀತಿ ಬೇವು ನೀರು ಸ್ಮೆಲ್ ಬರ್ಲಿಲ್ವಂತೆ, ಯಾವುದೇ ರೀತಿ ಕೊಳೆ ಆಗ್ಲಿಲ್ವಂತೆ, ಅವ್ರ ಕಾಲುಗಳು ಬಾತ್ ನಿಲ್ವಂತೆ, ಅವ್ರ ಒಳಗಡೆ ಕಾಯಿಲೆ ಪಡುವವರು ಯಾರು ಇತ್ತಿಲ್ವಂತೆ. ಹಾಗಾದ್ರೆ ಯೋಚನೆ ಮಾಡಿ, ಒಂದ್ ಅರ್ಧ ತಾಸು 1 ಗಂಟೆ ಟೈಮ್ ಕೂತ್ಕೊಳಕ್ ಆಗಲ್ಲ, ಚಪ್ಪಲ್ ಮಟ್ಟೆ ಹಾಕೊಂಡು ನಮ್ಗೆ ಅಲ್ವಾ? ಹಾಗಾದ್ರೆ ಯೋಚನೆ ಮಾಡಿ ಪ್ರೇರೆ, ಅವ್ರು ಹೆಂಗೆ ನಡೆಸ್ತಾರೆ. ಇವೆಲ್ಲ ನಾವು ಧ್ಯಾನಿಸುವಾಗ ದೇವರ ವಾಕ್ಯನ ನಮಗೆ ವಿಶ್ವಾಸ ಬರ್ತದೆ. ಎಲ್ಲಿ ನಾವು ಪ್ರಾರ್ಥನೆ ಕೇಳಿ ದೇವ್ರು ಹೇಗೆಲ್ಲ ಅದ್ಭುತ ನಾವು ದೇವ್ರ ವಾಕ್ಯ ಓದ್ಬೇಕು, ಕೇಳಬೇಕು, ಅದನ್ನು ಧ್ಯಾನಿಸುವಾಗ ವಿಶ್ವಾಸ ಬರ್ತದೆ. ವಿಶ್ವಾಸದಲ್ಲಿ ನಾವು ಹೆಚ್ಚಾಗಬೇಕು, ನಂಬಿಕೆನ ಬೆಳೆಸ್ಕೊಳ್ಬೇಕು ನಾವು. ಹಲ್ಲೆಲೂಯಾ. ಅರ್ಥ ಆಯ್ತಾ? 3ನೇದಾಗಿ, ನಂಬಿಕೆಯಲ್ಲಿ ಮಾತನಾಡೋರು ಸಹವಾಸ ಮಾಡಬೇಕು. ನಂಬಿಕೆಯಲ್ಲಿ ಯಾರು ಮಾತನಾಡ್ತಾರಲ್ಲ ಅವ್ರ ಜೊತೆ, ನಂಬಿಕೆಯಿಂದವ್ರ ಜೊತೆ ಹೋಗ್ಲೇಬಾರ್ದು, ಸೇರ್ಲೇಬಾರ್ದು ನಾವು. ಕೆಲವರು ಇರ್ತಾರೆ ಚರ್ಚಿಗೆ ಬರ್ತಾರೆ, ಕೆಲವರು ಚರ್ಚೆ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರ ಬಾಯಲ್ಲಿ ನಂಬಿಕೆ ಮಾತೇ ಇರಲ್ಲ. ಬರೀ ಬಾಯ್ ಬಿಟ್ರೆ ದೇವರೇ ತಪ್ಪು ಮಾಡ್ದವನು, ದೇವರೇ ಏನು ಮಾಡಿಲ್ಲ, ದೇವರೇ ನಾನೇ ನಂಬಿಕಸ್ಥನಾದವನು, ದೇವರೇ ಅಪನಂಬಿಕಸ್ಥರು ನಂಗೆ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆ ನಾವೇನ್ ಮಾಡ್ಬೇಕು? ಅವ್ರನ್ನ ಸಂತೈಸಕ್ಕಾಗಿ, ಧೈರ್ಯ ಪಡಿಸಕ್ಕಾಗಿ, ಅವ್ರನ್ನ ಬದಲಾಯಿಸಕ್ಕಾಗಿ 1 ಸಾರಿ 2 ಸಾರಿ ಹೋಗಿ ಮಾತಾಡ್ಬೇಕು ದೇವ್ರ ವಿಷಯ. ಒಂದು ವೇಳೆ ಅವ್ರೇನ ಅರ್ಥ ಮಾಡ್ಕೊಂಡ್ರ, ಮನ ತಿರುಗಿದ್ರ, ದೇವ್ರ ಮೇಲೆ ವಿಶ್ವಾಸ ಇಟ್ರ, ದೇವ್ರಿಗೆ ಸ್ತೋತ್ರ. ಒಂದು ವೇಳೆ ಅವ್ರ ಹಠನೆ ಇಟ್ಕೊಂಡು ಮತ್ತೆ ವಾದದ ಮೇಲೆ ವಾದ ಮಾಡ್ತಾ ನಂಬಿಕೆ ಇಲ್ಲದವ್ರು ಮಾತಾಡೋ ರೀತಿಲೇ ಮಾತಾಡ್ತಿದ್ರೆ ಅವರಿಂದ ನಾವು ಸಪ್ರೇಟ್ ಆಗ್ಬೇಕು. ಯಾಕೆ ಹೇಳಿ? ಅವರಿಂದ ನಮ್ಮ ನಂಬಿಕೆಯನ್ನು ಕೆಡಿಸ್ಕೋಬಾರ್ದಲ್ಲ, ಹೌದಲ್ವಾ? ಹಾಗಾಗಿ ನಂಬಿಕೆಯಲ್ಲಿ ಯಾರು ಮಾತನಾಡಲು ಅವ್ರ ಜೊತೆ ನಾವು ದೂರನೇ ಇರ್ಬೇಕು. ನಂಬಿಕೆಯಲ್ಲಿ ಯಾರು ಮಾತನಾಡ್ತಾರಲ್ಲ ಆ ವ್ಯಕ್ತಿ ಜೊತೆ ನಾವು ಸೇರ್ಬೇಕು. ಒಳ್ಳೆ ಆತ್ಮಿಕ ವ್ಯಕ್ತಿ ಆಗಿರ್ಬೇಕು, ನಂಬಿಕೆಯಲ್ಲಿ ಮಾತನಾಡು. ಕೆಲವರು ಬಾಯ್ ಬಿಟ್ರೆ ಏನಿಲ್ಲ ಇಲ್ಲ 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 ದೇವ್ರ ಬಟ್ಟೆ ಇಲ್ಲ, ಬರೀ ಬಾಯ್ ಬಿಟ್ರೆ ನಂಬಿಕೆ ಇಲ್ಲದೆ ಮಾತುಗಳೇ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆ ನಾವು ಎಷ್ಟು ಬೇಕು ಅಷ್ಟೇ ಇರ್ಬೇಕು.
ಅವರೆಲ್ಲ ಒಂಥರ ದುರ್ನಾತ ಹೊಡೆದಂಗೆ ಅಲ್ಲೂ ತಿಕ್ಕಲ್ಲ ಬಾಯಿ ತೊಳ್ಕೊಂಡ್ ಬಂದ್ರೆ ಅವ್ರು ಎಷ್ಟೇ ಪೇಸ್ಟ್ ಹಾಕಿ ತಿಕ್ಕ ಬಂದಿದ್ರು ಬರೀ ವಾಸನೆ ಹೊಡಿತಾ ಇರೋದೆ. ಯಾಕಂದ್ರೆ ಇಲ್ಲ 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 ದೇವ್ರು ಏನು ಮಾಡಿಲ್ಲ, ದೇವ್ರ ನಂಬಿಕೆ ಇಲ್ಲದೆ ತರ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆ ನಾವು ನಂಬಿಕೆಯಲ್ಲಿ ಯಾರು ಮಾತನಾಡ್ತಾರಲ್ಲ ಅವ್ರ ಜೊತೆ ಸಹವಾಸ ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ನೋಡಿ ಅಬ್ರಹಾಮನ್ ಏನ್ ಮಾಡ್ದ? ನಂಬಿಕೆಯಲ್ಲಿ ಮಾತನಾಡೋದನ್ನ ಕಲ್ತ. ಅಲ್ಲೆಲ್ಲೂಯ್ಯ, ಹೌದಲ್ವಾ? ಏನ್ ಹೇಳ್ತಾನೆ ಈಗ? ಈಗ ಅಪ್ಪ ಮಕ್ಕಳು ಇಬ್ರು ಬೆಟ್ಟಕ್ಕೆ ಹೋಗಿತ್ತೇನೆ, ದೇವ್ರನ್ನ ಆರಾಧನೆ ಮಾಡಕ್ ಹೋಗ್ತಿದ್ದಾರೆ. ಈಗ ಬೆಟ್ಟದ ಕೆಳಗಡೆ ಸೇವಕರಿಗೆ ಹೇಳ್ತಾರೆ, ನೀವು ಕತ್ತೆ ಜೊತೆ ಇಲ್ಲೇ ಇರಿ, ನಾನು ನನ್ನ ಮಗ ಹೋಗಿ ಬೆಟ್ಟದ ಮೇಲೆ ದೇವ್ರನ್ನ ಆರಾಧನೆ ಮಾಡಿ ಹಿಂತಿರುಗಿ ಬರ್ತೀವಿ. ಮಗನಿಗೆ ಬಲಿ ಕೊಟ್ಟ ಮೇಲೆ ಬರ್ತೀವಿ ಎಲ್ಲಿ ಬಂತು? ಬರ್ತೀನಿ ಅಂತ ಹೇಳ್ಬೇಕು, ಹೌದಲ್ವಾ? ಹೋಗ್ತಾ ಇರೋದು ಇಬ್ರು ಅಪ್ಪ ಮಕ್ಕಳು. ಮಗನೇ ಬಲಿ ಕೊಟ್ಟ ಮೇಲೆ ಬರೋದೆಷ್ಟು ಜನ ಹಿಂತಿರುಗಿ? ಬರ್ತೀನಿ ಅಂತ ಹೇಳ್ತೀವಿ, ಬರ್ತೀವಿ ಅಂತ ಹೇಳ್ಬೇಕಾ? ಬರ್ತೀನಿ ಅಂತ ಹೇಳ್ಬೇಕು. ಆದ್ರೆ ಅಬ್ರಾಹ್ಮಣ ಏನ್ ಹೇಳ್ತಿದ್ದ? ನಂಬಿಕೆಯಲ್ಲಿ ದೇವ್ರನ್ನ ಆರಾಧನೆ ಮಾಡಿ ಬರ್ತೀವಿ. ಈಗ ಬೆಟ್ಟ ಹತ್ತಿದ್ದಾರೆ, ಮಗ ಕೇಳ್ತಿದ್ದಾನೆ, ಅಪ್ಪ ಏನಪ್ಪ? ಅಪ್ಪ ಕಟ್ಗೆ ಐತೆ, ಯಜ್ಞಕ್ ಬೇಕಾದ ಸಾಮಾನೆಲ್ಲ ಐತೆ, ಕುರಿ ಏನಪ್ಪ? ಅಬ್ರಾಹ್ಮ ನಂಬಿಕೆಯಲ್ಲಿ ಹೇಳ್ತಿದ್ದಾನೆ, ಮಗನೇ ಯಜ್ಞಕ್ಕೆ ಬೇಕಾದ ಕುರಿ ಆ ಬೆಟ್ಟದ ಮೇಲೆ ದೇವರೇ ಒದಗಿಸ್ಕೊಡ್ತಾರಪ್ಪ. ಯೋಚನೆ ಮಾಡಿ. ನಂಬಿಕೆಯಲ್ಲಿ ಮಾತಾಡೋದ. ಈಗ ಹೋದ, ಯಜ್ಞ ವೇದಿನ ಕಟ್ತಾ, ಕಟ್ಟಿಗೆಗಳು ಜೋಡಿಸ್ತಾ, ಮಗನ ಕೈಕಾಲು ಕಟ್ಟಿ ಮಲಸ್ಥಿತಿನ ಇಲ್ಲ ಕತ್ತಿ ತೆಗೆದುಕೊಂಡು ವಂದಿಸ್ಬೇಕು. ಸ್ತೋತ್ರ, ಹಲ್ಲೆಲೂಯಾ. ದೇವರು ಮಾತಾಡ, ಅಬ್ರಾಹ್ಮನೇ ಅಬ್ರಾಹ್ಮನೇ ನಿನ್ ಮಗನ ಮೇಲೆ ಕೈ ಮಾಡ್ಬೇಡ, ನಾನು ನಿನ್ನ ಪರೀಕ್ಷೆ ಮಾಡಿದೆ. ಈಗ ನೀನ್ ಹಿಂತಿರುಗಿ ನೋಡು, ಆ ಪೊದೆಯಲ್ಲಿ ಒಂದು ಟಗರು ಸಿಕ್ಕಾಕೊಂಡಿದ್ದೆ, ತಗೊಬಂದು ನಿನ್ನ ಮಗನ ಬದಲಿ ಬಲಿಯಾಗಿ ಅರ್ಪಿಸು. ದೇವ್ರು ಹೇಳಿಲ್ಲ, ಅಬ್ರಾಹ್ಮನೇ ಅಬ್ರಾಹ್ಮನೇ ನಿಲ್ಸು, ಕೈ ಹಾಕ್ಬೇಡ. ಈಗ ನಿನ್ನ ಮಗನ ನಾನು ಪರೀಕ್ಷೆ ಮಾಡಿದೆ ಅಷ್ಟೇ. ನೀನು ಬೇಗ ನಿನ್ನ ಆಳುಗಳಿಗೆ ಹೇಳಿ ನಿನ್ ದಡ್ಡೆಯಿಂದ ಒಂದು ಕುರಿ ತಗೊಬರ ಕೇಳು, ಬಲಿಯಾಗಿ ಅರ್ಪಿಸು ಅಂತ ಹೇಳಿ ಕಳಿಸಿದ್ರ? ಅಲ್ಲೆಲ್ಲೂಯ್ಯ. ಅಬ್ರಾಹ್ಮನ್ ಏನಂತ ಹೇಳಿದ ನಂಬಿಕೆಯಲ್ಲಿ ಮಗನಿಗೆ? ಬೆಟ್ಟದ ಮೇಲೆ ಯಜ್ಞಕ್ಕೆ ಬೇಕಾದ ಕುರಿ ದೇವರೇ. ಹಾಗಾದ್ರೆ ಬೆಟ್ಟದ ಮೇಲೆ ಯಾರು ಒದಗಿಸ್ಕೊಟ್ರು ಕುರಿನ? ದೇವರೇ ಒದಗಿಸ್ಕೊಟ್ಟ. ನಂಬಿಕೆಯಲ್ಲಿ ಏನು ಮಾತನಾಡಿದ್ನೋ ಅಬ್ರಾಹ್ಮನು, ಅದೇ ಪ್ರಕಾರ ಬೆಟ್ಟದ ಮೇಲೆ ಕುರಿ ಸಿಕ್ತು. ಅಲ್ಲೆಲ್ಲೂಯ್ಯ. ನೀನು ನಂಬಿದಂತೆ ನಿನಗಾಗ್ತದೆ. ನೀನ್ ನಂಬಿಕೆಯಲ್ಲಿ ಏನ್ ಮಾತಾಡ್ತೀಯ ಅದಾಗ್ತದೆ. ನಿನ್ ನಂಬಿಕೆಯಲ್ಲಿ ಮಾತನಾಡೋದನ್ನ ಕಲಿ. ಹೇಗೆ ನಾವು ನಂಬಿಕೆಯಲ್ಲಿ ನೆಲೆಗೊಳ್ತೀವಿ ಅಂದ್ರೆ ನಂಬಿಕೆಯಲ್ಲಿ ಮಾತನಾಡೋದನ್ನ ಕಲಿಬೇಕು. ಕೆಲವರು ಅಂತಾರೆ, ಈ ನನ್ನ ಮಕ್ಕಳು ದರಿದ್ರದ್ದು ಯಾಕಾರ ಹುಟ್ಬಿಟ್ಟು ನನ್ನ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟೋಗಿರೋ ಬಂಜೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಬಂಜೆ ಹಾಕಿದ್ದಾಗ ಆಳ್ಗೇರಿ ದೇವರು ಒಂದು ಕೊಟ್ಟಿಲ್ಲ, ಒಂದು ಹುಳ ಅರಪಿಳೆ ಕೊಡ್ಬೇಕಾಯ್ತು. ಆಹಾ ಕೊಟ್ರು ದೇವ್ರಿಗೆ ಸಪ್ಪಸ್ತಿ, ಕೊಡದೇ ಇದ್ರು ಸಪ್ಪಸ್ತಿ. ಏನವ ನಿನ್ ಕಾಟ? ನಂಬಿಕೆಯಲ್ಲಂತೂ ಇರಕ್ಕೆ ಇಲ್ವಲ್ರಪ್ಪ, ಇರಕ್ಕೆ ಇಲ್ವಲ್ವ? ಹಲ್ಲೆಲೂಯಾ, ಹೌದಲ್ವಾ? ಮಕ್ಳೆತ್ತೋರಂತಾರೆ, ಬಂಜೆ ಆಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ಬಂಜೆ ಆಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿಜವಾಗಿ ಅರ್ಥ ಮಾಡ್ಕೊಂಡೆ ಹೇಳ. ಮಕ್ಕಳು ಕಾಟ ಕೊಡ್ತಾವ್ರೆ, ಮಕ್ಕಳು ಮಾತು ಕೇಳ್ತಲ್ಲ, ಅವಿದ್ಯರ ಆಗ್ತೀರ ಅನ್ನೋದಕ್ಕಂತಿದ್ದೀರಿ. ಅದೇ ಮಕ್ಕಳು ಎಲ್ಲಾ ಮಾಡ್ತಿದ್ರೆ ಬಂಜೆ ಆಗಿ ಅವಾಗ ಹೇಳ್ಬೇಕಾಯ್ತು ನೀವು. ಮಕ್ಕಳೆಲ್ಲ ಚೆನ್ನಾಗಿದ್ದು ಮಾತು ಕೇಳಿ ಅವಿದ್ಯರಾಗದೆ ನೀನು ಸಂತೋಷ ಪಡ್ಸಂಗಿದ್ರೆ, ನನ್ ಬಂಜೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀವಿ. ಅವಾಗ ನೋಡಿ ಏನಂತಾರಲ್ಲ, ಅದೇನಗಾದೆ ಹೊತ್ತಲ್ಲಿ ನಾವು ಛತ್ರಿ ಹಿಡಿಯೋರು. ಹೆಂಗ್ ಬರ್ತದಂಗೆ ಛತ್ರಿ ಹಿಡಿಯೋರು, ನಾವು ಮಾತಾಡೋರು ಹಂಗಿರ್ಬಾರ್ದು. ನಂಬಿಕೆಯಲ್ಲಿ ನಾವು ಕಟ್ಟಲ್ಪಡ್ಬೇಕು, ನಂಬಿಕೆಯಲ್ಲಿ ಮಾತನಾಡೋದನ್ನ ಕಲಿಬೇಕು. ಹಲ್ಲೆಲೂಯಾ. ಕೆಲವು ಜನಗಳು ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಮಕ್ಕಳು ನೋಡಿದ್ರೆ ಬರೀ ಸಪ್ಸದೆ. ನೀನಂತೂ ಉದ್ಧಾರ ಆಗಲ್ಲ. ಖಂಡಿತ ಹೇಳ್ತೀನಿ, ನೀನಂತೂ ಉದ್ಧಾರ ಆಗಲ್ಲ. ಅಪ್ಪನ ಹಂಗೆ ಅವನು ಹಂಗೆ, ಅವು ಉದ್ಧಾರನೇ ಹಾಕಿ ಹಂಗಿರ್ಬಾರ್ದು. ನೀನು ಉದ್ಧಾರ ಆಗೇ ಐತಿ. ಅವ್ರು ತೀಟೆ ಮಾಡಿದ್ರೆ ನೀವು ಉದ್ಧಾರ ಆಗೇ ಐತಿ, ಯೇಸು ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಉದ್ಧಾರ ಐತಿ. ಹಲ್ಲೆಲೂಯಾ. ನೀ ಚೇಂಜ್ ಆಗೇ ಆಗ್ತಿ. ನೀನ್ ಎಷ್ಟು ದೂರ ಹೋಯ್ತಿ ಹೋಗು, ನಾನು ಯೇಸು ಸ್ವಾಮಿ ಒಂದಲ್ಲ ಒಂದಿನ ನೀನು ಅರೆಸ್ಟ್ ಮಾಡೇ ಮಾಡ್ತಾನೆ, ಎನ್ಕೌಂಟರ್ ಮಾಡೇ ಮಾಡ್ತಾನೆ. ನೀನು ನಂಬಿಕೆಯಲ್ಲಿ ಮಾತಾಡ್ಬೇಕು. ಮನೆ ನೋಡಿ, ನೀನು ಆಸ್ತಿ ನೋಡಿ, ಪರಿಸ್ಥಿತಿ ನೋಡಿ, ನಂಬಿಕೆಯಲ್ಲಿ ಮಾತಾಡ. ಅಯ್ಯೋ ನಾನು ಹಿಂಗೆ ಇರಲ್ಲ, ನಾನು ಹೇಳು, ನಾನು ಹಿಂಗೆ ಇರಲ್ಲ, ನಾನು ದೇವ್ರು ಬದಲಾಯಿಸ್ತಾರೆ. ನಾನು ಬದಲಾಯಿಸ್ತೀನಿ. ನಾನು ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇನ್ನು ಮುಂದೆ ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿ ಬದಲಾಯ್ತೀನಿ, ಆತ್ಮಿಕ ವ್ಯಕ್ತಿಯಾಗಿ ಬದಲಾಯ್ತೀನಿ. ನನ್ನ ಕುಟುಂಬ ಪರಿಪೂರ್ಣವಾಗಿ ಯೇಸು ಸ್ವಾಮಿ ನಂಬಿಕೆಯಲ್ಲಿ ಮಾತನಾಡೋದು ಕಲಿ. ನಂಬಿಕೆಯಲ್ಲಿ ನೀನ್ ಏನ್ ಮಾತಾಡ್ತಾ ಇರ್ತೀಯ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರ ಆ ನಂಬಿಕೆಯಂತೆ ಕಾರ್ಯ ಮಾಡ್ತಾರೆ. ನಂಬಿಕೆಯಲ್ಲಿ ಮಾತನಾಡುವಂತ ಒಂದು ಮಾತು ಒಂದು ಬೀಜ ಇದ್ದಂಗೆ, ಒಂದು ಸೀಡ್ಸ್.
ಆ ಬೀಜ ಬಿದ್ದರೆ ಭೂಮಿ ಮೇಲೆ ಫಲ ಬಂದೇ ಬರ್ತದೆ. ಮರಿಬೇಡ, ಒಂದು ಮಾತು ಅನ್ನೋದು ಒಂದು ಬೀಜ ಇದಾಗೆ. ನೀನ್ ಒಳ್ಳೆ ಮಾತಾಡ್ತೀಯೋ ಕೆಟ್ಟ ಮಾತಾಡ್ತೀಯೋ ಅವೆರಡು ನೀನೇ ಉಣ್ಬೇಕು, ನೀನೇ ತಿನ್ಬೇಕು. ಅದಕ್ಕೆ ನಂಬಿಕೆಯಲ್ಲಿ ಮಾತಾಡಬೇಕು. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಹಲ್ಲೆಲೂಯಾ. 4ನೇದಾಗಿ ಏನಂತೆ? ನಂಬಿಕೆಯಲ್ಲಿ ಮಾತನಾಡ್ತಿ. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಇರ್ತೀವಿ, ಆದ್ರೂ ಕೂಡ ಕೆಲವು ಸಾರಿ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಕಾರಣ ಏನು ಗೊತ್ತಾ? ಕಾರಣ ಏನು ಗೊತ್ತಾ ಪ್ರಿಯರೇ? ನಂಬಿಕೆಗೆ ಪರೀಕ್ಷೆ ಬರ್ತದೆ. ಏನ್ ಬರ್ತದೆ ನಂಬಿಕೆಗೆ? ಇದನ್ನ ಮಾತ್ರ ಮರಿಬೇಡಿ. ಪ್ರತಿಯೊಬ್ಬರಿಗೂ ನೀವಿಟ್ಟ ನಂಬಿಕೆಗೆ ದೇವರು ಪರೀಕ್ಷೆ ಮಾಡ್ತಾನೆ. ಅಬ್ರಹಾಮನಿಗೆ ದೇವರು ಮಕ್ಕಳನ್ನು ಕೊಟ್ಟ. ಹಲ್ಲೆಲೂಯಾ. ಮಗುವನ್ನ ಕೊಟ್ಟ. ಮಗು ಕೊಟ್ಟ ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ, ಈಗ 12 ವರ್ಷ, ಅಬ್ರಹಾಮನಿಗೆ ಹೇಳ್ತಿದ್ದಾನೆ ದೇವರು, ನೀನು ಒಬ್ಬನೇ ಮಗನನ್ನ ಕರ್ಕೊಂಡೋಗಿ ನನಗೆ ತೋರಿಸೋ ಬೆಟ್ಟದಲ್ಲಿ ಸರ್ವಾಂಗವಾಗಿ ನನಗೆ ಬಲಿಯಾಗಿ ಅರ್ಪಿಸು ನಿನ್ನ ಮಗನ. ಹಲ್ಲೆಲೂಯಾ. ನೀವು ನಾವಾಗಿದ್ರೆ ಏನಂತಿದ್ದ ಪ್ರೇರೆ? ಏಸಪ್ಪ ಹಂಗೆ ಇದ್ಬಿಟ್ಟಿದ್ರೆ ಸಾಕಾಯ್ತೈತಲ್ಲಪ್ಪ, ಎಷ್ಟು ವರ್ಷ ಆದ್ಮೇಲೆ ಕೊಟ್ಟಲ್ಲ, 100 ವರ್ಷ ಮುದುಕರಿಗೆ ಕೊಟ್ಟಲ್ಲಪ್ಪ, ನನ್ನ ಹೆಂಡತಿ ಗರ್ಭ ತರಿಸ್ಕೊಳ್ಳೋ ಕಾಲ ದಾಟೋಗಿ 90 ವರ್ಷದ ಮುದುಕಿ, ಆ ಮುದುಕಿಗೆ ಮಕ್ಕಳು ಕೊಟ್ಟಲ್ಲ ದೇವ್ರೆ. ಹೇಳದ್ನ ಹತ್ನ ಅಬ್ರಹಾಮನ ಪ್ರಾರ್ಥನೆ ಏನು ಗೊತ್ತಾ? ನೀವು ಬೈಬಲ್ ಓದಿದ್ರೆ ಇಸ್ಮಾಯಿಲ್ ವಿಷಯದಲ್ಲಿ ದೇವರ ಬಳಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಏನಂತ? ದೇವ್ರೆ, ಸಾರಲ್ಲಿ ಹೇಳ್ತಾಳೆ ಈ ದಾಸಿನ ಬೇಡ, ದಾಸಿ ಮಗನು ಬೇಡ, ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳುವಾಗ ಅವನಿಗೆ ದುಃಖ ಆಯ್ತದೆ. ಆಗ ದೇವ್ರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ ಸ್ಮೈಲ್ ಅನ್ನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳ್ತಿದ್ದಾಳೆ ಹೇಳ್ತಿ. ದೇವ್ರೆ ಆತನು ನಿನ್ನ ದಯ ಹೊಂದ್ಕೊಂಡು ಇರ್ಲಿ ಅಪ್ಪ ಮನೆಯಲ್ಲಿ ಅಂತ ಹೇಳುವಾಗ ದೇವ್ರು ಹೇಳ್ತಾನೆ ಹೊರಗಡೆ ಹಾಕು. ಗೋಳಾಡ್ತಾನೆ, ದೇವ್ರೆ ಇರ್ಲಿ ಅಪ್ಪ, ಅವ್ನ ದಯ ಇದೆ, ನಿನ್ ದಯ ಅವನ ಮೇಲೆ ಇರ್ಲಿ. ಈ ಸಾಕನಿಗೆ ಆ ರೀತಿಯಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಲಿಲ್ಲ ಅಬ್ರಹಾಮ್. ದೇವ್ರೆ ನೀನು ಒಬ್ಬನೇ ಮಗನನ್ನು ಕೊಟ್ಟಿದ್ದಿ, ಆಕಾಶದ ನಕ್ಷತ್ರದಂತೆ ಅವನು ಹೆಚ್ಚಿಸ್ತೀನಿ ಅಂತ ಹೇಳಿದಿ, ವಾಗ್ದಾನದ ಮಗನಾಗಿ ಕೊಟ್ಟಿದ್ಯಲ್ಲಪ್ಪ, ಈಗ ಬಲಿಯಾಗಿ ಅರ್ಪಿಸು ಅಂತ ಹೇಳ್ತಿದ್ಯಲ್ಲ ಸ್ವಾಮಿ ಅಂತ ಹೇಳಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡನೇ ಇಲ್ಲ. ಅವನಿಗೋಸ್ಕರ ಗೋಳಾಡನೇ ಇಲ್ಲ ಅಬ್ರಹಾಮನು. ಇಸ್ಮಾಯಿಲ್ಗಾಗಿ ಗೋಳಾಡ್ದ ಹಾಗೆ ಈ ಸಾಕನಿಗೆ ಗೋಳಾಡನೇ ಇಲ್ಲ. ಹಲ್ಲೆಲೂಯಾ. ದೇವ್ರು ಹೇಳಿದ ತಕ್ಷಣ ವಿಧಿಯನಾದ, ಕಟ್ಕೆಗಳನ್ನ ಸಿದ್ಧಪಡಿಸ್ತಾ 3 ದಿನ ಪ್ರಯಾಣ ಮಾಡಕ್ಕೆ ಅವ್ರ ಮಗನ ಕರ್ಕೊಂಡು ಒಂಟೆಗೆ ಬಿಟ್ಟ ಬಲಿಯಾಗಿ ಅರ್ಪಿಸಕ್ಕೆ. ಹಲ್ಲೆಲೂಯಾ. ದೇವ್ರು ನಿನ್ಗೇನ್ ಕೊಟ್ಟಿದ್ದಾನೋ, ನೀನ್ ಏನಂತ ನಂಬಿಕೆ ಇಟ್ಟಿದ್ಯೋ, ದೇವ್ರು ನಿನ್ ನಂಬಿಕೆಯನ್ನ ಪರೀಕ್ಷೆ ಮಾಡ್ತಾನೆ. ನೀನ್ ಪಾಸ್ ಆಗ್ಲೇಬೇಕು ಅದ್ರಲ್ಲಿ. ನೀವ್ ನಂಬಿಕೆ ನಂಬಿಕೆಯಲ್ಲಿ ನಿರಂತರ ಆಗಿದ್ದ ಅಬ್ರಹಾಮನ ಮುಂದೆ 2 ಚಾಯ್ಸು, ಅಂದ್ರೆ 2 ಆರಿಸಿಕೊಳ್ಳುವಂತ ಸಂದರ್ಭ. ಮುಪ್ಪಿನಲ್ಲಿ 100 ವರ್ಷ ಆದ ಮೇಲೆ ಹುಟ್ಟಿದವ ಒಬ್ಬ ಮಗ. ಹಲ್ಲೆಲೂಯಾ. ಇನ್ನೊಂದು ದೇವರು. ಯಾವ್ದನ್ನ ಆರಿಸ್ಕೋಬೇಕು? ಯಾವ್ದನ್ನ ಆರಿಸ್ಕೋಬೇಕು? ನೀವು ನಾವಾಗಿದ್ರೆ ಏನ್ ಆರಿಸ್ಕೊಳ್ತಿದ್ದು? ಹೇಳ್ರಿ, ಸತ್ಯವಾಗಿ ಹೇಳ್ರಿ, ಏನ್ ಆರಿಸ್ಕೊತಿದ್ರಿ? ಮಗನ್ನೇ, ರಕ್ತ ಮಾಂಸನೇ. ಅದಕ್ಕೆ ಅವೇ ಎಳ್ಕೊಂಡು ಹೋಗೋದು ನರಕಕ್ಕೆ. ಅಬ್ರಹಾಮನು ಮಗನನ್ನ ಆರಿಸ್ಕೊಳ್ಳಿಲ್ಲ, ದೇವರನ್ನ ಆರಿಸ್ಕೊಂಡ. ಅಬ್ರಹಾಮನ ಮುಂದೆ 2 ವಿಷಯ ಇತ್ತು, ಒಂದು ದೇವರು, ಇನ್ನೊಂದು ಮಗ. ಯಾವ್ದನ್ನ ಆರಿಸ್ಕೋಬೇಕು? ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ ದೇವ್ರೇ ಕೊಟ್ಟಿದ್ದು ಮಗ, ನನ್ಗೆ ದೇವರೇ ಕೊಟ್ಟಿದ್ದು. ಆತನ ಸತ್ರು ನನಗೆ 1000 ಮಕ್ಕಳನ್ನು ಕೊಡೋದು ಶಕ್ತನಾಗಿದ್ದಾನೆ. ಯಾಕೆಂದ್ರೆ ದೇವರು ವಾಗ್ದಾನ ಮಗ ಆತನು, ನನಗೆ ದೇವರೇ ಬೇಕು ಅಂತ ಹೇಳಿ ದೇವ್ರನ್ನ ಇಟ್ಕೊಂಡ. ಇವತ್ತು ಎಷ್ಟೋ ಜನ ಏನಂತೆ, ಕಷ್ಟ ಇದ್ದಾಗ ಚರ್ಚಿಗೆ ಬರ್ತೀವಿ, ಗುಣ ಆದ್ಮೇಲೆ ಭಾನುವಾರ ಚರ್ಚಿಗೆ ಬರಲ್ಲ. ಅವ್ರ ಮುಂದೆ 2 ಆಯ್ಕೆ ಇರ್ತದೆ. ಒಂದು ಭಾನುವಾರ ಆದ್ರೆ ಚರ್ಚ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸ ಇರ್ತದೆ, ಇಲ್ಲ ಚರ್ಚ್ ಇರ್ತದೆ. ಯಾವ್ದು ಆರಿಸ್ಕೊಳ್ತೀವಿ ಅವಾಗ? ಸಂಪಾದನೆ, ಕೆಲಸ ಡಿಗ್ ತಗೊಳ್ಳಿ. ದೇವ್ರನ್ನ ಆರಿಸ್ಕೊಳಕ್ಕಿಲ್ಲ. ಇಲ್ಲಿ ಬಿಡು, ಮುಂದಿನ ವಾರಕ್ಕೆ ಹೋಗೋಣ. ಆ ವಾರನೇ ದೇವ್ರು ಬಂದ್ಬಿಟ್ರೆ, ಆ ವಾರನೇ ದೇವ್ರು ನಿನ್ಗೆ ಏನೋ ಒಂದು ಬಿಡುಗಡೆ, ಆಶೀರ್ವಾದ, ಏನೋ ಒಂದು ವಾಕ್ಯ, ಏನೋ ಒಂದು ಎಚ್ಚರಿಕೆ ಕೊಡ್ಬೇಕಾಗಿರ್ತದೆ. ಅದೇ ಮಿಸ್ ಮಾಡ್ಕೊಬಿಡ್ತೀಯಲ್ಲ. ಹಲ್ಲೆಲೂಯಾ. ನಮ್ಗೆ ಪರೀಕ್ಷೆಗಳು ಬರ್ತದೆ, ನಂಬಿಕೆಗೆ ಪರೀಕ್ಷೆ ಬರ್ತದೆ. ಅಬ್ರಹಾಮನಿಗೆ ಬಂದ ಹಾಗೆ ನಾವು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ ಪ್ರೇರೆ. ಆ ನಂಬಿಕೆಯಲ್ಲಿ ಪಾಸ್ ಆಗ್ಬೇಕು. ಹಲ್ಲೆಲೂಯಾ. ಕೆಲವರಿಗೆ ನಂಬಿಕೆಗೆ ಪರೀಕ್ಷೆ ಏನ್ ಬರ್ತದೆ ಗೊತ್ತಾ? ಕೆಲವರಂತೆ, ನೀವು ಯೇಸು ಸ್ವಾಮಿ ನಂಬಿದ್ಯಲ್ವಾ, ಹಾಗಾದ್ರೆ ಕುಟುಂಬದಲ್ಲಿ ಸಮಸ್ಯೆ ಬರ್ತದೆ. ಒಂದು ತೀರ್ಮಾನ ಮಾಡು, ನಿನ್ಗೇನಾದ್ರು ಯೇಸು ಸ್ವಾಮಿ ಬೇಕಂದ್ರೆ ಆಸ್ತಿಲಿ 1 ರೂಪಾಯಿನೂ ಕೊಡಲ್ಲ, ಎಲ್ಲ ಬಿಟ್ಟು ಬರೀ
ಬಟ್ಟೆ ತುಂಬ್ಕೊಂಡು ಹೋಗ್ಬೇಕು ನೀನು. ಈಗ ಅವ್ರಿಗೆ ಏಸು ಆಸ್ತಿ ಎರಡು ಮುಂದಿರ್ತದೆ. ಯಾವ್ದು ಆರಿಸ್ಕೊಳ್ತೀವಿ? ಯಾವ್ದು ಆರಿಸ್ಕೊಳ್ತೀವಿ? ಯೋಚನೆ ಮಾಡಿ. ಇನ್ನು ಕೆಲವು ಜನ ಇರ್ತಾರೆ, ನೋಡು ನೀವ್ ಚರ್ಚ್ಗೆ ಹೋಗ್ತಾ ಇರೋದ್ರಿಂದ ಹಾಗಾಗಿತ್ತೇನೆ. ಒಂದು ತೀರ್ಮಾನ ಮಾಡು, ಗಂಡ ಹೆಂಡತಿ ಮಧ್ಯದಲ್ಲಿ ಬಂದ್ಬಿಡ್ತದೆ. ನಿನಗೆ ಯೇಸು ಸ್ವಾಮಿ ಬೇಕಾ ಇಲ್ಲ ನಾನ್ ಗಂಡ ಅಂತ ಬೇಕಾ? ಡಿಸೈಡ್ ಮಾಡು. ಇಬ್ರಲ್ಲಿ ಯಾರು ಆರಿಸ್ಕ. ನಾನ್ ಬೇಕಂದ್ರೆ ಚರ್ಚ್ಗೆ ಹೋಗೋದ್ ಬಿಡ್ಬೇಕು. ನಾನ್ ಬೇಕು ಅಂತಂದ್ರೆ ನೀನ್ ಬೈಬಲ್ ಓದ್ಬಾರ್ದು, ಇದು ಮಾಡ್ಬಾರ್ದು. ಇಲ್ಲ ಯೇಸು ಸ್ವಾಮಿ ಬೇಕನ್ನೋದಾದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ಬೇಕು. ಏನ್ ಆರಿಸ್ಕೊತಿ? ಏನ್ ಆರಿಸ್ಕೊಳ್ತೀರಮ್ಮರೇ? ಗಂಡನ್ ಬಿಟ್ಟು ಬಂದ್ಬಿಡ್ತೀರಾಗಾರೆ? ಸಮಾಜ ನೋಡ್ತೀರಿ, ಗಂಡನ್ ಬಿಟ್ಟು ಬರ್ಬೇಕಂತ. ಏಸು ಅಂತ ಆರಿಸ್ಕೊಳ್ಬೇಕಾದ್ರೆ ಸಮಾಜ ಬರ್ತದೆ ನಿಮ್ ಕಣ್ ಮುಂದೆ. ಜನ ಎಲ್ಲ ಏನ್ ಅನ್ಕೋತಾರೆ? ನಿಮ್ಮ ಸಂಬಂಧಿಕರು ಬರ್ತಾರೆ ಕಣ್ ಮುಂದೆ, ನಿಮ್ಮ ಏನಂತೆ ನಿಮ್ಮ ತವ್ರ ಮನೆಯವರು ಬರ್ತಾರೆ, ನಿಮ್ಮ ಅಪ್ಪನ ನಿಮ್ಮವನ. ತಲೆಗೆಲ್ಲ ಕೆಟ್ಟೈತೆ, ನಿನಗೆ ಬುದ್ಧಿ ಆಗೈತಾ? ಇಷ್ಟೆಲ್ಲ ಸಾವಿರ ಲಕ್ಷ ಎಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಟ್ಟಿದ್ದು ಇದಕ್ಕೆನಾ? ಗಂಡ ಬೇಡ ಅಂತ ಹೆಂಗ್ ಬಿಟ್ಟು ಹೊರಟೋಗ್ಬಿಡ್ತಿ? ಅಷ್ಟೇ ಅಲ್ಲ, ಕಣ್ ಮುಂದೆ ಬರೋದೇನ್ ಗೊತ್ತಾ ಸವಾಲು? ಈ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ನಾನು ಒಬ್ಳು ಎಲ್ಲಿ ಸಾಕ್ಲಿ? ಎಲ್ಲಿ ಇವ್ರಿಗೆ ಎಜುಕೇಶನ್ ಕೊಡಿಸ್ಲಿ? ಎಲ್ಲಿ ಇವ್ರು ಒಬ್ಳೆ ಮದುವೆ ಮಾಡ್ಲಿ? ಇಷ್ಟೆಲ್ಲ ಸವಾಲ್ನ ಜಯಿಸಿ ನೀನ್ ಕಣ್ ಮುಂದೆ ದೇವ್ರು ಗಂಡ ಇಬ್ರು ಇದ್ರೆ, ನಂಗೆ ಗಂಡ ಬೇಡ ದೇವ್ರು ಬೇಕಂತ ಆರಿಸ್ಕೊತೀಯಾ? ಈಗ ಹೇಳು, ಆರಿಸ್ಕೊಳ್ತೀರಾ? ಖಂಡಿತ ಇಲ್ಲ. ಪ್ರಿಯರೇ, ಯೇಸು ಸ್ವಾಮಿ ನಿನಗೆ ಎಲ್ಲಿದ್ರು ಒಂದ್ ವೇಳೆ ನಿಮ್ ಮನೇಲಿ ಏನಾದ್ರು ಈ ತರ ಶೋಧನೆ ಬಂದ್ರೆ, ನನ್ ಗಂಡನೇ ಬೇಡ, ನನ್ಗೆ ಯೇಸು ಸ್ವಾಮಿ ಬೇಕಂತ ಆರಿಸ್ಕೊಳಕ್ ಹೋಗ್ಬೇಡ. ಗಂಡನೇ ಬೇಕಂತ ಆರಿಸ್ಕೊಳ್ಳಪ್ಪ ಅಷ್ಟೇ ಅಂತ ಕೇಳ್ಬೇಡ. ಈ ಪರಿಸ್ಥಿತಿ ಬರ್ದಂಗೆ ನೀನ್ ನಡ್ಕೋ, ಈ ಶೋಧನೆ ಬರ್ದಂಗೆ ನೀನು ಮಾಡು. ಹೆಂಗ್ ಮಾಡ್ಬೇಕು? ಮೊದ್ಲು ದೇವ್ರ ವಾಕ್ಯ ಹೇಳಂಗೆ ಫಸ್ಟ್ ಚರ್ಚಿಗೆ ಬರ್ತಿರೋ ತಾಯಿ ಆಗಿರೋ ನೀನು, ಒಬ್ಬ ಹೆಂಡತಿ ಆಗಿರೋ ನೀನು, ನಿನ್ ಗಂಡನಿಗೆ ಚರ್ಚಿಗೆ ಬರ್ದಿರೋ ಗಂಡನ ಹೆಂಡ್ತಿನೋ, ನಿನ್ ಗಂಡ ಹೆಂಡ್ತಿ ನಿಮ್ ಮನೇಲಿ ಇದ್ರೆ ಅವ್ರು ಯಾರಾದ್ರೂ ಒಬ್ರು ಚರ್ಚಿಗೆ ಬರ್ತಿಲ್ಲ, ನೀನ್ ಒಬ್ಳೇ ಬರ್ತಿರೋದಾದ್ರೆ ವಾಕ್ಯ ಹೇಳೋ ಪ್ರಕಾರ, ಇಲ್ಲಿ ಕೇಳೋ ವಾಕ್ಯದ ಪ್ರಕಾರ ನೀನ್ ನಡತೆ, ನಿನ್ ಸ್ವಭಾವ ಬದಲಾಯಿಸ್ಕೊ. ನಿನ್ ಹೆಂಡತಿನ ಪ್ರೀತಿಸು, ನಿನ್ ಗಂಡನ ಪ್ರೀತಿಸು. ವಾಕ್ಯ ಉಪದೇಶ ಇಲ್ಲದೆ ಇರುವಂತ ನಿನ್ನ ಗಂಡ ನಿನ್ ಸನ್ನಡತೆನ ನೋಡಿ ಒಳ್ಳೆ ಮಾರ್ಗ ಬರುವ ಹಾಗೆ ನೀನ್ ಆತನ ಪ್ರೀತಿ ತೋರಿಸು, ಆತನಿಗೆ ತಗ್ಗಿ ಬಗ್ಗಿ ನಡ್ಕೋ, ಮತ್ತೆ ದೇವರ ವಾಕ್ಯದ ಪ್ರಕಾರ ಅವ್ರು ಕೊಡ್ಬೇಕಾಗಿರೋ ಗೌರವನ ಕೊಡು. ಆಗ ನೀನ್ ಚರ್ಚಿಗೆ ಬರ್ತಾರ ನೋಡಿ, ಅಯ್ಯೋ ದೇವ್ರ ವಾಕ್ಯ ಕೇಳಿ ಚರ್ಚ್ಗೆ ಹೋಗಿ ನನ್ನ ಹೆಂಡತಿ ಬದಲಾಗ್ತಿದ್ದಾಳೆ, ನನ್ನ ಗಂಡ ಬದಲಾಗ್ತಿದ್ದಾನೆ ಅಂತ ಹೇಳಿ ಕೆಟ್ಟ ಮಾರ್ಗದಲ್ಲಿರೋರು, ಬಜಾರ ಆಗಿರುವವರು ಬದಲಾಗಿ ದೇವ್ರ ಮಕ್ಕಳಾಗ್ತಾರೆ. ಒಂದ್ ವೇಳೆ ನೀನ್ ಚರ್ಚಿಗೆ ಬಂದ ಸ್ವಭಾವಗಳನ್ನ ಬದಲಾಯಿಸ್ಕೊಳ್ಳಿಲ್ಲ, ಕುಂತೆ ನಿಂತೆ ಉಂಡೆ ತಿಂದೆ ಹಂಗೆ ಹೋಗ್ಬಿಟ್ಟ, ನೀನೇನು ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ಈ ತರ ಬದ್ದೇ ಬರ್ತದೆ ಒಂದಿನ ಶೋಧನೆ. ನಾನ್ ಬೇಕಾ ನಿನ್ ಗಂಡ ಯೇಸ್ವಾಮಿ ಬೇಕಾ, ನೀನ್ ಹೆಂಡತಿಯಾಗಿ ನಾನ್ ಬೇಕಾ ಯೇಸ್ವಾಮಿ ಬೇಕಾ ಆರಿಸ್ಕೊ ಅಂತ ಬರ್ತದೆ. ಅದಕ್ಕೆ ಯಾರು ಕಾರಣ? ನೀವೇ ಕಾರಣ ಆಗಿರ್ತೀರಿ, ಗಂಡ ಹೆಂಡ್ತೀರೇ ಕಾರಣ ಆಗಿರ್ತೀರಿ. ಅರ್ಥ ಆಯ್ತಾ? ಅದಕ್ಕೆ ಗಂಡು ಮಗ ಆಗಿ ನೀನೇನಾದ್ರೂ ಒಂದ್ ವೇಳೆ ಚರ್ಚಿಗೆ ಬಂದು ಇನ್ನು ನಿನ್ನ ಹೆಂಡತಿ ಯೇಸ್ವಾಮಿ ನಂಬಿಲ್ಲ ಅಂದ್ರೆ, ಇಲ್ಲಿ ದೇವರ ಪ್ರೀತಿ, ದೇವರ ವಾಕ್ಯಗಳು ತಿಳ್ಕೊಂಡು ನೀನು ಬದಲಾಗಿ ನಿನ್ನ ಹೆಂಡತಿಗೆ ಪ್ರೀತಿ ತೋರ್ಸೋದನ್ನ ಕಲಿ, ಅವ್ರನ್ನ ಸಂತೈಸು, ಅವ್ರ ಜೊತೆ ಚೆನ್ನಾಗಿರು, ದೇವರ ವಾಕ್ಯದ ಬಗ್ಗೆ ಸುವಾರ್ತೆ ಸಾರು. ಆಕೆಗಾಗಿ ನೀನು ಪ್ರಾರ್ಥನೆ ಮಾಡು, ನಿನ್ ಗಂಡನಿಗಾಗಿ ನೀನು ಪ್ರಾರ್ಥಿಸು, ಗಂಡನಿಗೆ ಒಳ್ಳೆ ತಗ್ಗಿ ಬಗ್ಗಿ ನಡ್ಕೋ, ಕೋಪ ಎಲ್ಲ ತೋರ್ಸಕ್ ಹೋಗ್ಬೇಡ. ಕೆಲ ಹೆಣ್ಮಕ್ಳು ಹಂಗಲ್ಲ, ಚರ್ಚಿಗೆ ಬರ್ತಾರೆ, ಭಾನುವಾರ ಕೂತ್ಕೊಂಡು ಗಂಟೆ ವಾಕ್ಯ ಕೇಳಿದ ತಕ್ಷಣ ಇಲ್ಲಿ ಮಾತ್ರ ದೇವತೆ ಮನಸ್ಸಿ ಏನಂತೆ ದೇವರಾಗಿ ಕೂತಿರ್ತಾಳೆ, ದೇವ್ರ ಮಗಳಾಗಿ ಕೂತಿರ್ತಾಳೆ. ಮನೆಗೆ ಹೋದಕ್ಕೆ ಪಿಚಾಚ ಆಗ್ಬಿಡೋದು, ಎಲ್ಲೋಯ್ತು ಅದು ಭೂತ ದೆವ್ವ ಚೋಟಿ ಎಲ್ಲ ಬಂದ್ಬಿಟ್ಟಿರ್ತದೆ, ಮೈ 300 ಎಲ್ಲ ಬಂದ್ಬಿಟ್ಟಿರ್ತದೆ. ಓದೋದಿಗೆ ಬಿಸಾಕ್ಬಿಟ್ಟು ಬೈಬಲ್ ಜಗಳ ಮಾಡ್ತಾರೆ. ಅದು ಈಗ ಕೆಲವು ದೆವ್ವಗಳನ್ನ ಏನ್ ಮಾಡ್ತೀವಿ ಇಲ್ಲಿ ನಮ್ಮ ಚರ್ಚಲ್ಲಿ, ಗಂಡು ದೆವ್ವ ಹೆಣ್ಣು ದೆವ್ವಗಳನ್ನ ಸಮಾಧಾನ ಪಡಿಸಿ ಕಳ್ಸಿರ್ತೀವಿ, ಮನೇಲಿ ಹೋಗಿ ಜಗಳ ಆಡ್ಬೇಡ್ರಿ ಅಂತ. ಅರ್ಥ ಆಗಿಲ್ವಾ? ಬೆಳಿಗ್ಗೆ ಅಂದ್ರೆ ಉಪವಾಸ ಇರ್ತೀವಿ ಅಂತ ಹೇಳ್ಕ, ನಾನು ಮುಗಿಸೋದೇ 2:30 ಮುಗಿಸಿರ್ತೇನೆ, ಎಲ್ಲ 3 ಗಂಟೆಗೆ ಹೋಗಿರ್ತೀವಿ, 3 ಗಂಟೆ ಹಸ್ಕೊಂಡಿರ್ತೀವಿ. ಇಲ್ಲೇನೋ ಊಟ ಹಾಕಿರಕಿಲ್ಲ ಅಂತ ಹೇಳ್ಕೊ. ಒಂದ್ ವೇಳೆ ನೀನ್ ಹಂಗೆ ಮನೇಲಿ ಹೋದ್ರೆ, ಮನೇಲಿ ಸರಿಯಾಗಿ ಟೈಮ್ ಸರಿಯಾಗಿ ಊಟ ಸಿಕ್ಕಿಲ್ಲ ಅಂದ್ರೆ ಬರಲ್ವಾ ದೇವ? ಅದಕ್ಕೆ ಇಲ್ಲಿ ಅನ್ನ ಹಾಕ್ಬಿಟ್ಟು ಆತ್ಮಿಕ ಆಹಾರನೂ ಕೊಡ್ತೀವಿ, ಶಾರೀರಿಕ ಆಹಾರ ಕೊಟ್ಟು ಸಮಾಧಾನ ಪಡಿಸ್ಕೊಟ್ಟು ಕಳ್ಸಿರ್ತೀವಿ. ಅಲ್ಲೋಗಿ ಕಿತ್ತಾಡ್ಬಾರ್ದು, ಯಾವ ದೇವನು ನಿಮ್ ಮೈ ಮೇಲೆ ಬರ್ಬಾರ್ದು ಅಂತ. ಅರ್ಥ ಆಯ್ತಾ? ಅಲ್ಲೇಲೂಯಾ. ಹಾಗೆ ತಮಾಷೆಗೆ ಹೇಳ್ದೆ, ಆದ್ರೂ ತಮಾಷೆಗೆ ಹೇಳಿದ್ರೆ ಸತ್ಯನೇ ಅಲ್ಲ. ಅವ ಮನುಷ್ಯನ ಸಿಟ್ಟು ಟೈಮ್ ಸರಿಯಾಗಿ ಊಟ ಸಿಗ್ತಿದ್ರೆ ತಾನೇ ಸಿಟ್ಟು ಬರೋದು. ಅಲ್ಲೇಲೂಯಾ, ದೇವರಿಗೆ ಮಹಿಮೆ. ಅದಕ್ಕೆ ಪ್ರೇರೆ ಏನಂತೆ, ನಂಬಿಕೆಯಲ್ಲಿ ನಾವು ಮಾತನಾಡೋದನ್ನು ಕಲಿಯಬೇಕು.
ನಂಬಿಕೆಗೆ ಪರಿಶೋಧನೆ ಬರ್ತದೆ, ಟೆಸ್ಟ್ ಬರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಗಂಡ ಹೆಂಡತಿರ ಮಧ್ಯದಲ್ಲಿ ಈ ರೀತಿಯಾದಂತ ಶೋಧನೆ ಬರದಂತೆ ನೀವು ಬದಲಾಗಿದ್ದೇನೆ ಏನ್ ಮಾಡ್ಬೇಕು? ಕಾಪಾಡ್ಕೋಬೇಕು. ಕೇಳಿ ಕೇಳಿ ಕಡೆದಾಗಿ ಹಲ್ಲೆಲೂಯಾ. ಅರ್ಥ ಆಯ್ತಾ? ನಂಬಿಕೆಗೆ ಏನ್ ಬರ್ತದೆ? ಶೋಧನೆ ಬರ್ತದೆ. ಹಲ್ಲೆಲೂಯಾ. ಕೆಲವು ಜನ ಅಂತಾರೆ ಮನೆಯಲ್ಲಿ, ನೋಡು ನೀನ್ ಚರ್ಚಿಗೆ ಬೇಕು ಅಂದ್ರೆ ಯೇಸ್ವಾಮಿ ನಡ್ಕೊಳ್ಳೋದಾದ್ರೆ ಮನೆ ಮಠದಲ್ಲಿ ಆಸ್ತಿಲಿ ₹1 ಕೊಡಲ್ಲ ನೋಡು, ಈಗಲೇ ಮನೆ ಬಿಟ್ಟು. ಆಗ ಯಾವ್ದನ್ನ ಆರಿಸ್ಕೊಳ್ತೆ? ದೇವರಿದ್ದಾನೆ, ಆಸ್ತಿ ಮನೆ ಮಠ ಇದೆ. ನಂಗೆ ಮನೆ ಮಠ ಬೇಡಪ್ಪ, ನಂಗೆ ದೇವರೇ ಬೇಕಂತ ಆರಿಸ್ಕೊಂಡು ಬಂದವ್ರು ಎಷ್ಟೋ ಜನ ಹೊರಗಡೆ ಇದ್ದಾರೆ. ಅವ್ರನ್ನ ದೇವರು ಅಪಾರಮಿತವಾಗಿ ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟೋ ಜನ ಹೇಳ್ತಾರೆ ಏನಂದ್ರೆ, ನಿನ್ಗೆ ಅಪ್ಪ ಅಮ್ಮ ಬೇಕಾ, ದೇವ್ರು ಬೇಕಾ? ಚರ್ಚ್ಗೆ ಹೋಗಂಗಿಲ್ಲ. ನಿನ್ಗೆ ಅಪ್ಪ ಅಮ್ಮ ಬೇಕನ್ನೋದಾದ್ರೆ ನಿನ್ ಚರ್ಚ್ ಬಿಡ್ಬೇಕು, ಇಲ್ಲ ಚರ್ಚ್ ಬೇಕನ್ನೋದಾದ್ರೆ ನಿನ್ಗೆ ಅಪ್ಪ ಅಮ್ಮ ಸತ್ತೋಗೋಣ ತಿಳ್ಕೊಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ಯೇಸ್ವಾಮಿ ಬೇಕಂತ ಆರಿಸ್ಕೊಂಡ್ ಬಂದ ಇರ್ತಾರೆ. ಹಲ್ಲೆಲೂಯಾ. ಅವ್ರ ತಂದೆದಿರು 10 ವರ್ಷ 5 ವರ್ಷ ಆದ್ಮೇಲೆ ಯೇಸು ಸ್ವಾಮಿ ನಂಬ್ಕೊಂಡು ನಾವು ಮಾಡಿ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡು ದೇವ್ರ ಕಡೆ ತಿರುಗಿ ರಕ್ಷಣೆ ಹೊಂದಿದವರಿದ್ದಾರೆ. ದೇವ್ರನ್ನ ಕಳ್ಕೊಬೇಡಿ. ಹಲ್ಲೆಲೂಯಾ. ನಿಮ್ ಜೀವಿತದಲ್ಲಿ ಯಾರನ್ನ ಕಳ್ಕೊಳ್ರಿ, ದೇವ್ರನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ನಂಬಿಕೆಗೆ ಬರುವ ಪರೀಕ್ಷೆಗೆ ಶೋಧನೆಗಳು ಬರುವಾಗ ಯಾರನ್ನ ಬೇಕಾದ್ರೆ ಕಳ್ಕೊಳ್ರಿ, ನಿಮ್ಗೆ ಕೊಡಲ್ಪಟ್ಟಂತ ವಿಶ್ವಾಸನ ಕಳ್ಕೊಬೇಡಿ. ದೇವರ ಮೇಲೆ ಇಟ್ಟಂತ ನಿನ್ನ ವಿಶ್ವಾಸನ ಕಳ್ಕೋಬೇಡ. ವಿಶ್ವಾಸದಲ್ಲಿ ನೆಲೆಗೊಳ್ಳಿ. ದೇವ್ರಿದ್ರೆ ನಿನಗೆ ಎಲ್ಲರೂ ಸಿಗ್ತದೆ. ಹಲ್ಲೆಲೂಯಾ. ದೇವ್ರಿಲ್ಲ ಅಂದ್ರೆ ಏನೂ ಇಲ್ಲ, ಇದ್ರೂ ಕೂಡ ವ್ಯರ್ಥವಾಗಿರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಪರೀಕ್ಷೆಗಳು ಬರುವಾಗ ನೀನ್ ನಂಬಿಕೆನ ಕಳ್ಕೊಳ್ಬಾರ್ದು. ನಾವು ನಂಬಿಕೆಯಲ್ಲಿ ಪಾಸ್ ಆಗ್ಬೇಕು. ಅದಕ್ಕೆ ಪೌಲ ಹೇಳೋದು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೀನಿ, ನನ್ನ ವಿಶ್ವಾಸವನ್ನು ನಾನು ಕಾಪಾಡ್ಕೊಂಡಿದ್ದೀನಿ. ನಿನ್ನ ವಿಶ್ವಾಸನ ಕಾಪಾಡ್ಕ. ಯಾರೇನಾರ ಅನ್ಲಿ, ವಿಶ್ವಾಸ ಕಾಪಾಡ್ಕೊ. ಎಂತ ಹೋರಾಟಗಳು ಬರಲಿ, ವಿಶ್ವಾಸ ಬಿಡಬೇಡ. ವಿಶ್ವಾಸದಲ್ಲಿ ನೆಲೆಗಳು. ಪರೀಕ್ಷೆ ಬರ್ತದೆ, ದೇವರೇ ಪರೀಕ್ಷೆ ಮಾಡ್ತಾನೆ. ಸೈತಾನ ಅನೇಕ ಶೋಧನೆಗಳು ತೆಗೆದುಕೊಂಡು ಬರ್ತಾನೆ. ದೇವ್ರನ್ನ ಪ್ರಾರ್ಥನೆ ಕೇಳ್ತಿಲ್ಲ, ನಿನ್ ಗುಣಪಡಿಸಲ್ಲ, ನಿನ್ ಉದ್ಧಾರ ಆಗಲ್ಲ, ನಿನ್ನ ಮಕ್ಳು ಉದ್ಧಾರ ಆಗಲ್ಲ, ನಿನ್ಗೆ ಯಾರೋ ಮಾಟ ಮಾತ್ರ ಮಾಡ್ಬಿಟ್ಟವ್ರೆ, ಯಾರೋ ಮಾತ್ರ ಏನೆಲ್ಲ ಹೇಳಿ ಸೈತಾನನು. ನಿನ್ನ ವಿಶ್ವಾಸನ ಬಿಟ್ಟು ಬಿಡ್ಬೇಡ ಅವನ ಮೇಲೆ. ಆ ವಿಶ್ವಾಸಕ್ಕೆ ದೊಡ್ಡ ಪ್ರತಿಫಲ ಇದೆ. ಹಲ್ಲೆಲೂಯಾ. ವಿಶ್ವಾಸಕ್ಕೆ ಪರೀಕ್ಷೆ ಬರ್ತದೆ, ವಿಶ್ವಾಸಕ್ಕೆ ಹೋರಾಟಗಳು ಬರ್ತದೆ. ವಿಶ್ವಾಸ ಮಾತ್ರ ಬಿಟ್ಟು ಬಿಡಬೇಡ. ಕಡೆ ತನಕ ಯಾರು ವಿಶ್ವಾಸವನ್ನು ಕಾಪಾಡ್ಕೊಳ್ತಾರ ಅವರಿಗೆ ಮಾತ್ರ ಬಹುಮಾನ, ಅವರಿಗೆ ಮಾತ್ರ ಪರಲೋಕ. ನೀನ್ ದೀಕ್ಷಾ ಸ್ಥಾನ ತೆಗೆದುಕೊಂಡಿರ್ಬೋದು, ಚರ್ಚಿಗೆ ಬರ್ತಿರ್ಬೋದು, ಕಡೆ ತನಕ ನೀನ್ ನಂಬಿಕೆಯಲ್ಲಿ ನಿಲ್ಲಿಲ್ಲ ಅಂದ್ರೆ, ಹೋರಾಟಗಳು ಬರುವಾಗ, ಕಷ್ಟಗಳು ಬರುವಾಗ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಯಲ್ಲಿ ನಿಲ್ಲಿಲ್ಲ ಅಂದ್ರೆ ಪರಲೋಕ ರಾಜ್ಯ ನೀನು ಒಳಗಡೆ ಪ್ರವೇಶ ಮಾಡಕ್ಕಾಗಲ್ಲ. ಬರ್ಲಿ ಅದೇನಾರ ಹೋರಾಟ ಬರ್ಲಿ, ಸಾವುಗಳು ಬರ್ಲಿ, ವ್ಯಾಧಿಗಳು ಬರ್ಲಿ, ಸಮಸ್ಯೆಗಳು ಬರ್ಲಿ, ಹಣದ ಸಮಸ್ಯೆ ಬರ್ಲಿ, ಅವಮಾನ ನಿಂದೆಗಳು ಬರ್ಲಿ, ಪೆಟ್ಟುಗಳು ಬರ್ಲಿ, ನಮ್ಮನ್ನ ಬಹಿಷ್ಕಾರ ಹಾಕ್ಲಿ, ಸರಿಮಾನಗಳು ಬರ್ಲಿ, ಕ್ರಿಸ್ತನ ಮೇಲಿರೋ ವಿಶ್ವಾಸನ ಬಿಟ್ಟು ಬಿಡಬೇಡ ನೀನು. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕ ಅಂತ್ಯಕಾಲ ಆಗಕ್ಕೆ ಸಮೀಪವಾಗ್ತಾ ಇದೆ. ಈ ಲೋಕದಲ್ಲಿ ನಾವು ಬಂದಿರೋದು ಸ್ವಲ್ಪ ಕಾಲಕ್ಕೋಸ್ಕರ ಮಾತ್ರ. ಈ ಲೋಕ ಯಾವುದು ನಮಗೆ ಶಾಶ್ವತ ಅಲ್ಲ. ನಮ್ಮ ಸ್ವಂತ ಪಟ್ಟಣಕ್ಕೆ ನಾವು ಹಿಂತಿರುಗ್ತೀವಿ ಪ್ರೇರೆ. ಅಲ್ಲಿ ಕಣ್ಣೀರಿಲ್ಲ, ಜಳ ಇಲ್ಲ, ಬಾಯಾರಿಕೆ, ಹಸಿವೆ ಯಾವುದೂ ಇಲ್ಲ. ವಿಶ್ವಾಸನ ಬಿಟ್ಟು ಬಿಡ್ಬೇಡ. ಇವತ್ತು ಯವನಸ್ಥ ಮಕ್ಕಳಿಗೆ ಪರೀಕ್ಷೆ ಬರ್ತದೆ. ಭಾನುವಾರ ಆಯ್ತು ಅಂದ್ರೆ ಪರೀಕ್ಷೆ. ಏನಪ್ಪ, ಚರ್ಚ್ಗೆ ಹೋಗ್ಬೇಕಾ, ಇಲ್ಲ ಶಾಲೆಗೆ ಹೋಗ್ಬೇಕಾ, ಇಲ್ಲ ಟ್ಯೂಷನ್ಗೆ ಹೋಗ್ಬೇಕಾ? ಆ ಮಾಸ್ಟರ್ ಹೇಳಿರ್ತಾನೆ, ಭಾನುವಾರ ನಾಳೆ ಬನ್ನಿ, ಈಗ ಸದ್ಯದಲ್ಲಿ ಎಕ್ಸಾಮ್ ಐತೆ, ಒಳ್ಳೆ ಸಬ್ಜೆಕ್ಟ್ಗೆ, ಆ ಸಬ್ಜೆಕ್ಟ್ಗಳಿಗೆ ನೀವು ಇಷ್ಟು ಅಂಕ ತಗೊಳಂಗೆ ನಾನು ನಿಮ್ಗೆಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಹಿಂಗೆಲ್ಲ ಹೇಳ್ಕೊಡ್ತೀನಿ ಅಂದ್ಬಿಟ್ಟಿರ್ತಾನೆ. ನೀವು ತಲೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಈಗ ಚರ್ಚ್ಗೆ ಹೋಗ್ಬೇಕಾ, ಟ್ರಿಕ್ಸ್ ಕೇಳಕ್ ಹೋಗ್ಬೇಕಾ? ಶೋಧನೆ ಬಂತು, ಅಮ್ಮ ಪಾಪ ಅಪ್ಪ ಅಪ್ಪ ಏನಪ್ಪ ಏನ್ ಮಾಡೋದ, ಎಕ್ಸಾಮ್ ಬರ್ತೈತಿ, ಹಿಂಗ್ ಮಾಸ್ಟರ್ ಹಿಂಗ್ ಹೇಳೋರೆ, ಚಾಯ್ಸ್ ನಿಂದವ. ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಆತ್ಮಿಕವಾಗಿದ್ರೆ ನಿನಗ್ ಬಿಟ್ಟಿತ್ತು, ನೀನ್ ಏನು ದೇವ್ರನಾರ ಆರಿಸ್ಕೊ, ನಿನ್ನ ಟ್ಯೂಷನಾರ ಆರಿಸ್ಕೊ, ನಿನಗ್ ಬಿಟ್ಟಿತ್ತು. ನೀವು ನೋಡ್ತೇವೆ ಎರಡು, ಏನ್ ಮಾಡ್ಲಿ, ಸಂಡೇ ತಾನೇ, ಭಾನುವಾರ ಮುಂದಿನ ವಾರ ಹೋದ್ರೆ ಆಯ್ತು ನಡಿ. ಇಲ್ಲಿ ಟ್ರಿಕ್ಸ್ ಹೇಳ್ಕೊಡ್ತಾರಂತೆ, ನಾನು 100 ಅಂಕ ತಗೊಳ್ಬೋದು, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ಬೋದು. ನಾನು ಒಂದ್ ವೇಳೆ ಹೋಗಿಲ್ಲ ಅಂದ್ರೆ, ಒಂದ್ ವೇಳೆ ಆ ಟ್ರಿಕ್ಸ್ ಏನಾರು ಗೊತ್ತಾಗಿಲ್ಲ ಅಂತಂದ್ರೆ ನಾನು ಫೇಲ್ ಆಗ್ಬಿಟ್ರೆ, ಒಂದ್ ವೇಳೆ ಫೇಲ್ ಅಂತ ಆಗಲ್ಲ, ನನಗ್ ನಂಬಿಕೆ ಐತಿ, ನಾನು ಜಸ್ಟ್ ಪಾಸರ್ ಆಯ್ತೀನಿ. ಅಥವಾ ಕಮ್ಮಿ ಅಂಕ ತಗೊಬಿಟ್ರೆ ಎಲ್ಲಾರ ಮುಂದೆ ಶೇಮ್ ಆಗ್ಬಿಡ್ತೀನಲ್ಲ. ಪ್ರತಿಷ್ಠೆ ಹೆಚ್ಚಿಸುವಿಕೆ ಇರಬಾರ್ದು ನಮ್ಗೆ. ಅಂತ ಆರಿಸುವಿಕೆ ಅಂತ ಬಂದಾಗ, ಇಲ್ಲ ನಾನು ದೇವ್ರನ್ನ ಆರಿಸ್ಕೊಳ್ತೇನೆ, ನಾನು ದೇವ್ರ ನನ್ನ ಜೀವಿತದಲ್ಲಿ ನನ್ನೇನಾದ್ರೂ ಒಂದು ಕಲೆಕ್ಟ್ರು, ಒಂದು DC-ನೋ, ಅಥವಾ ಒಂದು ಪ್ರಧಾನ ಮಂತ್ರಿನೋ, ಇಲ್ಲ ರಾಷ್ಟ್ರಪತಿನೋ, ಅಥವಾ ಇಲ್ಲ ಒಂದು ವಿಜ್ಞಾನಿಯಾಗಿ ಏನಾರು ಮಾಡ್ಬೇಕನ್ನೋದಾದ್ರೆ ಖಂಡಿತ ನನ್ನ ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ. ನನಗೆ ಮೊದಲು ದೇವ್ರು ಮುಖ್ಯ.
ಅಬ್ರಹಾಮನ ರೀತಿಯಲ್ಲಿ ಪರೀಕ್ಷೆ ಬರುವಾಗ ನಾವು ದೇವರನ್ನ ಆರಿಸ್ಕೊಳ್ಬೇಕು. ವಸ್ತುನೋ ಕೆಲಸನೋ ಹಣನೋ ಅಲ್ಲ. ಭಾನುವಾರ ಪ್ರೇಯರು, ಭಾನುವಾರ ಚರ್ಚು, ಭಾನುವಾರ ಆಯ್ತು ಬೇರೆ ದಿನ ಪ್ರಾರ್ಥನೆ ಅಂತ ಬರುವಾಗ ನಾವು ಏನ್ ಆರಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ದೇವರು ಅಥವಾ ಆ ವಸ್ತುಗಳು, ಆ ವ್ಯಕ್ತಿಗಳು, ಅಥವಾ ಆ ಕೆಲಸಗಳು, ಆ ಹಣಗಳು. ಹಲ್ಲೆಲೂಯಾ. ಕೆಲವರು ಕೆಲಸ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೆ. ದೇವ್ರೆ ಕೆಲಸ ಸಿಗಲಪ್ಪ, ಕೆಲಸ ಸಿಗ್ಲಿ. ಕೆಲಸ ಸಿಗತ್ತ ಅನ್ಕೊಂಡು 1 ವಾರ ಮಿಸ್ ಮಾಡದೆ ಚರ್ಚಿಗೆ ಬರ್ತಾ ಇರ್ತಾರೆ. ಕೆಲಸ ಸಿಕ್ತು, ದೇವ್ರಿಗೆ ಸ್ತೋತ್ರ, 1 ತಿಂಗಳು 2 ತಿಂಗಳು 3 ತಿಂಗಳು ಹಂಗೆ ಬರ್ತಾರೆ. ಆಮೇಲೆ ಚೇಂಜ್ ಆಯ್ತಾರೆ. ಕೇಳಿದ್ರೆ ಬಿಸಿ ಫಾಸ್ಟ್ ಕೆಲಸ, ಬಿಸಿ ಫಾಸ್ಟ್ ಚರ್ಚಿಗೆ ಬರಕ್ ಆಯ್ತಲ್ಲ, ಚರ್ಚಿಗೆ ಬರಕ್ ಆಗ್ತಲ್ಲ, ಬಿಸಿ ಬಿಸಿ ಬಿಸಿ. ಹಾಗಾದ್ರೆ ನಿನ್ ಮುಂದೆ ದೇವ್ರಿದ್ದಾನೆ, ಕೆಲಸ ಐತೆ, ಯಾವ್ದು ಆರಿಸ್ಕೊಳ್ತೀಯಪ್ಪ? ಕೆಲಸನೇ ಆರಿಸ್ಕೊತೀನಿ ಫಾಸ್ಟ್. ಕೆಲಸ ಕೊಟ್ಟವನು ಯಾರು? ದೇವ್ರಲ್ವಾ? ಹಲ್ಲೆಲೂಯಾ. ನೋಡಿ, ಭಾನುವಾರ ಚರ್ಚ್ ಇಲ್ಲ, ವಾಕ್ಯ ಇಲ್ಲ, ಪ್ರಾರ್ಥನೆ ಇಲ್ಲ. ಎಷ್ಟೋ ಜನ ಅವ್ರು ಮಾಡ್ತಿರೋ ಕೆಲಸಗಳಲ್ಲಿ ಭಾನುವಾರತ್ತು ದೇವ್ರ ಆಲಯಕ್ಕೆ ಹೋಗಕ್ಕೆ ರಜೆ ಇಲ್ಲ, ದೇವ್ರನ್ನ ಆರಾಧನೆ ಮಾಡಕ್ ರಜೆ ಸಿಗದೆ ಇರೋದ್ರಿಂದ ಕೆಲಸನೇ ಬಿಟ್ಟು ಬಂದು ದೇವ್ರನ್ನ ಆರಿಸ್ಕೊಂಡು ದೇವ್ರ ಆಲಯಕ್ಕೆ ಬರೋದಿದ್ದಾರೆ. ನೋಡಿ, ದೇವ್ರ ಅವ್ರ ಜೀವಿತದಲ್ಲಿ ಕಳ್ಕೊಂಡಿದ್ದಕ್ಕೆ 2ರಷ್ಟು ಉತ್ತಮವಾಗಿ ಘನಪಡಿಸ್ತಾರೆ. ಪ್ರಿಯರೇ, ವಿಶ್ವಾಸಕ್ಕೆ ಬರುವಾಗ ಪರೀಕ್ಷೆ ಯಾವುದನ್ನು ಆರಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಅದು ಕುಟುಂಬ ಆಗಿರ್ಲಿ, ಮಕ್ಕಳಾಗಿರ್ಲಿ, ಕೆಲಸ ಆಗಿರ್ಲಿ, ಶರೀರ ಆಗಿರ್ಲಿ, ಏನೇ ಆಗಿರ್ಲಿ, ದೇವ್ರು ಬೇಕಾ ಶರೀರ ಬೇಕಾ? ನೋಡಿ, ಅಬ್ರಹಾಮನ ಮುಂದೆ ಇಟ್ಟಾಗ ಮಗ ಬೇಕಾ ದೇವ್ರು ಬೇಕಾ ಅಂದಾಗ ಅವ್ನು ದೇವ್ರನ್ನ ಆರಿಸ್ಕೊಂಡು ದೇವ್ರಿಗೆ ನಾನು ನಂಬಿಕಸ್ಥನಾಗಿದ್ದೀನಿ ಅಂತ ತೋರಿಸ್ತಾನೆ. ಹಲ್ಲೆಲೂಯಾ. ನಂಬಿಕೆಗೆ ಪರೀಕ್ಷೆಗಳು ಬರ್ತದೆ, ನಂಬಿಕೆಗೆ ಶೋಧನೆಗಳು ಬರ್ತದೆ, ಅದ್ರಲ್ಲಿ ನಾನು ನೀವು ಪಾಸ್ ಆಗಿದ್ದೆ. ಅರೆ, ನಾನು ನಂಬಿಕೆ ಇಟ್ಟಿದ್ರಿ, ಏನೋ ಒಂದು ಮಾತು ಬಂದ್ಬಿಡ್ತು ಚರ್ಚಲ್ಲಿ, ಏನೋ ಒಂದು ಕಾರ್ಯ ನಡೀತು, ಏನೋ ಒಂದು ಹಿಂಗಾಗೋಯ್ತು. ನಂಬಿಕೆ ಬಿಡಬಾರ್ದು. ನಂಬಿಕೆಯಲ್ಲಿ ನಾವು ನೆಲೆಗೊಳ್ಳಬೇಕು. ಕ್ರಿಸ್ತನ ಮೇಲಿರೋ ನಂಬಿಕೆನ ಬಿಟ್ಟು ಬಿಡಬಾರ್ದು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ 2 ವಿಷಯದಲ್ಲಿ ದೇವರು ಮಾತನಾಡಿದಾನೆ. ಒಂದು, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರು. 2ನೇದಾಗಿ ನಂಬಿಕೆಯಲ್ಲಿ ನೆಲೆಗೊಂಡಿರು. ಆಗ ನಾವು ಪ್ರತಿಫಲ ಹೊಂದಲಿಕ್ಕೆ ಸಾಧ್ಯ. ದೇವರ ವಾಕ್ಯನ ಆಶೀರ್ವಾದ ಮಾಡಿ ಪ್ರಾರ್ಥನೆ.